Okay, now, is it okay? Hello. Is it audible now? Is it audible? We can't hear. What happened? Yes. Bhumika, Prem Sagar, very good. Welcome to the session. Welcome to the class, ma. ಮಾನವಿ, ರಕ್ಷಿತಾ, ನಮಗೆ ನಿಮ್ಮ ಹೆಸರುಗಳು ನೆನಪಿಟ್ಕೊಳ್ಳೋ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಎನಿವೇ, ಆಸ್ ದ ಕ್ಲಾಸಸ್ ಆರ್ ಮೂವಿಂಗ್ ಆನ್, ನೀವು ಆನ್ಸರ್ ಇಂಟ್ರಾಕ್ಟ್ ಮಾಡ್ತಾ ಇರ್ರಿ. ಡೆಫಿನೆಟ್ ಆಗಿ ನಿಮ್ಮ ಹೆಸರುಗಳು ನಮ್ಗೆ ನೆನಪಿದ್ದೇ ಇರುತ್ತೆ ಖಂಡಿತವಾಗ್ಲೂ ಅಲ್ಲಿ. ಓಕೆ, ಜಗದೀಶ್, ವರುಣ್, ವೀರೇಶ್, ಚೈತನ್ಯ ಸಾಗರ್, ವಿಶ್ರುತ್, ವೆರಿ ಗುಡ್ ಕಮಾಂಡ್ ಬಾ. ಓಕೆ, ಪ್ರಿಯಾಂಕಾ, ಚಂದನ್, ವೆಲ್ಕಮ್ ಟು ದ ಸೆಷನ್. ಫಿಸಿಕ್ಸ್ ಕ್ಲಾಸ್ ಇವತ್ತು ನಿಮಗೆ ಫಸ್ಟ್ ಕ್ಲಾಸ್ ಆಗಿರೋದ್ರಿಂದ ಜಾಸ್ತಿ ನಿಮ್ಗೆ ತಲೆ ತಿನ್ನಕ್ಕೆ ಹೋಗೋದಿಲ್ಲ. ಸಿಂಪಲ್ ಆಗಿ ಸ್ವೀಟ್ ಅಂಡ್ ಶಾರ್ಟ್ ಆಗಿ ನಾವು ಮಾತಾಡಿಕೊಂಡು ಆಮೇಲಿಂದ ನಾವು ಸ್ವಲ್ಪ ಇಂಟ್ರಡಕ್ಷನ್, ಜನರಲ್ ಇಂಟ್ರಡಕ್ಷನ್, ಆಮೇಲಿಂದ ಚಾಪ್ಟರ್ ಒಳಗಡೆ ನಾವು ಸ್ವಲ್ಪ ಡೀಟೈಲ್ ಆಗಿ ನಾವು ನೋಡ್ಕೊಂಡು ಹೋಗೋಣ ಈ ಚಾಪ್ಟರ್ ಎಲ್ಲಿ ಏನು ಅಂತ ಅಂದ್ಬಿಟ್ಟು. ಸೊ ಓಕೆ, ಸೊ ಫಸ್ಟ್ ಆಫ್ ಆಲ್ ಐ ಕಂಗ್ರ್ಯಾಚುಲೇಟ್ ಟು ಎವರಿ ಒನ್ ಫಾರ್ ಪಾಸಿಂಗ್ ದ ಫಸ್ಟ್ ಪಿ ಯು ಸಿ. ಎಲ್ಲರೂ ಪಾಸ್ ಮಾಡಿಕೊಂಡು ಸೆಕೆಂಡ್ ಪಿ ಯು ಸಿಗೆ ಬಂದಿದ್ದೀರಲ್ವಾ, ಹಾಗಾಗಿ ಫಸ್ಟ್ ಆಫ್ ಆಲ್ ಐ ಕಂಗ್ರ್ಯಾಚುಲೇಟ್ ಎವರಿ ಒನ್. ಕಂಗ್ರ್ಯಾಚುಲೇಷನ್ಸ್. ಐ ಹೋಪ್ ಎಲ್ಲರಿಗೂ ಒಳ್ಳೆ ಮಾರ್ಕ್ಸ್ ಬಂದಿದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ಸ್ ಸ್ವಲ್ಪ ಲ್ಯಾಗಿಂಗ್ ಇದೆ ನಿಮಗೂ ನಮಗೂ. ಓಕೆ, ನೋ ನೀಡ್ ಟು ವರಿ. ಫಸ್ಟ್ ಪಿ ಯು ಸಿ ಮುಗಿಸ್ಕೊಂಡು ಎಲ್ಲ ಸೆಕೆಂಡ್ ಪಿ ಯು ಸಿಗೆ ಬಂದಿದ್ದೀರಾ. ಕಾಲೇಜಸ್ ಶುರು ಆಗಿದೇನ್ರಿ? ಕಾಲೇಜುಗಳು ಶುರು ಆಗಿದೆಯಾ? ಕಾಲೇಜ್ ಶುರು ಆಗಿದಾ? ಯಾರ್ಯಾರು ಎಲ್ಲಿಂದ ಸುಮ್ಮನೆ ಶಾರ್ಟಾಗೆ ಹೇಳಿ ನೋಡೋಣ. ಯಾವ ಕಾಲೇಜ್, ಯಾವ ಊರಿಂದ ಬಂದಿದ್ದೀರಿ, ಯಾವ ಊರಿಂದ ಸೇರಿದ್ದೀರಾ ಬ್ಯಾಚ್ಗೆ ಅಂತ ಅಂದ್ಬಿಟ್ಟು ಒಂದ್ಸರಿ. ಓಕೆ, ಪರ್ಸೆಂಟೇಜ್ ಹೇಳ್ತೀರಾ ಹೋಗ್ಲಿ. ಯಾರ್ಯಾರು ಎಷ್ಟೆಷ್ಟು ಪರ್ಸೆಂಟೇಜ್ ಬಂದಿದೆ ಫಸ್ಟ್ ಪಿ ಯು ಸಿಯಲ್ಲಿ ಅಂತ ಬ್ರೀಫ್ ಆಗೆ. ಕಾಲೇಜ್ ಇನ್ನೂ ಶುರು ಆಗಿಲ್ಲ. ಓಕೆ, ಹೋಗ್ತಾ ಇದ್ದೀರಾ? ವಿಶ್ರುದ್ ಹೋಗ್ತಾ ಇದ್ದೀರಾ? ಎಸ್, ಫಾಸ್ಟಾಗಿ ಹೋಗ್ತಾ ಇದೆ ಮೆಸೇಜಸ್ ಎಲ್ಲ. ನಾನು ನಿಮಗೆ ಕಂಟಿನ್ಯೂಸ್ ಆಗಿ ನಾನು ರಿಪ್ಲೈ ಕೊಡೋಕೆ ಆಗದೆ ಇರ್ಬೋದು, ಬಟ್ ನನ್ನ ಕಣ್ಣಕ್ಕೆ ಕಾಣಿಸಿರೋದಕ್ಕಂತ ಮೆಸೇಜಸ್ಗೆಲ್ಲ ನಾನು ನಿಮಗೆ ರಿಪ್ಲೈ ಕೊಡೋಕ್ಕೆ ಸಾಧ್ಯ ಮೈಸೂರು, ವೆರಿ ಗುಡ್ ಬೆಳಗಾವಿಯಿಂದ ಸೇರಿದ್ದೀರಾ. 95, ವೆರಿ ಗುಡ್ 94%. ನೈಸ್ ವೆರಿ ಕೊಪ್ಪ, ಬ್ಯಾಂಗ್ಳೂರ್ 86%, ವೆರಿ ಗುಡ್. ಕುಣಿಗಲ್, ನೈಸ್ ಕುಣಿಗಲ್, ಕುದುರೆ ಥರ ಇರ್ಬೇಕ್ರಿ ನೀವು ಯಾರು. 91, 97, ವೆರಿ ಗುಡ್. 89, 70, ವೆರಿ ಗುಡ್ ಕೀಪ್ ಇಟ್ ಅಪ್. ನೋಡಿ, ಸೆಕೆಂಡ್ ಪಿ ಯು ಸಿಯಲ್ಲಿ ನಿಮಗೆ ಫಸ್ಟ್ ಪಿ ಯು ಸಿಯಲ್ಲಿ ಯಾವುದೇ ರೀತಿ ಬೋರ್ಡ್ ಇನ್ ದ ಸೆನ್ಸ್ ಪಬ್ಲಿಕ್ ಎಕ್ಸಾಮಿನೇಷನ್ಸ್ ಇಲ್ಲ. ಅದ್ರ ಮಾರ್ಕ್ಸ್ ನೀವು ಕನ್ಸಿಡರ್ ಮಾಡಲ್ಲ ಅಂತಂದ್ಬಿಟ್ಟು ನೀವು ಮ್ಯಾಕ್ಸಿಮಮ್ ಪೀಪಲ್ ಫಸ್ಟ್ ಪಿ ಯು ಸಿ ನೆಗ್ಲೆಕ್ಟ್ ಮಾಡಿರ್ತೀರಾ. ಇಸ್ ಇಟ್ ರೈಟ್ ಆರ್ ನಾಟ್? ಪ್ಲೀಸ್ ಚೇಂಜ್ ಟೈಮಿಂಗ್ಸ. ಯಾವ ಟೈಮಿಂಗ್ ಬೇಕಾಗತ್ತಪ್ಪ ನಿಮಗೆ? ಪೋಲ್ ಮಾಡಿಸ್ಬಿಟ್ಟು ಆಮೇಲೆ ಒಂದು ಸರಿ. ಓಕೆ, ದಾವಣಗೆರೆಯಿಂದ ಬಂದಿದೆ, ಗುಲ್ಬರ್ಗ, ವೆರಿ ಗುಡ್ ಫಸ್ಟ್ ಪಿ ಯು ಸಿಯಲ್ಲಿ ನಿಮಗೆ ಬೋರ್ಡ್ ಮಾರ್ಕ್ಸ್ ಯಾವುದಕ್ಕೂ ಎಂಟ್ರೆನ್ಸ್ ಕನ್ಸಿಡರ್ ಮಾಡಲ್ಲ ಅಂತ ನೋಡಿ ತುಂಬ ಜನ ನೀವು ನೆಗ್ಲೆಕ್ಟ್ ಮಾಡಿರ್ಬೋದು. ನೆಗ್ಲೆಕ್ಟ್ ಮಾಡಿಲ್ಲ ಅಂತ ಗೊತ್ತಾಗ್ತಾ ಇದೆ. ರಾಮನಗರದಿಂದ ಬಂದಿದ್ದೀರಾ. ಓಕೆ, ಎಸ್, ವೆರಿ ಗುಡ್ ಬಟ್ ಪ್ಲೀಸ್ ಡೋಂಟ್ ನೆಗ್ಲೆಕ್ಟ್ ಯಾಕೆ ಅಂತಂದಾಗ ನಮ್ಗೆ JEE ಎಕ್ಸಾಮ್ ಆಗಿರ್ಬೋದು, ನೀಟ್ ಎಕ್ಸಾಮ್ ಆಗಿರ್ಬೋದು, KCET ಎಕ್ಸಾಮ್ ಆಗಿರ್ಬೋದು, ಫಸ್ಟ್ ಪಿ ಯು ಸಿಯಿಂದನೂ ನಿಮಗೆ ಕೆಲವು ಕ್ವಶನ್ಸ್ ನಿಮಗೆ ಬರ್ತಾ ಇರುತ್ತೆ. ಇಸ್ ಇಟ್ ರೈಟ್ ಆರ್ ನಾಟ್? ಓಕೆ, 100% ನೆಗ್ಲೆಕ್ಟ್ ಮಾಡಿದ್ದೀರಾ, ಹಾಗಾದ್ರೆ ಆಕ್ಸೆಪ್ಟ್ ಮಾಡ್ತಾ ಇದ್ದೀರಾ. ಬಟ್ ಸೆಕೆಂಡ್ ಪಿ ಯು ಸಿ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಯಾಕೆ ಅಂತಂದ್ರೆ ಎಸ್ಪೆಷಲಿ ನಮ್ಮ KCET ಎಕ್ಸಾಮಿನೇಷನ್ನಲ್ಲಿ 33 ನಿಮಗೆ ಮ್ಯಾಕ್ಸಿಮಮ್ 40 ಕ್ವಶನ್ಸ್ ವರೆಗೂ ನಿಮಗೆ ಸೆಕೆಂಡ್ ಪಿ ಯು ಸಿಯಿಂದ ಬರುತ್ತೆ. ಉತ್ತರ ಕರ್ನಾಟಕದಿಂದನೂ ಬಂದಿದ್ದೀರನಪ್ಪ, ವೆರಿ ಗುಡ್. ಉತ್ತರ ಕನ್ನಡ, ಯಾವ್ದು ಸ್ಪೆಸಿಫಿಕ್ ಊರಿಲ್ಲ, ಶಾಂಭವಿ. ಬಟ್ ಓಕೆ, ಸೆಕೆಂಡ್ ಪಿ ಯು ಸಿ ನೆಗ್ಲೆಕ್ಟ್ ಮಾಡಬೇಡಿ. ಪ್ಲೀಸ್ ಡೋಂಟ್ ನೆಗ್ಲೆಕ್ಟ್ ಸೆಕೆಂಡ್ ಪಿ ಯು ಸಿ. ರೆಡ್ಯೂಸ್ ಸಿಲೆಬಸ್ ಕ್ವಶನ್ಸ್ ಬರುತ್ತಾ ನೋಡಿ. ರೆಡ್ಯೂಸ್ಡ್ ಸಿಲೆಬಸ್ ನಿಮ್ಗೆ ಆಲ್ರೆಡಿ ಬೋರ್ಡ್ನವ್ರು ಕೊಟ್ಟಿದ್ದಾರೆ. ಆದರೆ ಯಾವ ಸಿಲೆಬಸ್ ಆದ್ರೆ ನಿಮ್ಗೆ ಕಟ್ ಆಫ್ ಆಗಿರುತ್ತೋ ಆ ಒಂದು ಕಟ್ ಆಫ್ ಇಂದ ಯಾವುದೇ ರೀತಿ ಕ್ವಶನ್ಸ್ ಬರೋದಿಲ್ಲ. ಸೊ ನೋ ನೀಡ್ ಟು ವರಿ ಅಬೌಟ್ ದಟ್ ಯಾವುದೇ ರೀತಿ ನೀವು ವರಿ ಆಗೋತಕ್ಕಂಥ ನೆಸೆಸಿಟಿ ಇಲ್ಲ. ಸರಿನಾ ರೀ? ರೆಡ್ಯೂಸ್ಡ್ ಸಿಲೆಬಸ್ ಇಂದ ನಿಮಗೆ ಕ್ವಶನ್ಸ್ ಬರೋದಿಲ್ಲ. ಟೆನ್ಷನ್ ತಗೋಬೇಡಿ. ನಾ ಇನ್ನೊಂದು ಕ್ಲಾಸಲ್ಲಿ ರೆಡ್ಯೂಸ್ ಸಿಲೆಬಸ್ ಬಗ್ಗೆ ನಾನು ಡೀಟೈಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ರೆಡ್ಯೂಸ್ ಮಾಡಿದ್ದಾರೆ, ಆದರೆ ಎಷ್ಟು ಮಾಡಿದ್ದೀರಿ ಅಂತ ನೋಡಿದ್ದೀರಾ ನೀವು ಕ್ಲಿಯರ್ ಕಟ್ ಆಗಿ? ಓನ್ಲಿ
ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಟಾಪಿಕಲ್ಲಿ ಒಂದು ಸ್ಮಾಲ್ ವೆರಿ ಸ್ಮಾಲ್ ಟಾಪಿಕ್ನ ಮಾತ್ರ ರಿಮೂವ್ ಮಾಡ್ಕೊಂಡು ಹೋಗಿದ್ದಾರೆ. ಇಸ್ ಇಟ್ ರೈಟ್? ಪ್ಲೀಸ್ ಚೇಂಜ್ ಟೈಮಿಂಗ್ಸ್. ಓಕೆ, JEಯಲ್ಲಿ ಬರುತ್ತಪ್ಪ, JEಯಲ್ಲಿ ರೆಡ್ಯೂಸ್ ಸಿಲೆಬಸ್ ಇಂದ ಬರುತ್ತೆ. ಸೊ JEಯಲ್ಲಿ ನಿಮಗೆ ಕರ್ನಾಟಕ ಸಿಲೆಬಸ್ ಅದಕ್ಕೂ ಸಂಬಂಧ ಇಲ್ಲ, ಓವರ್ ಆಲ್ ನೇಷನ್ ಅಲ್ವಾ, ಹಾಗಾಗಿ ನಿಮಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಸರಿನಾ ರೀ? ಸೊ ಪ್ಲೀಸ್ ಡೋಂಟ್ ನೆಗ್ಲೆಕ್ಟ್ ಸೆಕೆಂಡ್ PUC. ನಮ್ಮ KCETಗೂ ಅಷ್ಟೇ ಅಲ್ಲ, ನಿಮಗೆ CETಗೆ ರೆಡ್ಯೂಸ್ ಸಿಲೆಬಸ್ ಬರೋದಿಲ್ಲ, ರೆಡ್ಯೂಸ್ ಸಿಲೆಬಸ್ ಇಂದ ಕ್ವಶನ್ಸ್ ಬರೋದಿಲ್ಲ. ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ರೆಡ್ಯೂಸ್ ಸಿಲೆಬಸ್ ಇಂದ ನಮ್ಮ CETಗೆ ಬರೋದಿಲ್ಲ. ಸರಿನಾ ರೀ? JELಗೆ ಡೆಫಿನೆಟ್ ಆಗಿ ಬಂದೇ ಬರುತ್ತೆ, ಯಾಕಂದ್ರೆ ಓವರ್ ಆಲ್ ನೇಷನ್ ಅಲ್ಲಪ್ಪ ನೀವು, ನಮ್ಮ ಕರ್ನಾಟಕ ಅಲ್ಲಿ ಮಾತ್ರನೇ ಸಿಲೆಬಸ್ ರೆಡ್ಯೂಸ್ ಮಾಡಿರ್ತಾರೆ, ಬೇರೆ ಬೇರೆ ಸ್ಟೇಟ್ಸ್ ಅಲ್ಲಿ ಅದೇ ಪಾರ್ಟ್ ರೆಡ್ಯೂಸ್ ಮಾಡಿರ್ತಾರಾ ಅಂತ ನಮಗೆ ಗೊತ್ತಿಲ್ಲ. ಹಾಗಾಗಿ ವಿ ಶುಡ್ ನಾಟ್ ಕನ್ಸಿಡರ್ ದಟ್ ಹಿಯರ್. KCETಗೆ ರೆಡ್ಯೂಸ್ ಸಿಲೆಬಸ್ ಇಂದ ಕ್ವಶನ್ಸ್ ಬರೋದಿಲ್ಲ, ಆದ್ರೆ JEಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಸರಿನಾ ರೀ ಮಹೇಶ್? ಓಕೆನಾ? ಎಸ್. ಶಲ್ ವಿ ಎಂಟರ್ ಇನ್ ಟು ದ ಕ್ಲಾಸ್? ಶುರು ಮಾಡೋಣ, ಕ್ಲಾಸ್ ಶುರು ಮಾಡೋಣ. ಇವತ್ತಿನ ಸೆಷನ್ ಅಲ್ಲಿ ನಾವು ದ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗ್ಬೇಕಾಗಿರುತ್ತೆ. ನೋಡಿ, ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಆಲ್ರೆಡಿ ಕಾಲೇಜಸ್ ಅಲ್ಲಿ ನಿಮ್ಗೆ ಶುರು ಮಾಡಿರ್ತಾರೆ, ಆದರೂ ಸಹ ಯಾರಿಗಾದ್ರೆ ಗೊತ್ತಿರುತ್ತೋ ಅದು ಇನ್ನೂ ಒಂದ್ಸರಿನ ಕಲೀರಿ. ನೋ ನೀಡ್ ಟು ವರಿ ಅಬೌಟ್ ದಟ್ ನೋ ನೀಡ್ ಟು ವರಿ ಅಬೌಟ್ ದಟ್. ಓಕೆ, ಸರಿ, ಕ್ಲಾಸ್ ಶುರು ಮಾಡೋಣ. ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದಿಸ್ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್, ಈ ಚಾಪ್ಟರ್ನ ಶುರು ಮಾಡೋಕ್ಕೂ ಮುಂಚೆ ನಾವು ಬ್ರೀಫ್ ಆಗಿ ಸೆಕೆಂಡ್ PUC ಅಲ್ಲಿ ಎಷ್ಟು ಚಾಪ್ಟರ್ ಇದೆ, ಒಂದೊಂದು ಚಾಪ್ಟರ್ನಿಂದ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಾದ್ಮೇಲೆ ವಿಲ್ ಎಂಟರ್ ಇನ್ ಟು ದ ಸಿಲೆಬಸ್ ಸರಿನಾ ರೀ? ಯಾಕೆ ಅಂತಂದಾಗ ಎಲ್ಲರೂ ನೀವು ಸೆಕೆಂಡ್ PUC ಅಲ್ಲಿ ಇದ್ದೀರಾ, ಯಾರಾದ್ರೂ ನಿಮಗೆ ಏನೇನು ಚಾಪ್ಟರ್ ಇದೆ ಅಂತ ಕೇಳಿದ್ರೆ ಏನು ಮಾಡ್ತೀರಾ? ಗೊತ್ತಿಲ್ಲ ಅಂತ ಹೇಳ್ತೀರಾ? ಸೊ ಹಾಗೆ ಇರಬಾರ್ದು, ಸರಿನಾ? ಸೊ ವಿ ಶುಡ್ ನೋ ಅಟ್ ಲೀಸ್ಟ್ ವಾಟ್ ಆರ್ ದ ಚಾಪ್ಟರ್ಸ್ ದಟ್ ಆರ್ ದೇರ್ ಇನ್ ದ ಸೆಕೆಂಡ್ PUC. ಅದಾದ್ಮೇಲೆ ನಿಮಗೆ ವೇಟೇಜ್ ನಿಮಗೆ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಾದ ನಂತರ ನಿಮಗೆ ಜಸ್ಟ್ ಐ ವಿಲ್ ಎಕ್ಸ್ಪ್ಲೈನ್ ಅಬೌಟ್ ಮಾಡೆಲ್ ಪೇಪರ್ ಮಾಡೆಲ್ ಪೇಪರ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಮಾಡೆಲ್ ಪೇಪರ್ ಆದ ನಂತರ ಐ ವಿಲ್ ಎಂಟರ್ ಇನ್ ಟು ದ ಚಾಪ್ಟರ್. ಈಸ್ ಇಟ್ ಓಕೆ ಫಾರ್ ಯು ಓಕೆ, ಎಸ್ ಆರ್ ನೋ? ಓಕೆ, ಎಸ್. ಸೊ ಸಿ ದಟ್ ಏನು ಹೇಳ್ಬೋದು ನಾವು ಅಂತ ಅಂದ್ಬಿಟ್ಟು ಒಂದ್ಸರಿ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ವಾಟ್ ಈಸ್ ದ ಕಾನ್ಸೆಪ್ಟ್ ಹಿಯರ್, ವಾಟ್ ಆರ್ ದ ಕಂಟೆಂಟ್. ನೋಡಿ, ಇಲ್ಲಿ ಜನರಲ್ ಇಂಟ್ರಡಕ್ಷನ್ ಬಗ್ಗೆ ನಾವು ನೋಡ್ಕೊಂಡು ಹೋಗೋಣ. ನೆಕ್ಸ್ಟ್ ಐ ವಿಲ್ ಡಿಸ್ಕಸ್ ಅಬೌಟ್ ವಿತ್ ಮಾಡೆಲ್ ಪೇಪರ್ ಒಂದು ಮಾಡೆಲ್ ಪೇಪರ್ ಅಂದರೆ ಲಾಸ್ಟ್ ಇಯರ್ ಮಾಡೆಲ್ ಪೇಪರ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಾದ ನಂತರ ಐ ವಿಲ್ ಸ್ಟಾರ್ಟ್ ದ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಇದರಲ್ಲಿ ನಿಮಗೆ ಏನು ಹೇಳ್ತೀವಿ ಅಂತಂದಾಗ, ಚಾರ್ಜ್ ಅಂದರೆ ಏನು, ಪ್ರಾಪರ್ಟೀಸ್ ಆಫ್ ದ ಚಾರ್ಜ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಳ್ಳೋಣ. ಪ್ರಾಪರ್ಟೀಸ್ ಆಫ್ ಚಾರ್ಜ್. ಲೇಟರ್ ವಿ ಹ್ಯಾವ್ ಟು ಗೋ ವಿತ್ ಮೆಥಡ್ಸ್ ಆಫ್ ಚಾರ್ಜಿಂಗ್. ಎ ಬಾಡಿ, ಒಂದು ಬಾಡಿನ ಹೇಗೆ ನಾವು ಚಾರ್ಜ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗೋಣ, ಸರಿನಾ? ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ 6:30 ಓಕೆ. ಐ ವಿಲ್ ಇನ್ಫಾರ್ಮ್ ಟು ದ ಬ್ಯಾಚ್ ಮ್ಯಾನೇಜರ್ ಆರ್ ದ ಕೋಆರ್ಡಿನೇಟರ್. ಇಫ್ ಪಾಸಿಬಲ್ ದೇ ವಿಲ್ ಚೇಂಜ್ ದ ಟೈಮಿಂಗ್ಸ್. ನೋ ನೀಡ್ ಟು ವರಿ ಅಬೌಟ್ ದಟ್. ಓಕೆ, ಸೊ ಲೆಟ್ us see what are the things. First of all, whenever we go with the second PUC syllabus in physics ಬಗ್ಗೆ ನಾವು ಮಾತಾಡ್ಕೊಂಡು ಹೋಗೋಣ. ಫಿಸಿಕ್ಸ್ ಅಲ್ಲಿ ಯಾವ ಚಾಪ್ಟರ್ ಇದೆ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಸರಿನಾ? ಎಸ್ ಡೆಫಿನೆಟ್ಲಿ. ಓಕೆ, JEE ವರೆಗೂ ನಾನು ನಿಮಗೆ ಎಕ್ಸ್ಟೆಂಡ್ ಮಾಡ್ತೀನಿ. ನೋ ನೀಡ್ ಟು ವರಿ ಅಬೌಟ್ ದಟ್. ಓಕೆನಾ? ನೋಡಿ, ಇಲ್ಲಿ PUC ಮಾತ್ರನೇ ಅಲ್ಲ, JEE ವರೆಗೂ ಸಹ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಒಂದು ವೇಳೆ ನಮಗೆ ಕೊಟ್ಟಿರ್ತಕ್ಕಂಥ ಕ್ಲಾಸಸ್ ಸಾಲದೆ ಹೋದರೆ ಎಕ್ಸ್ಟ್ರಾ ಕ್ಲಾಸಸ್ ಸಹ ತಗೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ನಾನು ನಮ್ಮ ಸಂಪೂರ್ಣ ಪ್ರಯತ್ನ ಮಾಡ್ತೀನಿ. ಸೊ ನೋ ನೀಡ್ ಟು ವರಿ ಅಬೌಟ್ ದಟ್ ಹಿಯರ್. ಸೆಕೆಂಡ್ PUC ಸಿಲೆಬಸ್ ಅಲ್ಲಿ ನಿಮಗೆ ವೆನೆವರ್ ವಿ ಗೋ ವಿತ್ ದಟ್ we can have part 1 and part 2 in our NCERT textbook. NCERT textbook ನೀವು ಒಂದ್ಸರಿ ನೋಡಿದ್ದೀರಾ ಅಂತಂದ್ರೆ ನಿಮಗೆ ಪಾರ್ಟ್ 1 ಮತ್ತು ಪಾರ್ಟ್ 2 ಅನ್ನೋದು ಇರುತ್ತೆ. ಇಸ್ ಇಟ್ ರೈಟ್? ಪಾರ್ಟ್ 1 ಅಲ್ಲಿ ಯಾವ ಚಾಪ್ಟರ್ಸ್ ಇರುತ್ತೆ ನಿಮಗೆ ಅಂತ ಅಂದಿದ್ದಾಗ, ಸಿ ಹಿಯರ್, ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ಅಂಡ್ ಸೆಕೆಂಡ್ ಒನ್ ಬಂದ್ಬಿಟ್ಟು ನಿಮಗೆ
ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್ ಅಂತ ಹೇಳ್ತೀನಿ ನಾನು. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್ ಚಾಪ್ಟರ್ಸ್ ಯಾರಾದರೂ ಗೊತ್ತಿಲ್ಲ ಅಂತಂದ್ರೆ ಪ್ಲೀಸ್ ನೋಟ್ ಮಾಡಿಕೊಳ್ಳಿ. ಓಕೆನಾ ರೀ? ಓಕೆ, 7 o'clock ಅಂದರೆ ತುಂಬ ಲೇಟ್ ಆಗೋಗುತ್ತಪ್ಪ. ಓಕೆ, 6:15 ಈಸ್ ಅವರ್ ಅಪ್ರಾಪ್ರಿಯೇಟ್ ಟೈಮ್ ಅಂತ ಹೇಳ್ಬಿಟ್ಟು ನಮಗೆ ಕೊಟ್ಟಿದ್ದಾರೆ. ಸೊ ಲೆಟ್ ಅಸ್ ಸಿ ಹಿಯರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್. ಮೂರನೇದೇನಪ್ಪ ಇಲ್ಲಿ ಅಂತಂದಾಗ ಯು ಕ್ಯಾನ್ ಗೋ ವಿತ್ ಕರೆಂಟ್ ಎಲೆಕ್ಟ್ರಿಸಿಟಿ ಕರೆಂಟ್ ಎಲೆಕ್ಟ್ರಿಸಿಟಿ. ಅಂಡ್ ಫೋರ್ತ್ ಒನ್ ವಿಲ್ ಗೋ ವಿತ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಚಾಪ್ಟರ್ ಅನ್ನೋದು ಇರುತ್ತೆ. ನೋಡಿ, ಯಾರಿಗಾದ್ರೂ ಏನಾದರೂ ನಾನು ಪಾಠ ಮಾಡಬೇಕಾದ ಅರ್ಥ ಆಗಲಿಲ್ಲ ಅಂತಂದರೆ ದಯವಿಟ್ಟು ಕೇಳಿ. ಪ್ಲೀಸ್ ಆಸ್ಕ್ ಯುವರ್ ಡೌಟ್ಸ್. ಇದು ನಿಮ್ಗೆ ಲೈವ್ ಸೆಷನ್ ಆಗಿರೋದ್ರಿಂದ ಯು ಕ್ಯಾನ್ ಈಸಿಲಿ ಆಸ್ಕ್ ಯುವರ್ ಡೌಟ್ಸ್ ಥ್ರೂ ಯುವರ್ ಕಮೆಂಟ್ ಸೊ ದಟ್ ಐ ಕ್ಯಾನ್ ಎಕ್ಸ್ಪ್ಲೈನ್ ಟು ಯು. ನೋಡಿ, ನೆಕ್ಸ್ಟ್ ಏನಪ್ಪ ಇಲ್ಲಿ ಅಂತಂದರೆ ಫಿಫ್ತ್ ಚಾಪ್ಟರ್ ಬಂದ್ಬಿಟ್ಟು ನಿಮಗೆ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ಅಂತ ಹೇಳ್ತಾರೆ. ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್. ಓಕೆ, ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನಿಮಗೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಬರುತ್ತೆ. ನೆಕ್ಸ್ಟ್ ಚಾಪ್ಟರ್ ನಿಮಗೆ ಪಾರ್ಟ್ 1 ಬಗ್ಗೆ ಮಾತ್ರ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್. ನೆಕ್ಸ್ಟ್ ಚಾಪ್ಟರ್ ಬಂದ್ಬಿಟ್ಟು ನಿಮಗೆ ಏನಾಗುತ್ತೆ ನಿಮಗೆ ಅಂತಂದರೆ ಆಲ್ಟರ್ನೇಟಿಂಗ್ ಕರೆಂಟ್ಸ್. ಆಲ್ಟರ್ನೇಟಿಂಗ್ ಕರೆಂಟ್ಸ್. ನೆಕ್ಸ್ಟ್ 8th ಚಾಪ್ಟರ್ ಪಾರ್ಟ್ 1 ಅಲ್ಲಿ 8 ಚಾಪ್ಟರ್ಸ್ ಕವರ್ ಆಗಿರುತ್ತೆ. ನಿಮಗೆ 8th ಚಾಪ್ಟರ್ ಬಂದ್ಬಿಟ್ಟು ನಿಮಗೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್. ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಅಂತ ಹೇಳ್ತಾರೆ. ದಿಸ್ ಆರ್ ದ 8 ಚಾಪ್ಟರ್ಸ್ ವಿಚ್ ಆರ್ ದೇರ್ ಇನ್ ದ ಪಾರ್ಟ್ 1 ಆಫ್ ದ ಸೆಕೆಂಡ್ PUC ಫಿಸಿಕ್ಸ್ ಸಿಲೆಬಸ್. ಫಿಸಿಕ್ಸ್ ಸಿಲೆಬಸ್ ಗಾಟ್ ಇಟ್ ಲೇಟರ್ ಪಾರ್ಟ್ 2 ನೋಡೋಣ. ಪಾರ್ಟ್ 2 ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದಟ್. 9th chapter, that is ray optics and optical instruments. Ray optics and optical instruments. Ray optics and optical instruments. And next one ಏನಪ್ಪ ಇಲ್ಲಿ ಅಂತಂದಾಗ dual nature of radiation. Dual nature of radiation and matter. ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್. ನೆಕ್ಸ್ಟ್ ಚಾಪ್ಟರ್ ನಿಮಗೆ ಆಟಮ್ಸ್ ಅಂತ ಬರುತ್ತೆ. ಇದು ಆಲ್ರೆಡಿ ನಿಮ್ಮ ಕೆಮಿಸ್ಟ್ರಿಯಲ್ಲಿ ಫಸ್ಟ್ PUC ಓದೇ ಇರ್ತೀರಾ. ಆಟಮ್ಸ್ ಚಾಪ್ಟರ್ ಬಗ್ಗೆ ಆಲ್ರೆಡಿ ಓದೇ ಇರ್ತೀರಾ. ಸಿ ಹಿಯರ್ 12th ಒನ್ ಏನಪ್ಪ ನಿಮಗೆ ಅಂತಂದಾಗ ನ್ಯೂಕ್ಲಿಯೈ ಅಂತ ಬರುತ್ತೆ. ನ್ಯೂಕ್ಲಿಯೈ. ಓಕೆ, 1 ನಿಮಿಷ, ಸಾರಿ. ಇಲ್ಲಿ 10ನೇ ಚಾಪ್ಟರ್ ನಿಮಗೆ ಡ್ಯುಯಲ್ ನೇಚರ್ ಅಲ್ಲ, ನಿಮಗೆ ವೇವ್ ಆಪ್ಟಿಕ್ಸ್ ಇದೆ. ಯು ಶುಡ್ ನಾಟ್ ಫರ್ಗೆಟ್ ದಟ್ 10ನೇ ಚಾಪ್ಟರ್ ವೇವ್ ಆಪ್ಟಿಕ್ಸ್. ವೇವ್ ಆಪ್ಟಿಕ್ಸ್. 11th ಒನ್ ಈಸ್ ಡ್ಯುಯಲ್ ನೇಚರ್. 11th ಒನ್ ಈಸ್ ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್. ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್. ನನ್ನ ವಾಯ್ಸ್ ಕ್ಲಿಯರ್ ಆಗಿ ಇಲ್ಲದೆ ಹೋದರೂ ಸಹ, ಓಕೆ, ವಾಯ್ಸ್ ಕ್ಲಿಯರ್ ಇಲ್ಲದೆ ಹೋದರೂ ಸಹ ನೀವು ಇನ್ಫಾರ್ಮ್ ಮಾಡಿ. ಐ ವಿಲ್ ಇನ್ಕ್ರೀಸ್ ಮೈ ವಾಯ್ಸ್. ವಿಚ್ ಆರ್ ದ ಡಿಲೀಟೆಡ್ ಪೋರ್ಷನ್ಸ್? ಮಹೇಶ್, ನೋಡಿ, ಎಲ್ಲ ಚಾಪ್ಟರ್ಸ್ ಅಲ್ಲೂ ಕೆಲವು ಟಾಪಿಕ್ಸ್ ಮಾತ್ರ ಡಿಲೀಟ್ ಮಾಡಿದ್ದಾರೆ. ಆ ಒಂದು ಟಾಪಿಕ್ಸ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇರ್ತೀನಿ ನಾನು. ಓಕೆನಾ ರೀ? ಸೊ ನೋ ನೀಡ್ ಟು ವರಿ ಅಬೌಟ್ ದ್ಯಾಟ್. 5:30 ಸ್ಟಾರ್ಟ್ ಮಾಡಿ. ಯಾರಪ್ಪ ಅವರು? ಅತೀಶ್. ಓಕೆ, ನೋಡೋಣಪ್ಪ. ಸೊ ಸಿ ದ್ಯಾಟ್ 12th ಬಂದ್ಬಿಟ್ಟು ನಿಮಗೆ ಆಟಮ್ಸ್ ಚಾಪ್ಟರ್ ಇರುತ್ತೆ. 13th ಒನ್ ನ್ಯೂಕ್ಲಿಯೈ. 14th one, that is semiconductor electronics. Semiconductor electronics. Okay, Nari? So these are all the questions here. CET questions ಎಲ್ಲ ನಿಮಗೆ ಕವರ್ ಆಗ್ತಾ ಇರುತ್ತೆ ನೋಡಿ. ಸ್ಪೆಷಲಿ ನಿಮಗೆ CET ಮೇಲೆ ಕಾನ್ಸಂಟ್ರೇಟ್ ಮಾಡೋರು ನಿಮಗೆ JEE ಓದಿದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ. CET will become very very helpful to you. So please see that. These are the chapters. Now let us discuss about the weightage. ಯಾವ ಚಾಪ್ಟರ್ನಿಂದ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಅಂತ ನಾವು ಒಂದ್ಸರಿ ಬ್ರೀಫ್ ಆಗಿ ನೋಡ್ಬಿಡೋಣ. ಸರಿನಾ ರೀ? ಓಕೆನಾ? ಸೊ ಲೆಟ್ ಅಸ್ ಥಿಂಕ್ ಅಬೌಟ್ ದ weightage of these chapters here. Whenever we come to first chapter, that is electric charges and fields,
ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಬಂದಿದ್ದಾರೆ ನಿಮಗೆ. ನೋಡಿ ನಿಯರ್ಲಿ ನಿಮಗೆ ಈ ಒಂದು ಚಾಪ್ಟರ್ ಇಂದ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಇಂದ ಒಂದೇ ಒಂದು ಚಾಪ್ಟರ್ ಇಂದ ನಿಮಗೆ ಯು ವಿಲ್ ಗೆಟ್ 10 ಮಾರ್ಕ್ಸ್ ಯು ವಿಲ್ ಗೆಟ್ 10 ಮಾರ್ಕ್ಸ್. ಒಂದ್ಸರಿ ಯೋಚನೆ ಮಾಡಿ ಎಷ್ಟು ಬರುತ್ತೆ ಮಾರ್ಕ್ಸ್ ಅಂತ ಅಂದ್ಬಿಟ್ಟು ನಿಮಗೆ ಯು ವಿಲ್ ಗೆಟ್ 10 ಮಾರ್ಕ್ಸ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಇಂದ ನಿಮಗೆ 10 ಮಾರ್ಕ್ ಅಂದ್ರೆ ನಿಯರ್ಲಿ ಹೆಚ್ಚು ಕಮ್ಮಿ ಆಗುತ್ತೆ ನಿಮಗೆ. ನಿಯರ್ಲಿ 10 ಮಾರ್ಕ್ಸ್ ಯು ವಿಲ್ ಗೆಟ್ ಇಟ್ ಫ್ರಮ್ ದ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ಇಸ್ ಇಟ್ ರೈಟ್? ನೆಕ್ಸ್ಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್ ಇಂದ ನಿಮಗೆ 9 ಮಾರ್ಕ್ಸ್ ನಿಮಗೆ ಬರುತ್ತೆ. ಕರೆಂಟ್ ಎಲೆಕ್ಟ್ರಿಸಿಟಿ ಹೋಗಿದ್ದ ನಿಮಗೆ ಯು ವಿಲ್ ಗೆಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್. ನೋಡಿ ಸೆಕೆಂಡ್ PUC ಹೋಲ್ ಸಿಲೆಬಸ್ ನಾವು ಕಂಪೇರ್ ಮಾಡಿದ್ದಾಗ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಒಂದೇ ಚಾಪ್ಟರ್ ಇಂದ ನಿಮಗೆ 14 ಮಾರ್ಕ್ ಬರುತ್ತೆ. 14 ಮಾರ್ಕ್ಸ್. ಓಕೆ, ಕಮ್ಯುನಿಕೇಶನ್ ಸಿಸ್ಟಮ್ಸ್ ಇಲ್ಲವೇ ಇಲ್ಲ ಸಿಲೆಬಸ್ ಅಲ್ಲಿ. JEE ಕನ್ಫರ್ಮ್ ಮಾಡ್ಬಿಟ್ಟು ನಾನು ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಫ್ ಇಟ್ ಈಸ್ ದೇರ್ ಫಾರ್ JEE ಐ ವಿಲ್ ಕಂಪ್ಲೀಟ್ ದಟ್ ಚಾಪ್ಟರ್ ಆಲ್ಸೋ. ನೋ ನೀಡ್ ಟು ವರಿ. ಗಾಟ್ ಇಟ್? ನೋಡಿ ಇಲ್ಲಿ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ವೆನೆವರ್ ಯು ಗೋ ವಿತ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಫ್ರಮ್ ದಿಸ್ ಚಾಪ್ಟರ್ ಯು ವಿಲ್ ಗೆಟ್ 11 ಮಾರ್ಕ್ಸ್ 11 ಮಾರ್ಕ್ಸ್. ಅಂಡ್ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಚಾಪ್ಟರ್ ಹೋಗಿದ್ದಾಗ ವೆನೆವರ್ ವಿ ಗೋ ಟು ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಚಾಪ್ಟರ್ ಯು ವಿಲ್ ಗೆಟ್ 7 ಮಾರ್ಕ್ಸ್ ಹಿಯರ್. 7 ಮಾರ್ಕ್ಸ್. ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ ಇಂದನೂ ಸಹ ನಿಮಗೆ 7 ಮಾರ್ಕ್ಸ್ ನಿಮಗೆ ಖಂಡಿತವಾಗ್ಲೂ ಬರುತ್ತೆ. ಅಕಾರ್ಡಿಂಗ್ ಟು ದಿಸ್ ಬ್ಲೂ ಪ್ರಿಂಟ್ ಪ್ರಕಾರ ನಾನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಲಾಸ್ಟ್ ಇಯರ್ ನೆಕ್ಸ್ಟ್ ಇಯರ್ ಏನಾಗುತ್ತೆ ಅಂತ ನಮಗೆ ಇನ್ನೂ ಕನ್ಫರ್ಮೇಶನ್ ಗೊತ್ತಿಲ್ಲ. ಬಟ್ ಅಲ್ಲಿವರೆಗೂ ನಾವು ಪ್ರೀವಿಯಸ್ ಏನಿದೋ ಅದನ್ನೇ ನಾವು ಫಾಲೋ ಮಾಡ್ಕೊಂಡು ಹೋಗೋಣ. ಸರಿನಾ ರೀ? ಏನಪ್ಪ ಅನ್ವಿತಾ ಏನು ಹೇಳ್ತಾ ಇದ್ದೀರಾ? ಸರ್ ದ ಟಾಪಿಕ್ ದಟ್ ಆರ್ ಡಿಲೀಟೆಡ್ ಇನ್ KCET ಅಂಡ್ JEE ಆಲ್ಸೋ. ನೋಡಿಪ್ಪ ಬೋರ್ಡ್ ವರ್ಗು ಮಾತ್ರ ಡಿಲೀಟೆಡ್ ಆಗಿದೆ. KCET ಯಲ್ಲೂ ಸಹ ನಿಮಗೆ ಕೊಡದೇ ಇರಬಹುದು ಕ್ವಶನ್ಸ್, ಆದರೆ JEE ಅಲ್ಲಿ ದೇ ಮೇ ಇನ್ಕ್ಲೂಡ್. ಸೊ ಅದನ್ನ ನೀವು ರೆಫರೆನ್ಸ್ ತಗೋಬೇಡಿ. ಡಿಲೀಟೆಡ್ ಪೋರ್ಷನ್ಸ್ ತುಂಬಾ ಜಾಸ್ತಿ ಏನಿಲ್ಲ ರೀ, ತುಂಬಾ ಸ್ಮಾಲ್ ಟಾಪಿಕ್ಸ್ ಮಾತ್ರ ಡಿಲೀಟ್ ಮಾಡಿದ್ದಾರೆ. ಸೊ ನೋ ನೀಡ್ ಟು ವರಿ ಅಬೌಟ್ ಡಿಲೀಟೆಡ್ ಪೋರ್ಷನ್. ಲೆಟ್ ಅಸ್ ಲರ್ನ್. ಇಟ್ ಹೆಲ್ಪ್ಸ್ ಫಾರ್ ಯುವರ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಆಲ್ಸೋ. ಓಕೆನಾ? ಸೊ ಸಿ ದಟ್ ಆಲ್ಟರ್ನೇಟಿಂಗ್ ಕರೆಂಟ್ಸ್ ಏನಾಗಿರುತ್ತೆ ನಿಮಗೆ ಅಂತಂದಿದ್ದಾಗ from the alternating currents you will get definitely 8 marks 8 marks ಬರುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇಂದ ನಿಮಗೆ 3 marks ಬರುತ್ತೆ. ಫ್ರಮ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ you will get definitely 3 marks. ಓಕೆನಾ? ಸೊ see here from ray optics and optical instruments here, from ray optics and optical instruments you will get 9 marks 9 marks. ವೇ ಆಪ್ಟಿಕ್ಸ್ ಆಲ್ಸೋ ನಿಮಗೆ 9 ಮಾರ್ಕ್ಸ್ ಬರುತ್ತೆ. ಡ್ಯುಯಲ್ ನೇಚರ್ ಇಂದ ನಿಮಗೆ 6 ಮಾರ್ಕ್ಸ್ ಬರೋದಕ್ಕಂತ ಚಾನ್ಸಸ್ ಇದೆ ಅಕಾರ್ಡಿಂಗ್ ಟು ಪ್ರೀವಿಯಸ್ ಬ್ಲೂ ಪ್ರಿಂಟ್. ಗೊತ್ತಾಯ್ತಾ? ಇನ್ನು ಆಟಮ್ಸ್ ನ್ಯೂಕ್ಲಿಯೈ ಇಂದ ಹೋಗಿದ್ದಾಗ ವೆನೆವರ್ ಯು ಗೋ ವಿತ್ ಆಟಮ್ಸ್ ಚಾಪ್ಟರ್ ಇಂದ ನಿಮಗೆ 5 ಮಾರ್ಕ್ಸ್ ಬರುತ್ತೆ. ಲೇಟರ್ ನಿಮಗೆ ನ್ಯೂಕ್ಲಿಯೈ ಚಾಪ್ಟರ್ ಇಂದ 7 ಮಾರ್ಕ್ಸ್ ಬರುತ್ತೆ. ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್, ಫ್ರಮ್ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಯು ಮೇ ಗೆಟ್ ಮ್ಯಾಕ್ಸಿಮಮ್ ಆಫ್ 10 ಮಾರ್ಕ್ಸ್. ನೋಡಿ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಅನ್ನೋದು ನಿಮಗೆ ತುಂಬಾ ಈಸಿ ಆ್ಯಂಡ್ ಇಂಪಾರ್ಟೆಂಟ್ ಚಾಪ್ಟರ್ ತುಂಬಾ ಈಸಿ ಇರುತ್ತೆ. ಆ ಒಂದು ಚಾಪ್ಟರ್ ನಿಮಗೆ ಎಷ್ಟು ಮಾರ್ಕ್ಸ್ ಬರ್ತದೆ? ನಿಮಗೆ 10 ಮಾರ್ಕ್ಸ್ ಬರ್ತಾ ಇದೆ. ಅಂಡರ್ಸ್ಟ್ಯಾಂಡಿಂಗ್ ಇಲ್ಲಿ ಇನ್ನೂ ಒಂದು ಚಾಲೆಂಜ್ ಏನಪ್ಪ ನಿಮಗೆ ಅಂತಂದರೆ, ಓಕೆ, ಮಾಡೆಲ್ ಪೇಪರ್. ಈ ಮಾಡೆಲ್ ಪೇಪರ್ ಹೇಗಿರುತ್ತೆ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಪ್ರೀವಿಯಸ್ ನೋಡಿ ಕಳೆದ 3 ವರ್ಷಗಳಿಂದ, ಓಕೆ, ಫ್ರಮ್ ದ ಪಾಸ್ಟ್ 3 years ದೇ ಹ್ಯಾವ್ ಚೇಂಜಿಂಗ್ ದ ಕ್ವಶನ್ ಪೇಪರ್ ಪ್ಯಾಟರ್ನ್ ಫಾರ್ ದ ಕನ್ವೀನಿಯನ್ಸ್ ಟು ದ ಸ್ಟೂಡೆಂಟ್ಸ್. ನಿಮಗೆ ಮಕ್ಕಳಿಗೆ ಅನುಕೂಲವಾಗಿರಬೇಕು, ಎಲ್ಲರೂ ಪಾಸ್ ಆಗಬೇಕು, ಒಳ್ಳೆ ಸ್ಕೋರ್ನ ಪಡಿಬೇಕು ಅಂತ ಅಂದ್ಬಿಟ್ಟು ಅವ್ರು ನಿಮಗೆ ಚೇಂಜ್ ಆಗ್ತಾನೆ ಇದೆ ಫ್ರಮ್ ದ ಕರೋನಾ ಟೈಮ್ ಆನ್ವರ್ಡ್ಸ್. ಇಸ್ ಇಟ್ ರೈಟ್? ಅದಕ್ಕೂ ಮುಂಚೆ ಸುಮಾರು ವರ್ಷಗಳು ನಿಮಗೆ ಒಂದೇ ಒಂದು ಪ್ಯಾಟರ್ನ್ ಫಾಲೋ ಮಾಡ್ಕೊಂಡು ಬರ್ತಾ ಇದ್ರು. ಮೋಸ್ಟ್ಲಿ ಲಾಸ್ಟ್ ಇಯರ್ ಫೈನಲೈಸ್ ಮಾಡಿರೋದು ನಿಮಗೂ ಇರಬಹುದು ಅಂತ ಹೇಳ್ತಾ ಇದ್ದೀನಿ. ಅದೆಲ್ಲ ನಮಗೆ ಕೊನೆಯ ಮೂಮೆಂಟಲ್ಲಿ ನಮಗೆ ಗೊತ್ತಾಗುತ್ತೆ. ಓಕೆ, ಇಫ್ ದರ್ ಈಸ್ ಎನಿ ಚೇಂಜ್ ಇನ್ ದ ಕ್ವಶನ್ ಪೇಪರ್ ಪ್ಯಾಟರ್ನ್ ಡೆಫಿನೆಟ್ಲಿ ಐ ವಿಲ್ ಎಕ್ಸ್ಪ್ಲೈನ್ ಟು ಯು. ಓಕೆನಾ? ಸೊ ಲೆಟ್ us see here what is the question paper pattern here. ಕ್ವಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ನಾವು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗೋಣ. ವಾಟ್ ಇಸ್ ದ ಕ್ವಶನ್ ಪೇಪರ್ ಪ್ಯಾಟರ್ನ್? ಸೊ ಸಿ ಹಿಯರ್, ಕ್ವಶನ್ ಪೇಪರ್ ಪ್ಯಾಟರ್ನ್ ನಿಮಗೆ ಹೇಗೆ ಮಾಡಿದ್ದಾರೆ ಅಂತಂದ್ರೆ ಎವ್ರಿ ಒನ್ ಕ್ಯಾನ್ ಪಾಸ್, ಪ್ರತಿಯೊಬ್ಬರು ಪಾಸ್ ಆಗ್ಬೋದು. ಅಷ್ಟೇ ಅಲ್ಲ, ಎವ್ರಿ ಒನ್ ಕ್ಯಾನ್ ಸ್ಕೋರ್ ಡಿಸ್ಟಿಂಕ್ಷನ್ ಮಾರ್ಕ್ಸ್ 85% ಮೇಲೆ ನೀವು ಈಸಿಯಾಗಿ ಸ್ಕೋರ್ ಮಾಡಬಹುದು. ಆ ರೀತಿ ನಿಮಗೆ ಈ ಕ್ವಶನ್ ಪೇಪರ್ ಪ್ಯಾಟರ್ನ್ ನ ಸೆಟ್ ಮಾಡಿದ್ದಾರೆ. ಸರಿನಾ? ನೋಡಿ ಇಲ್ಲಿ ಫಸ್ಟ್ ಒನ್ ಏನಾಗಿದೆ ಅಂತ ಒಂದ್ಸರಿ ನೋಡೋಣ. ಫಸ್ಟ್ ಪಾರ್ಟ್, ಇಟ್ ಇಸ್ ಅ ಫಸ್ಟ್ ಪಾರ್ಟ್, ದಟ್ ಇಸ್ ಎ
ಪಾರ್ಟ್ 1 ಅಂತ ಬರಿತಾ ಇದ್ದೀನಿ. ಪಾರ್ಟ್ 1 ಅಲ್ಲಿ ನಿಮಗೆ MCQ ಕ್ವಶನ್ಸ್ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ತುಂಬಾ ಎಕ್ಸ್ಪೆಕ್ಟೇಷನ್ ಮಾಡಕ್ ಹೋಗಬೇಡಿ. ನೀವು ಯಾವಾಗಾದ್ರೆ ನೀವು ನಾರ್ಮಲ್ ಕ್ಲಾಸ್ ಕೇಳಿಸ್ಕೊಂಡು ಹೋಗಿರ್ತೀರೋ ಅಂತ ಒಂದು ಕೇಳಿಸ್ಕೊಂಡಿರತಕ್ಕಂಥ ಕಾನ್ಸೆಪ್ಟ್ಸ್ ಮೇಲೆ ಡೈರೆಕ್ಟ್ ಕ್ವಶನ್ಸ್ ಬಂದಿರುತ್ತೆ. ಬೇಕಾದ್ರೆ ನೀವು ಲಾಸ್ಟ್ ಇಯರ್ ಪೇಪರ್ನ ಒಂದ್ಸರಿ ಚೆಕ್ ಮಾಡಿ. 2023 ಮೊನ್ನೆ ಮಾರ್ಚಲ್ಲಿ ನಡೀತಲ್ವಾ ಅಂತ ಒಂದು ಪೇಪರ್ ನೋಡಿ ಒಂದ್ಸರಿ. ಡೈರೆಕ್ಟ್ ಕ್ವಶನ್ಸ್ ಕೊಡ್ತಾರೆ ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ ಅಲ್ಲಿ. ಈ ಒಂದು CET ಈ ಒಂದು ಬೋರ್ಡ್ ಎಕ್ಸಾಮಿನೇಷನ್ ಅಲ್ಲಿ ಬರತಕ್ಕಂಥ MCQ ಕ್ವಶನ್ಸ್ ನೀಟ್ ಲೆವೆಲ್ ಅಲ್ಲಿ, JE ಲೆವೆಲ್ ಅಲ್ಲಿ, KCET ಲೆವೆಲ್ ಅಲ್ಲಂತೂ ಇರೋದಿಲ್ಲ. ಓಕೆನಾ? ಸೊ ಹಾಗಾಗಿ ಡೋಂಟ್ ನೆಗ್ಲೆಕ್ಟ್ ದಿಸ್ ಪಾರ್ಟ್. ಯು ಕ್ಯಾನ್ ಈಸಿಲಿ ಸ್ಕೋರ್. ನೋಡಿ ಇಲ್ಲಿ MCQ ಕ್ವಶನ್ಸ್ ನಿಮಗೆ ದೇರ್ ವಿಲ್ ಬಿ 15 ಕ್ವಶನ್ಸ್. ಔಟ್ ಆಫ್ 15 ವಿ ಹ್ಯಾವ್ ಟು ರೈಟ್ 15 ಕ್ವಶನ್ಸ್ ಫುಲ್ ಆನ್ಸರ್ ಮಾಡಬೇಕಾಗಿರುತ್ತೆ. ಸೊ ವಿಲ್ ಗೆಟ್ 15 ಮಾರ್ಕ್ಸ್. 15 ಮಾರ್ಕ್ಸ್ ಬರುತ್ತೆ ನಿಮಗೆ. ಸರಿನಾ ರೀ? ಆರ್ ಯು ಫಾಲೋಯಿಂಗ್ ಆರ್ ನಾಟ್? ಇದ್ದೀರಾ ಇಲ್ಲ ರೀ? ಫಾಲೋ ಮಾಡ್ತಾ ಇದ್ದೀರಾ? ನೋಡಿ ಯಾರು ರಿಪ್ಲೈ ಕೊಡ್ತಾ ಇಲ್ಲ ನಿಮಗೆ. ಇದೆಲ್ಲ ತುಂಬಾನೇ ಹೆಲ್ಪ್ ಆಗತ್ತೆ. ಅದಕ್ಕೋಸ್ಕರ ಇಂಟ್ರಡಕ್ಷನ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನಿಮ್ಗೆ ಡೈರೆಕ್ಟಾಗೆ ಪಾಠ ಮಾಡ್ಕೊಂಡು ಹೋದರೆ ನಿಮಗೆ ತಲೆ ಕೆಟ್ಟು ಗುಳಿಗೆಟ ಹೋಗುತ್ತೆ ರೀ. ಸೊ ನೋ ನೀಡ್ ಟು ವರಿ ಅಬೌಟ್ ದ್ಯಾಟ್. ಇಫ್ ಎನಿ ಒನ್ ಈಸ್ ದೇರ್ ಪ್ಲೀಸ್ ಕಮೆಂಟ್ ಮಾಡ್ತಾ ಇರ್ರಿ, ಮೆಸೇಜ್ ಮಾಡ್ತಾ ಇರ್ರಿ. ನಮಗೂ ಒಂದು ಸ್ವಲ್ಪ ಎಂಕರೇಜ್ಮೆಂಟ್ ಸಿಗ್ತಾ ಇರುತ್ತೆ. ಇಲ್ಲ ಅಂತಂದ್ರೆ ಒಬ್ಬರೇ ಮಾತಾಡ್ಕೊಂಡು ಹೋಗ್ತಾ ಇರಬೇಕಾಗತ್ತೆ. ಓಕೆ, ಸೊ ಪಾರ್ಟ್ 2 ಅಲ್ಲಿ ನಿಮ್ಗೆ ಏನಾಗುತ್ತೆ ನಿಮಗೆ ಅಂತಂದಾಗ ಸಿ ಹಿಯರ್ ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಬರುತ್ತೆ. ಫಿಲ್ ಇನ್ ದ ಬ್ಲಾಂಕ್ಸ್. ಈ ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ನಿಮಗೆ 0-5 ಕ್ವಶನ್ಸ್ ಕೊಟ್ಟಿರ್ತಾರೆ. ನಿಮಗೆ 0-5 ಸಹ ಆನ್ಸರ್ ಮಾಡಬೇಕಾಗಿರುತ್ತೆ. ಸೊ ವಿಲ್ ಗೆಟ್ ಟೋಟಲಿ 5 ಮಾರ್ಕ್ಸ್ ಹಿಯರ್. ಟೋಟಲಿ 5 ಮಾರ್ಕ್ಸ್. ಓಕೆನಾ? ಪಾರ್ಟ್ 3 ಬಂದಿದ್ದಾಗ ವೆನೆವರ್ ವಿ ಗೋ ವಿತ್ ಪಾರ್ಟ್ 3 then there will be 2 marks questions ಹಿಯರ್. ನೋಡಿ ತುಂಬಾ ಅನುಕೂಲವಾಗಿರ್ಬೇಕು ಅಂತ ಅಂದ್ಬಿಟ್ಟು ನಿಮ್ಗೆ ಮಾಡ್ತಾ ಇದ್ದಾರೆ. ಇಸ್ ಇಟ್ ರೈಟ್ ಆರ್ ನಾಟ್? ಸೊ ಸಿ ಹಿಯರ್ 2 marks questions ಬಂದಿದ್ದ ನಿಮ್ಗೆ ಯು ವಿಲ್ ಗೆಟ್ ಡೆಫಿನೆಟ್ಲಿ 9 ಕ್ವಶನ್ಸ್ ಕೊಟ್ಟಿದ್ದಾರೆ. ಈ 9 ಕ್ವಶನ್ಸ್ ಅಲ್ಲಿ ನೀವು ಬರಿಬೇಕಾದ್ರೆ ಓನ್ಲಿ 5 ಅಂದ್ರೆ 4 ಎಕ್ಸ್ಟ್ರಾ ಕ್ವಶನ್ಸ್ ಕೊಟ್ಟಿದ್ದಾರೆ. 4 ಎಕ್ಸ್ಟ್ರಾ ಕ್ವಶನ್ಸ್ ಕೊಟ್ಟಿದ್ದಾರೆ. ಅರ್ಥ ಆಗ್ತಾ ಇದಲ್ವಾ? ಸೊ ಸಿ ಹಿಯರ್ ನೋಡಿ, ಥರ್ಡ್ ಪಾರ್ಟ್ ಅಲ್ಲಿ ನಿಮ್ಗೆ 2 marks ಕ್ವಶನ್ಸ್ ಇರುತ್ತೆ. ಅವ್ರು ಏನು ಕ್ವಶನ್ ಕೇಳಿರ್ತಾರೋ ಅದಕ್ಕೆ ತಕ್ಕಂಗೆ ನೀಟಾಗಿ ಕ್ವಶನ್ ಟು ಆನ್ಸರ್ ನೀವು ಮಾಡಬೇಕಷ್ಟೇ. ಓಕೆ, ನಿಮ್ಗೆ ಗೊತ್ತಿರೋದೆಲ್ಲ ಬರೆದು ಬಿಡಬಾರ್ದು. ಓಕೆನಾ ರೀ? ಸೊ 9 ಕ್ವಶನ್ಸ್ ಕೊಡ್ತಾರೆ, ನೀವು ಬರಿಬೇಕಾಗಿರೋದು ಓನ್ಲಿ 5 ಕ್ವಶನ್ಸ್. ಇಸ್ ಇಟ್ ರೈಟ್? ಸೊ 5 into 2 ಅಂತಂದ್ರೆ ಯು ವಿಲ್ ಗೆಟ್ 10 ಮಾರ್ಕ್ಸ್ ಹಿಯರ್. ವಿಲ್ ಗೆಟ್ 10 ಮಾರ್ಕ್ಸ್. ಓಕೆ, ಪಾರ್ಟ್ 3 ನೋಡೋಣ. ಪಾರ್ಟ್ 4 ಸಾರಿ, ವಿಲ್ ಗೆಟ್ 3 ಮಾರ್ಕ್ಸ್ ಹಿಯರ್. 3 marks ಕ್ವಶನ್ಸ್ ಬರುತ್ತೆ ನಿಮ್ಗೆ. ಇಲ್ಲಿ 2 marks, ಇಲ್ಲಿ ನಿಮಗೆ 3 marks ಕ್ವಶನ್ಸ್ ಬರುತ್ತೆ. ಇಲ್ಲೂ ಸಹ ಅಷ್ಟೇ ನಿಮಗೆ 9 ಕ್ವಶನ್ಸ್ ಕೊಟ್ಬಿಟ್ಟು ಯು ಹ್ಯಾವ್ ಟು ಆನ್ಸರ್ ಓನ್ಲಿ 5 ಕ್ವಶನ್ಸ್. 5 into 3 ಯು ವಿಲ್ ಗೆಟ್ 15 ಮಾರ್ಕ್ಸ್ ಹಿಯರ್. ಯು ವಿಲ್ ಗೆಟ್ 15 ಮಾರ್ಕ್ಸ್. ಸರಿನಾ? ಸೊ ಸಿ ಹಿಯರ್ ಪಾರ್ಟ್ 5 ಹೋಗಿದ್ದ ನಿಮಗೆ 5 marks ಬರುತ್ತೆ. 5 marks ಕ್ವಶನ್ಸ್ ಇರುತ್ತೆ ಅದರಲ್ಲಿ. ಇದರಲ್ಲಿ ನಿಮಗೆ ಸಿ ಹಿಯರ್ ಯು ಹ್ಯಾವ್ ಟು ರೈಟ್ ಓನ್ಲಿ 3 out of 6. ನೋಡಿ 6 ಕ್ವಶನ್ಸ್ ಕೊಟ್ಬಿಟ್ಟು ನೀವು ಆನ್ಸರ್ ಮಾಡಬೇಕಾದ್ರೆ ಓನ್ಲಿ 3 ಕ್ವಶನ್ಸ್ ಸೊ ಇಲ್ಲಿ ಗೆಟ್ 3 into 5 ಅಂತಂದ್ರೆ ಇಲ್ಲಿ ಗೆಟ್ 15 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಅಂಡ್ ಲೇಟರ್ ಪಾರ್ಟ್ 6 ನೋಡೋಣ ಇಲ್ಲಿ ಏನ್ ಬರುತ್ತೆ ಅಂತ. ಇನ್ ಪಾರ್ಟ್ 6 there will be numerical problems which has ಸಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ ನಿಮಗೆ. ಸೊ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅನ್ನಿರುತ್ತೆ. ಇದರಲ್ಲಿ ನೋಡಿ ಕೊಡೋದು ನಿಮಗೆ 4 ಕ್ವಶನ್ ಕೊಡ್ತಾರೆ, ಆದ್ರೆ ನೀವು ಬರಿಬೇಕಾದ್ರೆ ಓನ್ಲಿ 2. ನೋಡಿ ಹಾಫ್ ಆಫ್ ದ ಚಾಯ್ಸ್ ಇರುತ್ತೆ ನಿಮಗೆ. ಸೊ ಈಸಿಯಾಗಿ ಬೋರ್ಡ್ ಎಕ್ಸಾಮಿನೇಷನ್ ನಲ್ಲಿ ಔಟ್ ನೀವು ಈಸಿಯಾಗಿ ಸ್ಕೋರ್ ಮಾಡಬಹುದು. ಓಕೆನಾ ರೀ? ಸೊ 0 to 04 ಯು ವಿಲ್ ಗೆಟ್ ಟೋಟಲ್ ಮಾರ್ಕ್ಸ್ ಆಸ್ 10 ಮಾರ್ಕ್ಸ್ ಹಿಯರ್. ನೋಡಿ ಟೋಟಲ್ ಎಷ್ಟೇ ಆಗುತ್ತೆ ನಮ್ಗೆ ಇಲ್ಲಿ. ಟೋಟಲ್ ಮಾರ್ಕ್ಸ್ ಎಷ್ಟಾಯ್ತು ಲೆಕ್ಕ ಹಾಕಿದ್ರೆ ಇಲ್ಲಿ ನಿಮಗೆ ನೋಡಿ ಇಲ್ಲಿ 15 + 5 20, 20 + 10 30, 30 + 30 ನಿಮಗೆ 60, 60 + 10 70 ಮಾರ್ಕ್ಸ್. ಅದ್ರ ಜೊತೆ ನಿಮಗೆ ಪ್ರಾಕ್ಟಿಕಲ್ ಮಾರ್ಕ್ಸ್ ಎಷ್ಟು ಬರುತ್ತೆ ನಿಮಗೆ ಆಲ್ರೆಡಿ ಗೊತ್ತೇ ಇರುತ್ತೆ. ನಿಮಗೆ ಪ್ರಾಕ್ಟಿಕಲ್ ಮಾರ್ಕ್ಸ್ ನಿಮಗೆ 30 ಇರುತ್ತೆ. ಸೊ ಓವರ್ ಆಲ್ ಆಗಿ ನಿಮಗೆ ಎಕ್ಸಾಮಿನೇಷನ್ ನಿಮಗೆ 100 ಮಾರ್ಕ್ಸ್ ನಿಮಗೆ ಕಂಡಕ್ಟ್ ಮಾಡ್ತಾರೆ. ಓಕೆ, ಯು ಕ್ಯಾನ್ ಈಸಿಲಿ ಸ್ಕೋರ್. ಓಕೆ, ವೆರಿ
ಓಕೆ, ಔಟ್ ಆಫ್ ಔಟ್ ನೀವು ಈಸಿಯಾಗಿ ಸ್ಕೋರ್ ಮಾಡಬಹುದು. ಗೊತ್ತಾಯ್ತಲ್ವಾ? 70 + 30 ನೋಡಿ. ಆಲ್ಮೋಸ್ಟ್ ಆಲ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಸ್ ಅಲ್ಲಿ ನಾನು ಹೇಳೋ ಚೆನ್ನಾಗಿ ನೆನ್ಬಿಟ್ಕೊಳ್ಳಿ. ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಸ್ ಅಲ್ಲಿ ಪ್ರತಿಯೊಬ್ಬರು ಎಕ್ಸ್ಟರ್ನಲ್ ಎಕ್ಸಾಮಿನರ್ ಯಾರಾದ್ರೆ ಬಂದಿರ್ತಾರೋ ಅವರು ಇಂಟರ್ನಲ್ ಎಕ್ಸಾಮಿನರ್ ಜೊತೆ ಕೂತಿರ್ತಾರೆ. ನೀವು ಇಂಟರ್ನಲ್ ಎಕ್ಸಾಮಿನೇಷನ್ ಜೊತೆ ಓಕೆ ಒಳ್ಳೆ ಗುಡ್ ಒಪಿನಿಯನ್ ಇಟ್ಕೊಂಡಿದ್ದೀರಾ ಅಂತಂದರೆ ಡೆಫಿನೆಟ್ ಆಗಿ ಅವರು ಎಕ್ಸ್ಟರ್ನಲ್ ಎಕ್ಸಾಮಿನರ್ಗೆ ಹೇಳಿ ನಿಮಗೆ 30ಕ್ಕೆ 30 ನಿಮಗೆ ಕೊಡಿಸ್ತಾರೆ. ಇಲ್ಲ ನೀವೇನಾದ್ರು ಸ್ವಲ್ಪ ತರಳೆ ಮಾಡೋದು, ಮಿಸ್ಬಿಹೇವಿಯರ್ ಮಾಡೋದು, ಆ ರೀತಿ ಏನಾದರೂ ಇಟ್ಕೊಂಡಿದ್ದೀರಾ ಅಂತಂದರೆ ಡೆಫಿನೆಟ್ಲಿ ನಿಮಗೆ ಒಂದು 2ರಿಂದ 3 ಮಾರ್ಕ್ ಕಟ್ ಮಾಡ್ತಾರೆ. ಹಾಗಾಗಿ ನೀವು ಥಿಯರಿ ಎಷ್ಟೇ ಚೆನ್ನಾಗಿ ಬರೆದಿದ್ರು ಸಹ ನಿಮಗೆ ಔಟ್ ಆಫ್ ಔಟ್ ಬರೋಕ್ಕೆ ಚಾನ್ಸ್ ಇರಲ್ಲ. ಸೊ ಪ್ಲೀಸ್ ಮೇಂಟೈನ್ ಸಮ್ ಡಿಸಿಪ್ಲೈನ್ ವಿತ್ ಯುವರ್ ಟೀಚರ್ಸ್ ಹೂ ಆರ್ ಪರ್ಫಾರ್ಮಿಂಗ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಸ್. ಸರಿನಾ ರೀ? ಪ್ರಾಕ್ಟಿಕಲ್ ರೆಕಾರ್ಡ್ಸ್ ಆಗಿರ್ಬೋದು. ಇನ್ನೊಂದು ಸೆಷನ್ನಲ್ಲಿ ಯಾವಾಗಾದರೂ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ 30 ಮಾರ್ಕ್ ಹೇಗೆ ಡಿವೈಡ್ ಆಗಿದೆ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸರಿನಾ ರೀ? ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಸಲ್ಲಿ 30 ಮಾರ್ಕ್ಸ್ ಇದೆ ಅಲ್ವಾ, ಆ 30 ಮಾರ್ಕ್ಸ್ ಹೇಗೆ ಡಿವೈಡ್ ಮಾಡಿದ್ದಾರೆ ಅಂತ ನಿಮಗೆ ಡೀಟೇಲ್ ಆಗಿ ಕೊಡ್ತೀನಿ. ಅದ್ರ ಪ್ರಕಾರ ನೀವು ಪ್ಲ್ಯಾನ್ಡ್ ಆಗಿ ನೀವು ಪ್ರಿಪೇರ್ ಆಗಿದ್ದೀರಾ ಅಂತಂದರೆ ಡೆಫಿನೆಟ್ ಆಗಿ 30 ಔಟ್ ಆಫ್ 30 ನಿಮ್ಮ ಪಾಕೆಟಲ್ಲಿ ಇದ್ದೇ ಇರುತ್ತೆ. ಗೊತ್ತಾಗಿದೆನಪ್ಪ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ದಿಸ್ ಈಸ್ ಅಬೌಟ್ ದ ಕ್ವಶನ್ ಪೇಪರ್ ಪ್ಯಾಟ್ರನ್ ವಿಚ್ ವಾಸ್ ಗಿವೆನ್ ಬೈ ಅವರ್ ಬೋರ್ಡ್ ಪೀಪಲ್ ಫಾರ್ ದ 2023. ಸರಿನಾ ರೀ? ಸೊ ಡು ಇಟ್ ಯೂಸ್ ಪ್ರಾಕ್ಟಿಕಲ್ ಸೆಷನ್. ಪ್ರಾಕ್ಟಿಕಲ್ ಸೆಷನ್ ಹೇಗಪ್ಪ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ನಮ್ಗೆ ಅವಕಾಶ ಸಿಗ್ತಿದೆ ಮಾಡಿ ಅಂತಂದರೆ ಡೆಫಿನೆಟ್ ಆಗಿ ಮಾಡ್ತೀವಿ. ಇಸ್ ಇಟ್ ರೈಟ್? ನಮಗೆ ಅದೊಂದು ಲ್ಯಾಬ್ ಬೇಕಾಗತ್ತೆ, ಅಲ್ಲಿ ಎಕ್ವಿಪ್ಮೆಂಟ್ಸ್ ಬೇಕಾಗತ್ತೆ. ಇಸ್ ಇಟ್ ರೈಟ್? ನಮಗೆ SSCT ಇಲ್ಲ ಜಾಸ್ತಿ ತಲೆಗೆಡಿಸ್ಕೊಬಿಟ್ಟು ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಓಕೆ ನಿಮ್ಮ ಟೀಚರ್ಸೇ ನಿಮಗೆ ಹೆಲ್ಪ್ ಮಾಡ್ತಾರೆ. ಇಸ್ ಇಟ್ ರೈಟ್? CETಗೂ ವೆಯ್ಟೇಜ್ ಅನ್ನೋದು ನಿಮಗೆ ಅದು ವರ್ಷ ಚೇಂಜ್ ಆಗ್ತಾ ಇರುತ್ತೆ. ಇನ್ನೊಂದ್ಸರಿ ನಾನು ನೀಟಾಗೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ವೆಯ್ಟೇಜ್ ಓಕೆನಾ? ವೆಯ್ಟೇಜ್ ಅಂದರೆ ಇಷ್ಟೇ ನೆನ್ಬಿಟ್ಕೊಳ್ರಿ. CETಗೆ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನಾನು ನಿಮಗೆ. ಫಸ್ಟ್ PUC ಇಂದ ನಿಮಗೆ 17 to 20 ಕ್ವಶನ್ಸ್ ಬರುತ್ತೆ. ನಿಮಗೆ ಇನ್ ಸೆಕೆಂಡ್ PUC ಇಂದ ನಿಮಗೆ 43 ಕ್ವಶನ್ಸ್ to 40 ಕ್ವಶನ್ಸ್ ನಿಮಗೆ ಬರುತ್ತೆ ಔಟ್ ಆಫ್ 60 ಕ್ವಶನ್ಸ್. ಸೊ ಸೆಕೆಂಡ್ PUC ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಡೋಂಟ್ ನೆಗ್ಲೆಕ್ಟ್ ದ ಸೆಕೆಂಡ್ PUC ಸಿಲೆಬಸ್. ಅಂಡ್ ಒನ್ ಮೋರ್ ಥಿಂಗ್, ಇವಾಗ ನೋಡಿ ಫಸ್ಟ್ 4 ಚಾಪ್ಟರ್ಸ್ ಯಾವುದಾದ್ರೆ ಹೇಳಿದ್ದೀನಿ ನಾನು ಇಲ್ಲಿ ನಿಮಗೆ. ಫಸ್ಟ್ 4 ಚಾಪ್ಟರ್ಸ್ ಯಾವುದಾದ್ರೆ ನಿಮ್ಗೆ ಇಲ್ಲಿ see here, charges and fields, potential capacitance, current electricity, moving charges and magnetism. ಈ ಒಂದು ಚಾಪ್ಟರ್ಸ್ ಇಂದ ನಿಮಗೆ ಡೆಫಿನೆಟ್ ಆಗಿ ಒಂದೊಂದು ಚಾಪ್ಟರ್ ಇಂದ 4ರಿಂದ 5 ಕ್ವಶನ್ಸ್ ನಿಮಗೆ ಬರುತ್ತೆ ಫಾರ್ ಯುವರ್ KCET ಎಕ್ಸಾಮಿನೇಷನ್. KCET ಎಕ್ಸಾಮಿನೇಷನ್ಗೆ ಸೆಕೆಂಡ್ PUC ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಅದರಲ್ಲೂ ಸಹ ನಿಮಗೆ ನಾನು ಹೇಳ್ತಾ ಇದ್ದೀನಿ ಫಸ್ಟ್ 4 ಚಾಪ್ಟರ್ಸ್ ಇಂದ ಖಂಡಿತವಾಗ್ಲೂ 4ರಿಂದ ಒಂದೊಂದು ಚಾಪ್ಟರ್ ಇಂದ 4ರಿಂದ 5 ಕ್ವಶನ್ಸ್ ನಿಮಗೆ ಬರುತ್ತೆ. ಯು ಕ್ಯಾನ್ ಎಕ್ಸ್ಪೆಕ್ಟ್ 4 to 5 ಕ್ವಶನ್ಸ್ ಫ್ರಮ್ ಈಚ್ ಚಾಪ್ಟರ್ ಫ್ರಮ್ ದ ಫಸ್ಟ್ 4 ಚಾಪ್ಟರ್ಸ್. ಲೇಟರ್ ಆನ್ ನೋಡಿ ಇದರಿಂದ ನಿಮಗೆ 2 1 3 ಕ್ವಶನ್ ಅಂತೂ ಡೆಫಿನೆಟ್ ಆಗಿ ಬರ್ತಾನೆ ಇರುತ್ತೆ ನಿಮಗೆ. ಅಂಡ್ ವೆನೆವರ್ ವಿ ಗೋ ಟು ದಿಸ್ ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್, ಈ ಒಂದು 2 ಚಾಪ್ಟರ್ಸ್ ಇಂದ ನಿಮಗೆ ನಿಯರ್ಲಿ 6 to 7 ಕ್ವಶನ್ಸ್ ನಿಮಗೆ ಬರುತ್ತೆ KCET ಎಂಟ್ರೆನ್ಸ್ ಎಕ್ಸಾಮಿನೇಷನ್ಗೆ. ಫಾಲೋ ಮಾಡ್ತಾ ಇದ್ದೀರಲ್ವಾ? ಕೇಳಿಸ್ಕೊತಾ ಇದ್ದೀರಲ್ವಾ? ಸೊ ಪ್ಲೀಸ್ ರಿಪ್ಲೈ ಮಾಡ್ತಾ ಹೋಗಿ. ಅಂಡ್ ಒನ್ ಮೋರ್ ಥಿಂಗ್ ನೋಡಿ, ಇಲ್ಲಿ ಡ್ಯುಯಲ್ ನೇಚರ್, ಆಟಮ್ಸ್ ಅಂಡ್ ನ್ಯೂಕ್ಲಿಯೈ ಈ 3 ಚಾಪ್ಟರ್ಸ್ ಇಂದ ನಿಮಗೆ you'll get nearly 8 to 10 questions ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆನಾ? ವಿ ಕಾಲ್ ದೀಸ್ 3 ಚಾಪ್ಟರ್ಸ್ ಆಸ್ ಮಾಡರ್ನ್ ಫಿಸಿಕ್ಸ್ ಅಂತ ಕರಿತೀವಿ ನಾವಿಲ್ಲಿ. ಮಾಡರ್ನ್ ಫಿಸಿಕ್ಸ್ ಅಂತ ಕರಿತೀವಿ. ಈ ಒಂದು ಮಾಡರ್ನ್ ಫಿಸಿಕ್ಸ್ ಚಾಪ್ಟರ್ಸ್ ಇಂದ ನಿಮಗೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮಿನಿಮಮ್ 10 ಕ್ವಶನ್ಸ್ ನಿಮಗೆ ಬರುತ್ತೆ. ಅಂಡ್ ಒನ್ ಮೋರ್ ಥಿಂಗ್, ಫ್ರಮ್ ದ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಚಾಪ್ಟರ್ ಓನ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ 4 to 5 ಕ್ವಶನ್ಸ್. ದಟ್ ಟು ವೆರಿ ಸಿಂಪಲ್, ವೆರಿ ಈಸಿ ಅಂಡ್ ಒನ್ ಸ್ಟೆಪ್ ಆನ್ಸರ್ಸ್ ನಿಮಗೆ ಬರುತ್ತೆ. ದಿಸ್ ಆರ್ ದ ವೇಟೇಜ್ ಫಾರ್ ಯುವರ್ KCET. ಬ್ರೀಫ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಐ ಹೋಪ್ ಇದೆಲ್ಲ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಯಾರಿಗಾದ್ರೂ ಏನಾದರೂ ಡೌಟ್ ಇದೆ ಅಂತಂದರೆ ಯು ಕ್ಯಾನ್ ಆಸ್ಕ್ ಮೈ ಹಿಯರ್. ಸೊ ಈ ಒಂದು ಮಾಡೆಲ್ ಪೇಪರಲ್ಲಿ ಆಗಿರ್ಬೋದು, ಸಿಲೆಬಸ್ಸಲ್ಲಿ ಆಗಿರ್ಬೋದು, ರೆಡ್ಯೂಸ್ ಸಿಲೆಬಸ್ ಬಗ್ಗೆ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು ನಿಮಗೆ. ರೆಡ್ಯೂಸ್ ಸಿಲೆಬಸ್ ಇಂದ ಬೋರ್ಡಲ್ಲಿ ಆಗಿರ್ಬೋದು, KCET ಅಲ್ಲಿ ಆಗಿರ್ಬೋದು ಕ್ವಶನ್ಸ್ ಕೇಳೋದಿಲ್ಲ. ಸರಿನಾ ರೀ? ಹಾಗಾಗಿ ನೋ ನೀಡ್ ಟು ವರಿ ಅಬೌಟ್ ದಟ್. ಬಟ್ ನೀವು ನ್ಯಾಷನಲ್ ಲೆವೆಲ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಪ್ರಿಪೇರ್ ಆಗ್ತಾ ಇರೋದ್ರಿಂದ
Okay, you must neglect that reduced syllabus and you have to prepare each and every point, which is mentioned in the ಎನ್ ಸಿ ಆರ್ ಟಿಯಲ್ಲಿ ಏನೇನು ಪಾಯಿಂಟ್ಸ್ ಮೆನ್ಷನ್ ಮಾಡಿದ್ದಾರೋ ಅದೆಲ್ಲ ನೀವು ಮೆನ್ಷನ್ ಓದಲೇಬೇಕಾಗಿರುತ್ತೆ. ಗೊತ್ತಾಯ್ತಲ್ವಾ? ಏನಾದರೂ ಡೌಟ್ ಇದೆ ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಸರಿನಾ ರೀ? ಸೊ ಹೌ ಟು ಸಾಲ್ವ್ ನ್ಯೂಮೆರಿಕಲ್ಸ್ ಈಸಿಲಿ ನೋಡಿ. ಫಸ್ಟ್ ಪಿ ಯುದು ಪ್ರಿಪೇರ್ ಮಾಡಿಸ್ತೀರ KCETಗೆ ನೋಡಿ, ಕ್ರ್ಯಾಶ್ ಕೋರ್ಸಲ್ಲಿ ಮಾತ್ರ ನಿಮಗೆ ಸಾಧ್ಯ ಇರುತ್ತೆ. ಆದರೆ ಈ ಪ್ರಗತಿ PCM ಬ್ಯಾಚಲ್ಲಿ ನನ್ನ ನಾಲೆಜ್ ಪ್ರಕಾರ ಫಸ್ಟ್ PUC ಕವರ್ ಮಾಡಲ್ಲ. ಓಕೆ, ಅದಕ್ಕೇನಾದರೂ ಹೊಸ ಬ್ಯಾಚನ್ನು ಶುರು ಮಾಡಿದ್ರೆ ಅಲ್ಲಿ ನಾವು ಕವರ್ ಮಾಡತಕ್ಕಂಥ ಅವಕಾಶಗಳು ಇರುತ್ತೆ. ಇಸ್ ಇಟ್ ರೈಟ್? ಅಂಡ್ ಸರ್ ಹೌ ಟು ಸಾಲ್ವ್ ನ್ಯೂಮರಿಕಲ್ಸ್ ಈಸಿಲಿ ಅಂತ ಹೇಳ್ತಾ ಇದ್ದಾರೆ. ಬೋರ್ಡ್ಗಾದರೆ ಜಾಸ್ತಿ ತಲೆಗೆಡ್ಸ್ಕೋಬೇಕಾಗಿಲ್ಲ. ನಿಮಗೆ ಬ್ಲೂ ಪ್ರಿಂಟ್ ಪ್ರಕಾರ ನಿಮಗೆ 4 ಚಾಪ್ಟರ್ ನೀವು ಪ್ರಿಪೇರ್ ಆಗಿದ್ದೀರಾ ಅಂತಂದರೆ ಎಲ್ಲ 4 ಪ್ರಾಬ್ಲಮ್ಸ್ ಈಸಿಯಾಗಿ ಸಾಲ್ವ್ ಮಾಡಬಹುದು. ಅರ್ಥ ಆಗ್ತದಲ್ವಾ? ಫಸ್ಟ್ 3 ಚಾಪ್ಟರ್ ನಾನೇನು ಹೇಳಿದ್ದೀನಿ ಅಲ್ಲಿ, ಫಸ್ಟ್ 3 ಚಾಪ್ಟರ್ಸ್ ನೀವು ಪಕ್ಕಾ ಪ್ರಿಪೇರ್ ಆಗಿದ್ದೀರಾ ಅಂತಂದರೆ ಓಕೆ, ಡೆಫಿನೆಟ್ಲಿ 100% ಹೇಳ್ತಾ ಇದ್ದೀನಿ ನಾನು ನಿಮಗೆ. ಇದರಿಂದ ನೀವು ಡೆಫಿನೆಟ್ಲಿ ಈ 3 ಚಾಪ್ಟರ್ಸ್ ನೀವು ಪ್ರಿಪೇರ್ ಆಗಿದ್ದೀರಾ ಅಂದರೆ ಬೋರ್ಡಲ್ಲಿ 2 ಕ್ವಶನ್ಸ್ ನೀವೇನಾದರೂ ಮಾಡಬೇಕು, ಅದನ್ನು ಈಸಿಯಾಗಿ ಮಾಡಿಬಿಡ್ತೀರಾ. ಗೊತ್ತಾಗ್ತಾ ಇಲ್ಲ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸರ್ ಇಫ್ ಯು ಫಾಲೋ ಯು ಕರೆಕ್ಟ್ಲಿ ಆ್ಯಂಡ್ ಸಾಲ್ವ್ DPP ಆ್ಯಂಡ್ ಅಟೆಂಡ್ ಎವ್ರಿ ಟೆಸ್ಟ್ ದೆನ್ ಹೌ ಮೆನಿ ಮಾರ್ಕ್ಸ್? ಸೆಂಟಮ್ 100 ಮಾರ್ಕ್ಸ್ ಬರುತ್ತೆ ನಿಮಗೆ. ಓಕೆ ಮಾನವಿ, ನಾನು ಹೇಳ್ತಾ ಇದ್ದೀನಿ ನೋಡಿ, 100 ಔಟ್ ಆಫ್ 100 ಬರುತ್ತೆ. ಓಕೆ, ಎಂಟ್ರೆನ್ಸ್ ಈಸಿಯಾಗಿ ನೀವು ಕ್ರ್ಯಾಕ್ ಮಾಡಬಹುದು. ಓಕೆ, ಎಂಟ್ರೆನ್ಸ್ ಎಕ್ಸಾಮಿನೇಷನ್ಗೆ ಒಂದೇ ಒಂದು ಇದೆ, ಹಾರ್ಡ್ ವರ್ಕ್. ಏನಪ್ಪ ಇದು? ಹಾರ್ಡ್ ವರ್ಕ್. ಅರ್ಥ ಆಗ್ತದೆ ಹೇಳ್ತಾ ಇರೋದು? ಯಾರಾದರೆ ಹಾರ್ಡ್ ವರ್ಕ್ ಮಾಡ್ತಿರೋ, ಯಾರಾದರೆ ಫಿಸಿಕ್ಸ್ ಕಾನ್ಸೆಪ್ಟ್ಸ್ನ ನೀಟಾಗೆ ಫಾಲೋ ಮಾಡ್ತಿರೋ, ಯಾರಾದರೂ ಕ್ಲಾಸಸ್ನ ಮಿಸ್ ಮಾಡ್ದಿರಾ ಅಟೆಂಡ್ ಮಾಡಿ ಏನು ಹೇಳಿದ್ದಾರೆ ಅಂತ ಕಲ್ದಿರ್ತಿರೋ, ಗೊತ್ತಾಯ್ತಲ್ವ? ಹೇಳ್ತಾರೆ ಫಾರ್ಮುಲಾಸ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಇಸ್ ಇಟ್ ಕ್ಲಿಯರ್ ಮಾ? ಅದನ್ನು ನೀವು ಮಾಡಿದ್ದೀರಾ ಅಂತಂದರೆ ಡೆಫಿನೆಟ್ಟಾಗಿ ಹೇಳ್ತಾ ಇದ್ದೀನಿ ನಾನು ನಿಮಗೆ, ಯು ಕ್ಯಾನ್ ಈಸಿಲಿ ಸಾಲ್ವ್ ದ MCQs. ನೋಡಿ, ನಾವು ನಿಮಗೆ MCQ ಎಕ್ಸ್ಪ್ಲೈನ್ ಮಾಡೋದಕ್ಕೆ ವಿಲ್ ಟೇಕ್ ಸಮ್ ಟೈಮ್. ಯಾಕೆ ಅಂತಂದರೆ ಕ್ವಶನ್ನ ಎಕ್ಸ್ಪ್ಲೈನ್ ಮಾಡಬೇಕಾ, ಓದಬೇಕು. ಕ್ವಶನಲ್ಲಿ ಏನು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು. ಅದಾದಮೇಲೆ ಅದಕ್ಕೆ ರಿಲೇಟೆಡ್ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಇಸ್ ಇಟ್ ರೈಟ್ ಆರ್ ನಾಟ್? ಆದರೆ ನೀವೇ ಅದನ್ನು ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತಂದರೆ ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ ನಿಮಗೆ, ವಿತಿನ್ ಎ ಮಿನಿಟ್ ಯು ಕ್ಯಾನ್ ಈಸಿಲಿ ಸಾಲ್ವ್ ದ ಪ್ರಾಬ್ಲಮ್ಸ್. ಓಕೆನಾ? ವಿಕಾಸ್ ಸ್ಮಾರ್ಟ್ ವರ್ಕರ್ ಅಂತ ಹೇಳ್ತಾ ಇದ್ದೀರಾ. ಪ್ರಗತಿ ನೀಟ್ ಬ್ಯಾಚ್ ಕಂಪ್ಲೀಟ್ ಮಾಡ್ತಿದ್ದಾರೆ ಸರ್. ಓಕೆ, ಕ್ಲಾಸ್ 11 ಸಿಲೆಬಸ್ ಗೊತ್ತಿಲ್ಲಪ್ಪ ನಮಗೆ ಪ್ಲಾನರಲ್ಲಿ ನಿಮಗೆ ಕ್ಲಾಸ್ 11 ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ. ಓಕೆ ಸರ್, DPP ಇಸ್ ಹೆಲ್ಪ್ಫುಲ್ ಫಾರ್ CET. ಡೆಫಿನೆಟ್ಲಿ 100% ಹೆಲ್ಪ್ ಆಗುತ್ತೆ. 100% ಹೆಲ್ಪ್ ಆಗುತ್ತೆ ನಿಮಗೆ. ಒಂದು ವಿಷಯ ಚೆನ್ನಾಗಿ ನೆನ್ಬಿಟ್ಕೊಳ್ಳಿಪ್ಪ, ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್. ಇಸ್ ಇಟ್ ಲೈಟ್? ಏನೂ ಓದದೇ ಇರೋದಕ್ಕಿಂತ ಒಂದು ಸ್ವಲ್ಪ ನೀವು ಕಲ್ತಿದ್ದೀರಾ ಅಂತಂದರೆ ನಿಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬಿಲ್ಡಪ್ ಆಗತ್ತೆ ಟು ಅಟೆಂಡ್ ದ ಥಿಂಗ್. ಇಸ್ ಇಟ್ ಕ್ಲಿಯರ್ ಮಾ? ಒನ್ ಶಾರ್ಟಲ್ಲಿ ಮೋಸ್ಟ್ ಪ್ರಾಬ್ಲಿ 11th ನಿಮಗೆ ಯೂಟ್ಯೂಬಲ್ಲಿ ಬರ್ಬೋದಪ್ಪ. ಯೂಟ್ಯೂಬಲ್ಲಿ ನಿಮಗೆ 11th ಸೆಷನ್ 1 ಶಾರ್ಟಲ್ಲಿ ಬರ್ಬೋದು. ಬಟ್ ಇಲ್ಲಿವರೆಗೂ ಅದಕ್ಕೆ ಪ್ಲಾನರ್ ಇನ್ನೂ ಬಂದಿಲ್ಲ. ಯಾವತ್ತಿಂದ ಶುರು ಆಗುತ್ತೆ ನಿಮಗೆ ನೋಟಿಫಿಕೇಶನ್ ಡೆಫಿನೆಟ್ಲಿ ಬಂದೇ ಬರುತ್ತೆ. ಇಸ್ ಇಟ್ ರೈಟ್ ಮಾ? ಎಸ್ ಮಾ. ಸರ್ JEE ಪೋರ್ಷನ್ ಕವರ್ ಮಾಡ್ತೀರಲ್ವಾ ಸರ್? ಡೆಫಿನೆಟ್ಟಾಗಿ ನಮಗೆ ಕೊಟ್ಟಿರತಕ್ಕಂಥ ಕಾಲಾವಕಾಶದಲ್ಲಿ JEE ಪೋರ್ಷನ್ನು ಮ್ಯಾಕ್ಸಿಮಮ್ ಕವರ್ ಆಗೋ ಥರ ನಾನು ನಿಮಗೆ ಪಾಠ ಮಾಡ್ತೀನಿ. ಇಸ್ ಇಟ್ ರೈಟ್ ಮಾ? ನೋ ನೀಡ್ ಟು ವರಿ ಅಬೌಟ್ ದ್ಯಾಟ್. ವೀಕ್ಲಿ ಟೆಸ್ಟ್ ಆರ್ ಬೇಸ್ಡ್ ಆನ್ ಬೋರ್ಡ್ ಆರ್ JEE. ನಿಮಗೆ ಎರಡೂ ಇರುತ್ತೆ, ಆಬ್ಜೆಕ್ಟಿವ್ ಇರುತ್ತೆ, ಆಮೇಲೆ ಸಬ್ಜೆಕ್ಟಿವ್ ಇರುತ್ತೆ. ನಿಮಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ನೋ ನೀಡ್ ಟು ವರಿ. ಇಫ್ ವಿ ಡೂ ಪ್ರಗತಿ ಕ್ಯಾನ್ ವಿ ಗೆಟ್ ಬಿಲೋ 1000 ರ್ಯಾಂಕ್? ಡೆಫಿನೆಟ್ಲಿ ಹೇಳ್ತಾ ಇದ್ದೀನಪ್ಪ. ನೋಡಿ, ಒಂದು ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನಾವು ಹೇಳೋದು ಸ್ವಲ್ಪನೇ, ನೀವು ಓದಬೇಕಾಗಿರೋದು ಕಲಿಬೇಕಾಗಿರೋದು ತುಂಬ ಜಾಸ್ತಿ ಇದಪ್ಪ. ಇಸ್ ಇಟ್ ರೈಟ್ ಆರ್ ನಾಟ್? ನಮ್ಮಿಂದ ಬರೋದು ಬರೀ 30 to 40% ಅಷ್ಟೇ. ಇನ್ನು 70 to 60% ನಿಮ್ಮ ಎಫರ್ಟ್, ಯುವರ್ ಎಫರ್ಟ್ ನಿಮ್ಮ ಎಫರ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಸ್ ಇಟ್ ರೈಟ್? ಸೊ ಪ್ಲೀಸ್ ಥಿಂಕ್ ಆ್ಯಂಡ್ ಪ್ರಿಪೇರ್ ವೆಲ್. ಸರಿನಾ? ಸೊ ಕ್ಯಾನ್ ವಿ ಗೋ ಟು ದ ಚಾಪ್ಟರ್? ಫಸ್ಟ್ ಚಾಪ್ಟರ್ ಏನ್ರಿ ಇಲ್ಲಿ? ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್.
ಈ ಒಂದು ಚಾಪ್ಟರ್ ಇಂದ ನಿಮಗೆ 10 ಮಾರ್ಕ್ಸ್ ಬರುತ್ತೆ ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ಗೆ. ಅಂಡ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಗೆ ನೀಟ್ ಆದರೆ ನಿಮಗೆ 2 ಕ್ವಶನ್ ಬರತಕ್ಕಂಥ ಚಾನ್ಸ್ ಇದೆ. ಅದೇ ನಿಮಗೆ KCET ಮತ್ತು JEEಗಾದರೆ ಎಸ್ಪೆಷಲಿ KCET ಎಕ್ಸಾಮಿನೇಷನ್ಗೆ ಈ ಒಂದು ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಇಂದ ಎಲೆಕ್ಟ್ರಿಕ್ ಪ್ರಾಪರ್ ವೇ ಆಫ್ ಸ್ಟಡಿ ಟೆಲ್ ಸರ್ ಫಾರ್ ಫಿಸಿಕ್ಸ್. ಪ್ರಾಪರ್ ವೇ ಅಂತಂದ್ರೆ ಒಂದೇ ನೀವು ಪಾಠ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಏನಾದರೂ ಡೌಟ್ ಇದೆ ಅಂತಂದ್ರೆ ಡೈರೆಕ್ಟಾಗೆ ಸಂಕೋಚ ಇಲ್ಲದೆ ಭಯ ಇಲ್ಲದೆ ಕೇಳಿ. ಗೊತ್ತಾ, ಯಾವ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅದನ್ನು ಕೇಳಿ ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡಿಸ್ಕೊಳ್ಳಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾವು ಕೊಟ್ಟಿರ್ತಕ್ಕಂಥ DPPನ ಸಾಲ್ವ್ ಮಾಡಿ ಒಂದು ಲೆವೆಲ್ ಕಾನ್ಫಿಡೆನ್ಸ್ ಬಿಲ್ಡಪ್ ಆಗುತ್ತೆ. ಒಂದು ರೆಫರೆನ್ಸ್ ಮೆಟೀರಿಯಲ್ ಯಾವುದಾದ್ರೂ ಒಂದು ತಗೊಂಡಿಟ್ಕೊಳ್ಳಿ. ಆ ರೆಫರೆನ್ಸ್ ಮೆಟೀರಿಯಲಿಂದ ಆವತ್ತಿನ ಕ್ಲಾಸ್ ಮುಗ್ದಿರುತ್ತಲ್ವಾ, ಆವತ್ತು ಕಾನ್ಸೆಪ್ಟ್ ಏನು ಹೇಳಿರ್ತೀವೋ ನಮ್ಮ ಪ್ರಗತಿ PCM ಬ್ಯಾಚಲ್ಲಿ ಅದನ್ನ ಬೇಸ್ ಮಾಡಿಕೊಂಡು ಕ್ವಶನ್ಸ್ ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇರ್ರಿ. ಡೈಲಿ ಮಿನಿಮಮ್ 10 to 20 ಕ್ವಶನ್ ನೀವು ಸಾಲ್ವ್ ಮಾಡ್ತಾ ಇರ್ರಿ. ಡೆಫಿನೆಟ್ ಆಗಿ ನಿಮ್ಮ ಸ್ಪೀಡ್ ಇನ್ಕ್ರೀಸ್ ಆಗೇ ಆಗುತ್ತೆ. ಸರಿನಾ ರೀ? ಅರ್ಥ ಆಯ್ತಂತ ಹೇಳ್ತಾ ಇದೆ ಮಿಥುನ್, ಓಕೆನಾ ರೀ? ಸೊ ಪ್ಲೀಸ್ ಥಿಂಕ್ ಅಬೌಟ್ ದಿಸ್. ಲೆಟ್ ಅಸ್ ಸಿ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್. ಶುರು ಮಾಡೋಣ. ಕ್ಯಾನ್ ವಿ ಸ್ಟಾರ್ಟ್ ಮಾ? ಓಕೆ, ಎಸ್. ಅಂಡ್ ಪ್ಲೀಸ್ ರಿಮೆಂಬರ್, ನಮ್ಮ ಏಮ್, ನಮ್ಮ ಗುರಿ ಏನಪ್ಪ ಅಂತಂದರೆ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಆಫ್ಟರ್ PUC ಎಕ್ಸಾಮ್ ಆದಮೇಲೆ 1 ವರ್ಷ ಟೈಮ್ ವೇಸ್ಟ್ ಮಾಡ್ಕೊಳ್ದೆ ಒಂದೇ ಸರಿ ಟಾಪ್ ಇಂಜಿನಿಯರಿಂಗ್ ಕಾಲೇಜಸಲ್ಲಿ ಹೋಗಿ ಸೆಟ್ ಆಗಿಬಿಡಬೇಕು. ಗೊತ್ತಾದಲ್ವಾ? ಆ ರೀತಿ ನೀವು ನಿಮ್ಮ ಮೈಂಡ್ ಸೆಟ್ನ ಪ್ರಿಪೇರ್ ಮಾಡಿಕೊಳ್ಳಿ. ಗೊತ್ತಾದ ಹೇಳ್ತಾ ಇರೋದು? ಓಕೆ, ಪ್ಲೀಸ್ ಪ್ರಿಪೇರ್ ಯುವರ್ ಮೈಂಡ್ ಸೆಟ್ ಸಚ್ ದಟ್ ಆಫ್ಟರ್ ದಿಸ್ ಇಯರ್ ಐ ವಾಂಟ್ ಟು ಸೆಟಲ್ ಇನ್ ಎ ವೆಲ್ ರೆಪ್ಯೂಟೆಡ್ ಇಂಜಿನಿಯರಿಂಗ್ ಕಾಲೇಜ್. ವೆಲ್ ರೆಪ್ಯೂಟೆಡ್ ಅಂದ್ರೆ ಮೀನಿಂಗ್ ಏನು ಅಂತಂದ್ರೆ ಚೆನ್ನಾಗಿ ಅರ್ಥ. ವೆಲ್ ರೆಪ್ಯೂಟೆಡ್ ಅಂದ್ರೆ ಮೀನಿಂಗ್ ಏನು ಗೊತ್ತಾ? ಒಂದ್ಸರಿ ಆ ಕಾಲೇಜಲ್ಲಿ ನೀವು ಎಂಟರ್ ಆಗಿದ್ದೀರಾ ಅಂತಂದ್ರೆ ಓಕೆ, ಇನ್ನ ಜಾಬ್ಗೋಸ್ಕರ ನೀವು ಸರ್ಚ್ ಮಾಡಲೇಬಾರ್ದು. ಗೊತ್ತಾ ಹೇಳ್ತಾ ಇರೋದು? ಅಲ್ಲಿ ಏನಾದ್ರೆ ಕಂಪನೀಸ್ ಪ್ಲೇಸ್ಮೆಂಟ್ಸ್ ಬರುತ್ತೋ ಆ ಕಂಪನೀಸ್ ನಿಮ್ ಹಾಗೆ ಅಬ್ಸರ್ವ್ ಮಾಡ್ಕೊಂಡು ಹೊರಟೋಗ್ತಾ ಇರ್ಬೇಕಷ್ಟೇ ನಿಮ್ಗೆ. ಅರ್ಥ? ಆ ರೀತಿ ಒಂದು ರೆಪ್ಯೂಟೆಡ್ ಇನ್ಸ್ಟಿಟ್ಯೂಟ್ಸ್ ಇರುತ್ತೆ ನಮಗೆ ಓವರ್ ಆಲ್ ಎಲ್ಲ ಕರ್ನಾಟಕದಲ್ಲಿ, ಆಲ್ ಓವರ್ ಕರ್ನಾಟಕದಲ್ಲಿ ನಿಮಗೆ ಒಳ್ಳೆ ಕಾಲೇಜಸ್ ಇದೆ. ಅದನ್ನೆಲ್ಲ ಹೇಳಿದ್ದಾರೆ ಶಾರ್ಟ್ಸ್, YouTube ಶಾರ್ಟ್ಸ್ ಅಲ್ಲಿ. ಇಫ್ ಪಾಸಿಬಲ್ ನಮ್ಗೆ ಟೈಮ್ ಸಿಕ್ಕಿದ್ದಾಗ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅರ್ಥ ಆಯ್ತಪ್ಪ ಏನು ಹೇಳ್ತಾ ಇದೀವಿ ಅಂತ? ಸೇ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ PU ಬೋರ್ಡ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ಇಂಪಾರ್ಟೆಂಟ್ ಕ್ವಶನ್ಸ್. ಇವಾಗಲೇ ನಾನು ಇನ್ನು ಚಾಪ್ಟರೇ ಶುರು ಮಾಡಿಲ್ಲಪ್ಪ ಮಹೇಶ್, ಇನ್ನು ಚಾಪ್ಟರೇ ಶುರು ಮಾಡಿಲ್ಲ. ಚಾಪ್ಟರ್ ಆದ ಮೇಲೆ at the end or after the completion of chapter I will explain the each and every important question for 2 marks, 3 marks and also for 5 marks, and also important numerical models also. numerical models ಸಹ ನಿಮಗೆ ಕೊಡ್ತೀನಿ. ಓಕೆ ಸಂಜು, ಓಕೆ ಸ್ವಲ್ಪ ಬೇಸಿಕ್ ಇಂದ ಡೆಫಿನೆಟ್ಲಿ ನೀವು ಫಸ್ಟ್ ಕ್ಲಾಸ್ ಇಂದ ನೀವು ಅಟೆಂಡ್ ಆಗ್ತಾ ಇದ್ದೀರಾ, ಡೆಫಿನೆಟ್ ಆಗಿ ನಿಮ್ಗೆ ಅರ್ಥ ಆಗೇ ಆಗುತ್ತೆ. ಗೊತ್ತಾಯ್ತಲ್ವಾ? ಒಂದು ವಿಷಯ ಚೆನ್ನಾಗಿ ಇಟ್ಕೊಳ್ಳಿ, ಟೀಚರ್ ಮೇಲೆ ನಂಬಿಕೆ ಇಡಿ. ಪ್ಲೀಸ್ ಬಿಲೀವ್ ದ ಟೀಚರ್. ಅಂಡ್ ಒನ್ ಮೋರ್ ಥಿಂಗ್, ಸೆಕೆಂಡ್ ಪಾಯಿಂಟ್, ಡೋಂಟ್ ಹೆಸಿಟೇಟ್ ಟು ಆಸ್ಕ್ ಯುವರ್ ಡೌಟ್ಸ್ ಡೋಂಟ್ ಫೀಲ್ ಶೈ ಅಂಡ್ ಡೋಂಟ್ ನೆಗ್ಲೆಕ್ಟ್. ಓಕೆನಾ ರೀ? ಸೊ ದಿಸ್ ಆರ್ ದ ಥಿಂಗ್ಸ್. ಬೇಸಿಕ್ಸ್ ವರುಣ್ ಹೇಳ್ತಾ ಇದ್ದೀನಪ್ಪ. ಬೇಸಿಕ್ ಫಿಸಿಕ್ಸ್ ಅಂತಂದ್ರೆ ಬೇಸಿಕ್ ಫಿಸಿಕ್ಸ್ ಅಂತ ಬಂದಿದ ತಕ್ಷಣ ಒಂದೇ ರೀ, ಮ್ಯಾಥಮೆಟಿಕ್ಸ್. ಯಾವುದಾದ್ರೂ ನಮಗೆ ಟೈಮ್ ಸಿಕ್ಕಿದ್ದಾಗ ನಿಮಗೆ ಮ್ಯಾಥಮೆಟಿಕ್ಸ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸರಿನಾ ರೀ? ಮ್ಯಾಥಮೆಟಿಕ್ಸ್ ಅನ್ನೋದು ಇಂಪಾರ್ಟೆಂಟ್. ಯಾರಾದರೆ ಮ್ಯಾಥಮೆಟಿಕ್ಸಲ್ಲಿ ತುಂಬ ಸ್ಟ್ರಾಂಗ್ ಇರ್ತೀರೋ ಡೆಫಿನೆಟ್ ಆಗಿ ನಿಮಗೆ ಫಿಸಿಕ್ಸ್ ತುಂಬ ಈಸಿ ಆಗುತ್ತೆ. ಓಕೆನಾ ರೀ? ಯಾವುದೋ ನಮ್ಗೆ ಅವಕಾಶ ಸಿಕ್ಕಿದ್ದಾಗ ಬೇಸಿಕ್ ಮ್ಯಾಥಮೆಟಿಕ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದು ಆಲ್ರೆಡಿ ನೀವು ಫಸ್ಟ್ PUC ಓದಿರ್ತೀರಾ. ಸೊ ನೋ ನೀಡ್ ಟು ವರಿ ಅಬೌಟ್ ದಟ್. I will explain important questions also. So we'll start the class. Okay, Nari? So let us welcome to the session. What is that? Today's class is electric charges and fields. As I said, from this chapter you can expect a maximum of 10 marks and also 1 numerical problem from this chapter. Okay na? So formula sheet nimge barisತೀನಿ, ಇಲ್ಲ ಅಂತಂದ್ರೆ PDF format ಅಲ್ಲಿ ನಿಮಗೆ ಕೊಡ್ತೀನಿ. Is it right ma? So see here. Tell us about you a bit, sir. Okay, ನಮ್ಮ ಬಗ್ಗೆ ನಾವು ಹೇಳಬೇಕು ಅಂತಂದಿದ್ದಾಗ myself is Sridhar Murthy MR. I am having total
14 years of experience. 14 years of experience. Basically, I am from Andhra, but I have settled in Karnataka from the past 16 to 20 years. ನಾವು ಕರ್ನಾಟಕದಲ್ಲೇ ಇದ್ದೀವಿ. ಸೊ ಓದಿದ್ದೆಲ್ಲ ಅಲ್ಲೇ ನಾವು, ಬಟ್ MSc PG ಎಲ್ಲ ಮಾಡಿರೋದು ನಾವು ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ. ಆ್ಯಂಡ್ ಐ ಹ್ಯಾವ್ ವರ್ಕ್ಡ್ ಇನ್ ಪ್ರೀವಿಯಸ್ ಇನ್ಸ್ಟಿಟ್ಯೂಟ್ಸ್ ಲೈಕ್ ಬೇಸ್ ಎಜುಕೇಷನಲ್ ಸರ್ವಿಸಸ್ ಆಗಿರ್ಬೋದು, ಇಲ್ಲ ಎಕ್ಸೆಲ್ ಅಕಾಡೆಮಿಕ್ಸಲ್ಲಿ ಆಗಿರ್ಬೋದು, ಇಲ್ಲ ಪರಿಶ್ರಮ ನೀಟ್ ಅಕಾಡೆಮಿ ಆಗಿರ್ಬೋದು. ಇಂಥದ್ರಲ್ಲಿ ನಾನು ಲಾಂಗ್ ಟರ್ಮ್ ನೀಟ್ ಮತ್ತು JEE ಕೋಚಿಂಗ್ ಕೊಡ್ತಾ ಇದ್ದೆ. ಬಟ್ ಇನ್ ದ ಲಾಸ್ಟ್ ಇಯರ್ ಐ ಹ್ಯಾವ್ ಜಾಯಿಂಡ್ ಫಿಸಿಕ್ಸ್ ವಾಲಪ್ಪ. Now I am in front of you to take the classes for PUC, JEE and KCET. That is a brief introduction about myself. Okay, so let us see about the things. Electric charges and fields. Electric charges and fields. And ಒಂದು ವಿಷಯ ನೆನ್ಬಿಟ್ಕೊಳ್ಳಿ, ಯಾವುದೇ ರೀತಿ ಡೌಟ್ ಇದ್ರು ಓಕೆ ನಿಸ್ಸಂಕೋಚವಾಗಿ ನೀವು ಕ್ಯಾನ್ ಆಸ್ ದ ಕ್ವಶನ್ಸ್. ಯು ಕ್ಯಾನ್ ಆಸ್ ದ ಕ್ವಶನ್ಸ್. ಸರಿನಾ ರೀ? ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಸೆಷನ್. ವಾಟ್ ಈಸ್ ದ ಎಲೆಕ್ಟ್ರೋಸ್ಟ್ಯಾಟಿಕ್ಸ್? ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸಿ ಹಿಯರ್, ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ಹಿಯರ್ ಬೇಸಿಕ್ ಆಗಿ ಈ ಚಾಪ್ಟರ್ ಅನ್ನೋದು ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂತಂದಾಗ, ಎಲೆಕ್ಟ್ರೋ ಅಂದ್ರೆ ಮೀನಿಂಗ್ ಏನು ಅಂತಂದಾಗ ಎಲೆಕ್ಟ್ರಮ್ ಅಂತ ಹೇಳ್ತಾರೆ. ಈ ವರ್ಡ್ ಎಲ್ಲಿಂದ ಬಂದಿದೆ ಅಂತಂದ್ರೆ ಇಟ್ ಈಸ್ ಡಿರೈವ್ಡ್ ಫ್ರಮ್ ಗ್ರೀಕ್ ವರ್ಡ್. ಇಟ್ ಈಸ್ ಡಿರೈವ್ಡ್ ಫ್ರಮ್ ಗ್ರೀಕ್ ವರ್ಡ್ ಇಂದ ನಿಮಗೆ ಡಿರೈವ್ ಆಗಿದೆ. ಅಂಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಎಲೆಕ್ಟ್ರಮ್? ಎಲೆಕ್ಟ್ರಮ್ ಅಂದ್ರೆ ಮೀನಿಂಗ್ ಏನು ಅಂತಂದಾಗ ಇಟ್ ಈಸ್ ನಥಿಂಗ್ ಬಟ್ ಎ ಚಾರ್ಜ್. ಇಟ್ ಈಸ್ ನಥಿಂಗ್ ಬಟ್ ಎ ಚಾರ್ಜ್ ಅಂತ ಹೇಳ್ತಾರೆ. ಸರಿನಾ ರೀ? ಅಂಡ್ ಒನ್ ಮೋರ್ ಥಿಂಗ್ ಅಬ್ಸರ್ವ್ ಮಾಡಿ ಇಲ್ಲಿ. ಸಿ ಹಿಯರ್, ವಾಟ್ ಈಸ್ ಸ್ಟ್ಯಾಟಿಕ್ಸ್ ಹಿಯರ್? ಸ್ಟ್ಯಾಟಿಕ್ಸ್ ಅಂದ್ರೆ ಮೀನಿಂಗ್ ಏನು ಅಂತಂದಾಗ ಅಟ್ ರೆಸ್ಟ್ ಅಂತ ಅರ್ಥ. ಅಟ್ ರೆಸ್ಟ್ ಆರ್ ಸ್ಟೇಷನರಿ ಅಂತ ಅರ್ಥ. ಅಂದ್ರೆ ಒಂದು ಚಾರ್ಜ್ ಅನ್ನೋದು ಸ್ಟೇಷನರಿ ಇದ್ದಾಗ, ರೆಸ್ಟ್ ಅಲ್ಲಿ ಇದ್ದಾಗ, ಯಾವುದೇ ರೀತಿ ಮೋಷನ್ ಅಲ್ಲಿ ಇಲ್ಲದೆ ಹೋದ್ರೆ ಅವಾಗ ಅದನ್ನ ಅಟ್ ರೆಸ್ಟ್ ಅಂತ ಕರಿತೀವಿ. ಓಕೆ, ವಾಟ್ ಇಸ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಹಿಯರ್? ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂದ್ರೆ ಮೀನಿಂಗ್ ಏನು ಅಂತಂದಾಗ, ಸಿ ಹಿಯರ್, ಇಟ್ ಈಸ್ ಅ ಬ್ರಾಂಚ್ ಆಫ್ ಫಿಸಿಕ್ಸ್. It is a branch of physics. Branch of physics deals with the charges. Charges in the sense ಏನು ಹೇಳ್ಬೋದು ನಾವಿಲ್ಲಿ ಅಂತಂದ್ರೆ, we can say about the effects of charges ಅಂತಾನೆ ಹೇಳ್ಬೋದು. Effects and properties of charge. Effects and properties of charge at rest. Charge at rest. ಯಾವಾಗಾದ್ರೆ ಚಾರ್ಜ್ ಅನ್ನೋದು ರೆಸ್ಟ್ ಅಲ್ಲಿ ಇದ್ದಾಗ ಆ ಚಾರ್ಜ್ ಯಾವ ರೀತಿ ಪ್ರಾಪರ್ಟೀಸ್ನ ತೋರಿಸುತ್ತೆ, ಯಾವ ರೀತಿ ಎಫೆಕ್ಟ್ಸ್ನ ತೋರಿಸುತ್ತೆ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡತಕ್ಕಂಥ ಚಾಪ್ಟರ್ನ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂತ ಕರಿತೀವಿ. ಗೊತ್ತಾಗಿದಲ್ಲಪ್ಪ ಏನು ಹೇಳ್ತಾ ಇದೀವಿ ಅಂತ? ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅನ್ನೋದು ನಿಮಗೆ ಇಟ್ ಈಸ್ ಡಿರೈವ್ಡ್ ಫ್ರಮ್ ಎಲೆಕ್ಟ್ರೋ ಅಂದ್ರೆ ಎಲೆಕ್ಟ್ರಮ್ ಅಂದ್ರೆ ಗ್ರೀಕ್ ವರ್ಡ್ ಇಂದ ಬಂದಿದೆ. ವಾಟ್ ಇಸ್ ಮೀನಿಂಗ್ ಆಫ್ ಎಲೆಕ್ಟ್ರಮ್? ಚಾರ್ಜ್ ಅಂತ ಅರ್ಥ. ಸ್ಟ್ಯಾಟಿಕ್ಸ್ ಅಂದ್ರೆ ಮೀನಿಂಗ್ ಏನು? ಅಟ್ ರೆಸ್ಟ್, ಇಲ್ಲ ಅಂದ್ರೆ ಸ್ಟೇಷನರಿ ಅಂತ ಅರ್ಥ. ಸೊ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂದ್ರೆ ಮೀನಿಂಗ್ ಏನು ಅಂತಂದಾಗ ದ ಬ್ರಾಂಚ್ ಆಫ್ ಫಿಸಿಕ್ಸ್ ವಿಚ್ ಡೀಲ್ಸ್ ವಿತ್ ದ ಚಾರ್ಜಸ್ ಅಂಡ್ ದ ಎಫೆಕ್ಟ್ಸ್ ಪ್ರಾಪರ್ಟೀಸ್ ಆಫ್ ದ ಚಾರ್ಜಸ್ ಅಟ್ ರೆಸ್ಟ್ ಅಂತ ಕರಿತೀವಿ. ಎಫೆಕ್ಟ್ಸ್ ಆಫ್ ಥಿಂಗ್ ಹಿಯರ್. ಅಂಡ್ ಒನ್ ಮೋರ್ ಥಿಂಗ್ ನೋಡಿ, ಇಲ್ಲಿ ಈ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ನಮ್ಮ ಸೆಕೆಂಡ್ PUC ಬಂದಿದ್ದಾಗ ಈ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ನಾವು ಎರಡು ಪಾರ್ಟ್ ಆಗಿ ನಾವು ಡಿಸ್ಕಸ್ ಮಾಡ್ತೀವಿ. ಒಂದು ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಅಂತ, ಎರಡನೇ ಚಾಪ್ಟರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್ ಅಂತ ಹೇಳ್ತಾರೆ. ಓಕೆನಾ ರೀ? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್ ಮತ್ತು ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್, ಬೋತ್ ದೀಸ್ ಚಾಪ್ಟರ್ಸ್ ವಿಲ್ ಕಮ್ ಅಂಡರ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ಗೊತ್ತಾಯ್ತಲ್ವಾ? ಸೊ ಲೆಟ್ ಅಸ್ ಸಿ ಹಿಯರ್, ವಾಟ್ ಈಸ್ ದ ಚಾರ್ಜ್? ಚಾರ್ಜ್ ಅಂದ್ರೆ ಮೀನಿಂಗ್ ಏನು? ಸರಿನಾ ರೀ? ಸೊ ಸಿ ಹಿಯರ್, ಚಾರ್ಜ್ is a property of a material. It is a property of a material according to which materials show electric and magnetic effects ಅಂತ ಹೇಳ್ತಾರೆ. electric and magnetic effects. ನೋಡಿ ಅರ್ಥ ಮಾಡ್ಕೊಳ್ಳಿ, ಚಾರ್ಜ್ ಅನ್ನೋದೇನಪ್ಪ ಅಂತಂದ್ರೆ ಇಟ್ ಈಸ್ ಅ ಪ್ರಾಪರ್ಟಿ ಆಫ್ ಎ ಮೆಟೀರಿಯಲ್ ಅಕಾರ್ಡಿಂಗ್ ಟು ವಿಚ್ ಇಟ್ ವಿಲ್ ಶೋ ಎಲೆಕ್ಟ್ರಿಕ್ ಆಸ್ ವೆಲ್ ಆಸ್ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಅಂತ ಹೇಳ್ತಾರೆ. ಎಲೆಕ್ಟ್ರಿಕ್ ಎಫೆಕ್ಟ್ಸ್ ಬರುತ್ತೆ, ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಅಂತನೂ ಬರುತ್ತೆ. ಇಲ್ಲ ಅಂತಂದ್ರೆ ಇನ್ನೂ ಒಂದು ರೀತಿ ನಾವು ಡಿಫೈನ್ ಮಾಡ್ಬೋದು. ಏನು ಅಂತಂದ್ರೆ, ಸಿ ಹಿಯರ್, ಚಾರ್ಜ್ ಈಸ್ ದ ಇನ್ಹೆರೆಂಟ್ ಪ್ರಾಪರ್ಟಿ ಅಂತ ಹೇಳ್ತಾರೆ.
ಇನ್ಹೆರೆಂಟ್ ಪ್ರಾಪರ್ಟಿ. ಇನ್ಹೆರೆಂಟ್ ಪ್ರಾಪರ್ಟಿ ಅಂದ್ರೆ ಏನಪ್ಪಾ ಅಂತಂದ್ರೆ, ಸಿ ಹಿಯರ್ ಇಟ್ ಈಸ್ ಇನ್ವಾಲ್ವ್ಡ್ ಇನ್ಸೈಡ್ ದ ಮೆಟೀರಿಯಲ್ ಅಂತ ಹೇಳಿ. ಇನ್ಹೆರೆಂಟ್ ಪ್ರಾಪರ್ಟಿ ಆಫ್ ಸರ್ಟನ್ ಮೆಟೀರಿಯಲ್ ಪಾರ್ಟಿಕಲ್ಸ್, ಆಫ್ ಸರ್ಟನ್ ಪಾರ್ಟಿಕಲ್ಸ್, ಆಫ್ ಸರ್ಟನ್ ಪಾರ್ಟಿಕಲ್ಸ್ like electron, proton, alpha particles, etc. Alpha particles, by virtue of which it can attract or repel other particles ಅಂತ ಹೇಳ್ತಾರೆ. ಯಾವ ಒಂದು ಪ್ರಾಪರ್ಟಿಯಿಂದ ಅದು ಇನ್ನೊಂದು ಪಾರ್ಟಿಕಲ್ಸ್ ನ ಅಟ್ರಾಕ್ಟ್ ಮಾಡುತ್ತೋ ಇಲ್ಲ ರೆಪಲ್ ಮಾಡುತ್ತೋ ಅಂತ ಒಂದು ಪ್ರಾಪರ್ಟಿ ನಾವು ಚಾರ್ಜ್ ಅಂತ ಕರಿತೀವಿ. ಇಸ್ ಇಟ್ ರೈಟ್ ಮಾ? ಇಟ್ ಇಸ್ ಅಬೌಟ್ ದ ಚಾರ್ಜ್. ಅಂಡ್ ಲೇಟರ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್, ಸಿ ಹಿಯರ್, ಚಾರ್ಜ್ ಅನ್ನೋದು ಏನಾದ್ರು ನಿಮ್ಗೆ ರೆಸ್ಟ್ ಅಲ್ಲಿದ್ದರೆ, ಇಫ್ ದ ಚಾರ್ಜ್ ಇಸ್ ಅಟ್ ರೆಸ್ಟ್, ಇಟ್ ವಿಲ್ ಪ್ರೊಡ್ಯೂಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳ್ತಾರೆ. ಎಲೆಕ್ಟ್ರಿಕ್ ಫೀಲ್ಡ್ ಅರ್ಥ ಮಾಡ್ಕೊಂತ ಇರಲ್ಲ. ಚಾರ್ಜ್ ಅನ್ನೋದು ರೆಸ್ಟ್ ಅಲ್ಲಿದ್ದರೆ, ಇಫ್ ದ ಚಾರ್ಜ್ ಇಸ್ ಅಟ್ ರೆಸ್ಟ್, ದೆನ್ ಇಟ್ ವಿಲ್ ಪ್ರೊಡ್ಯೂಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ಇಟ್ ಪ್ರೊಡ್ಯೂಸ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಇಫ್ ದ ಚಾರ್ಜ್ ಈಸ್ ಇನ್ ಯೂನಿಫಾರ್ಮ್ ಮೋಷನ್, ದ ಚಾರ್ಜ್ ಈಸ್ ಇನ್ ಯೂನಿಫಾರ್ಮ್ ಮೋಷನ್ ಅಂದ್ರೆ ಕಾನ್ಸ್ಟೆಂಟ್ ಸ್ಪೀಡ್ ಅಲ್ಲಿ ಮೂವ್ ಆಗ್ತಾ ಇದ್ರೆ, ಚಾರ್ಜ್ ಅನ್ನೋದು ಕಾನ್ಸ್ಟೆಂಟ್ ಸ್ಪೀಡ್ ಅಲ್ಲಿ ಮೂವ್ ಆಗ್ತಾ ಇದ್ದಾರೆ, ಆವಾಗ ನಿಮ್ಗೆ ಏನ್ ಪ್ರೊಡ್ಯೂಸ್ ಆಗತ್ತೆ? ಇಟ್ ವಿಲ್ ಪ್ರೊಡ್ಯೂಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತಾರೆ. ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ದಟ್ ಚಾರ್ಜ್. ಓಕೆನಾ? ಸಪೋಸ್ ಇಫ್ the charge is accelerating, the charge is accelerating ma here, accelerate ಆಗ್ತಾ ಅಂದ್ರೆ ಎವ್ರಿ ಇನ್ಸ್ಟೆಂಟ್ ನಿಮಗೆ ಸ್ಪೀಡ್ ಅನ್ನೋದು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇದ್ದರೆ, ಚಾರ್ಜ್ ಈಸ್ ಮೂವಿಂಗ್ ವಿತ್ ಇನ್ಕ್ರೀಸಿಂಗ್ ಸ್ಪೀಡ್ ಆರ್ ಡಿಕ್ರೀಸಿಂಗ್ ಸ್ಪೀಡ್, ಆಕ್ಸಲರೇಟಿಂಗ್ ಆರ್ ಡಿಸಲರೇಟಿಂಗ್, ಅವಾಗ ಏನ್ ಬರುತ್ತೆ ನಿಮಗೆ ಅಂತಂದ್ರೆ, ಇಟ್ ವಿಲ್ ಪ್ರೊಡ್ಯೂಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್. ನೋಡಿ EM ವೇವ್ಸ್ EM ವೇವ್ಸ್ ಅಂತಂದ್ರೆ ಏನಪ್ಪಾ, ಇಲ್ಲಿ ನಮಗೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್. ಓಕೆ, ಪ್ರೇಮ್ ಏನಪ್ಪಾ ಸರ್ ಸ್ಲೈಡ್ಸ್ ಕಲಿಸ್ತೀರಾ, ಡಾಕ್ಯುಮೆಂಟ್ ಮಾಡಿ. ಓಕೆ, ನೋಟ್ಸ್ ನಿಮ್ಗೆ ಸಿಗುತ್ತೆ, ನಿಮಗೆ PW ಆ್ಯಪ್ ಅಲ್ಲಿ ನಿಮಗೆ ಏನಾದ್ರೂ ನಾವು ಕ್ಲಾಸ್ ಮಾಡಿದ್ದೀವಿ ಅದರ ನೋಟ್ಸ್ ನಿಮಗೆ ಡೆಫಿನೆಟ್ ಆಗಿ ಸಿಗುತ್ತೆ. ಸೊ ನೋ ನೀಡ್ ಟು ವರಿ ಅಬೌಟ್ ದಟ್. ಓಕೆ, ಇಫ್ ದ ಚಾರ್ಜ್ ಈಸ್ ಆಕ್ಸಲರೇಟಿಂಗ್, if the speed of the charge is increasing at every instant, ಅವಾಗ ನಿಮ್ಗೆ ಏನಾಗುತ್ತೆ ಅಂತಂದ್ರೆ, it will produce electromagnetic waves. What are these examples? ರೇಡಿಯೋ ವೇವ್ಸ್ ಆಗಿರ್ಬೋದು, ಮೈಕ್ರೋವೇವ್ಸ್ ಆಗಿರ್ಬೋದು, ಎಕ್ಸ್ರೇಸ್ ಆಗಿರ್ಬೋದು. ಅಂಡರ್ಸ್ಟ್ಯಾಂಡಿಂಗ್ ಮಾ? ದಿಸ್ ಆರ್ ಆಲ್ ಕಾಲ್ಡ್ ಆಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಹೇಳಿದೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಓಕೆ, ಅರ್ಥ ಆಯ್ತಾ ಇಲ್ಲಿ ಪಾಯಿಂಟ್ಸ್ ಏನು ಅಂತ ಅಂದ್ಬಿಟ್ಟು? ನೋಡಿ, ಚಾರ್ಜ್ ಅನ್ನೋ ರೆಸ್ಟ್ ಅಲ್ಲಿದ್ದರೆ ಅವಾಗ ಎಲೆಕ್ಟ್ರಿಕ್ ಫೀಲ್ಡ್ ಮಾತ್ರ ಬರುತ್ತೆ. ಚಾರ್ಜ್ ಅನ್ನೋದು ಯೂನಿಫಾರ್ಮ್ ಮೋಷನ್ ಅಲ್ಲಿದ್ದರೆ ಅವಾಗ ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಅದೇ ಚಾರ್ಜ್ ಅನ್ನೋದು ನಿಮಗೆ ಆಕ್ಸಲರೇಟ್ ಆಗ್ತಾ ಇದ್ದರೆ ಅವಾಗ ನಿಮಗೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನೋದು ನಿಮಗೆ ಪ್ರೊಡ್ಯೂಸ್ ಆಗುತ್ತೆ. ಗೊತ್ತಾಯ್ತಲ್ವ ಏನ್ ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು? ಸೊ ಲೆಟ್ ಅಸ್ ಸಿ ಹಿಯರ್, ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಅಕಾರ್ಡಿಂಗ್ ಟು okay, Benjamin Franklin it is the name of the scientist according to Benjamin Franklin, there will be two types of charges here. There will be two types of charges. ಎರಡು ಚಾರ್ಜಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಒಂದೇನಪ್ಪ ನಿಮ್ಗೆ ಅಂತಂದಾಗ, one is called as positively charged. Two types of charged body, two types of charges ಅಂತ ಹೇಳ್ಬೋದು. So see here, positively charged body and second one is ಏನಪ್ಪಾ ಅಂತಂದಾಗ, we can say it is negatively charged body pa. We can say it is negatively charged body.
ಹೌ ಕ್ಯಾನ್ ಯು ಡಿಫೈನ್ ದಿಸ್ ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ ಅಂಡ್ ನೆಗೆಟಿವ್ಲಿ ಚಾರ್ಜ್ಡ್ ಬಾಡಿ? ಅದನ್ನ ಹೇಗಂತ ಡಿಫೈನ್ ಮಾಡಿದ್ದಾರೆ ಅವರು ಅಂತಂದ್ರೆ, ಇಟ್ ಈಸ್ ಜಸ್ಟ್ ಎ ಸೈನ್ ಕನ್ವೆನ್ಷನ್. ಸೈನ್ ಕನ್ವೆನ್ಷನ್ ಪ್ರಕಾರ ಡಿಫೈನ್ ಮಾಡಿದ್ದಾರೆ. ನೋಡಿ, ಯಾವುದೇ ಒಂದು ಮೆಟೀರಿಯಲ್ ನಾವು ತಗೊಂಡಿದ್ದಾಗ ಅದರಲ್ಲಿ ಎಲೆಕ್ಟ್ರಾನ್ ಪಾರ್ಟಿಕಲ್ಸ್ ಅನ್ನೋದು ಇರುತ್ತೆ. ಈಸ್ ಇಟ್ ರೈಟ್ ಆರ್ ನಾಟ್? ಎಲೆಕ್ಟ್ರಾನ್ ಪಾರ್ಟಿಕಲ್ಸ್ ಅನ್ನೋದು ಇರುತ್ತೆ. ಈಸ್ ಇಟ್ ರೈಟ್? ಸೊ ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿನ ಹೇಗೆ ಡಿಫೈನ್ ಮಾಡಿದ್ದಾರೆ ಅಂತಂದ್ರೆ, ಸಿ ಹಿಯರ್ ದ ಬಾಡಿ ವಿತ್ ಸಿ ಹಿಯರ್ deficiency of electrons. Body with deficiency of electrons are called, ಇಲ್ಲ is called ಏನಂತ ಹೇಳ್ತೀವಿ ನಾವಿಲ್ಲಿ? ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ ಅಂತ ಹೇಳ್ತೀವಿ. ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ. ಓಕೆನಾ ರೀ? ಯಾವ ಬಾಡಿಯಲ್ಲಿ ಎಲೆಕ್ಟ್ರಾನ್ ಡೆಫಿಷಿಯನ್ಸಿ, ಎಲೆಕ್ಟ್ರಾನ್ ನಂಬರ್ ಕಡಿಮೆ ಇರುತ್ತೋ ಅಂತಹ ಒಂದು ಬಾಡಿನ ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ ಅಂತ ಹೇಳ್ತೀವಿ. ಆ ನೆಗೆಟಿವ್ಲಿ ಚಾರ್ಜ್ಡ್ ಬಾಡಿ ಅಂದ್ರೆ ಮೀನಿಂಗ್ ಏನು ಅಂತಂದ್ರೆ, ದ ಬಾಡಿ ವಿತ್ ಎಕ್ಸೆಸ್ ಆಫ್ ಎಲೆಕ್ಟ್ರಾನ್ಸ್ is called what is that here? Negatively charged body. ನೆಗೆಟಿವ್ಲಿ ಚಾರ್ಜ್ಡ್ ಬಾಡಿ ಅಂತ ಕರಿತೀವಿ. ಗೊತ್ತಾದಲ್ವಾ? ಯಾವ ಬಾಡಿಯಲ್ಲಿ ಎಕ್ಸೆಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೋ, ಜಾಸ್ತಿ ಎಲೆಕ್ಟ್ರಾನ್ಸ್ ಅನ್ನೋದು ಇರುತ್ತೋ ಅಂತ ಒಂದು ಬಾಡಿ ನಾವೇಂತ ಹೇಳ್ತೀವಿ? ನೆಗೆಟಿವ್ಲಿ ಚಾರ್ಜ್ಡ್ ಬಾಡಿ ಅಂತ ಹೇಳ್ತಾರೆ. ಇಲ್ಲ ಯಾವ ಬಾಡಿ ಆದ್ರೆ ನಿಮ್ಗೆ ಎಲೆಕ್ಟ್ರಾನ್ ಗೇನ್ ಮಾಡ್ಕೊಳ್ಳುತ್ತೋ, ಕರೆಕ್ಟ್ ಪೃಥ್ವಿ ಕುಮಾರ್? ಓಕೆ, ವೆರಿ ಗುಡ್. ಸೊ ಸಿ ಹಿಯರ್, ಯಾವ ಬಾಡಿ ಅನ್ನೋದು ನಿಮ್ಗೆ ಎಲೆಕ್ಟ್ರಾನ್ನ ಗೇನ್ ಮಾಡ್ಕೊಳ್ಳುತ್ತೋ ಆ ಬಾಡಿ ನಿಮಗೆ ನೆಗೆಟಿವ್ಲಿ ಚಾರ್ಜ್ಡ್ ಬಾಡಿ ಆಗಿರುತ್ತೆ. ಯಾವ ಬಾಡಿ ಆದರೆ ಎಲೆಕ್ಟ್ರಾನ್ನ ಲೂಸ್ ಮಾಡ್ಕೊಳ್ಳುತ್ತೋ ಆ ಬಾಡಿ ನಿಮಗೆ ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ ಆಗಿರುತ್ತೆ. ಇಸ್ ಇಟ್ ರೈಟ್ ದಟ್ ಈಸ್ ಹೌ the Franklin classified the charges into two types. One is positively charged body and the other one is negatively charged body. Is it right ಅರ್ಥ ಆಗುತ್ತಲ್ವ ಏನು ಹೇಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು? ಸೊ ಪ್ಲೀಸ್ ಅಬ್ಸರ್ವ್ ದಿಸ್ ಪಾಯಿಂಟ್. ಇಲ್ಲೊಂದು ನೋಟ್ ಅಂತ ನಾನು ನಿಮಗೆ ಬರ್ಸಿರ್ತೀನಿ. ಸೊ ವಾಟ್ ಈಸ್ ದಟ್ ನೋಟ್ ಅಂತಂದಾಗ, ಸಿ ಹಿಯರ್, when a body is charged, ಅವಾಗ ಏನಾಗತ್ತೆ ನಿಮಗೆ ಅಂತಂದ್ರೆ, ಸಿ ಹಿಯರ್, both charge and mass of the body will change. Mass of the body will be changed. ಯಾವಾಗಾದ್ರೂ ನಿಮಗೆ ಒಂದು ಬಾಡಿ ಅನ್ನೋದು ಚಾರ್ಜ್ ಆಗಿರುತ್ತೋ ಅವಾಗ ನಿಮ್ಗೆ ಏನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ, ನಿಮಗೆ ಮಾಸು ಚೇಂಜ್ ಆಗುತ್ತೆ. ಅಷ್ಟೇ ಅಲ್ಲ, ಚಾರ್ಜ್ ಸಹ ನಿಮಗೆ ಚೇಂಜ್ ಆಗುತ್ತೆ. ಇಸ್ ಇಟ್ ರೈಟ್ ಹಿಯರ್? ಬಾಡಿ ವಿಲ್ ಬಿ ಬೋತ್ ಚಾರ್ಜ್ ಅಂಡ್ ಮಾಸ್ ಆಫ್ ದ ಬಾಡಿ ವಿಲ್ ಬಿ ಚೇಂಜ್ಡ್. ಸರಿನಾ ರೀ? ಅರ್ಥ ಆಗ್ತಾ ಇಲ್ವ ಏನು ಹೇಳ್ತಾ ಇದೀವ? ವಾಟ್ ಡಸ್ ಚಾರ್ಜ್ ಇನ್ಸೈಡ್ ಕಂಟೈನ್ ಗೋ ಡೆಪ್ತ್ ಸರ್? ವಾಟ್ ಡಸ್ ದ ಚಾರ್ಜ್ ಇನ್ಸೈಡ್? ಏನಪ್ಪ ಚಾರ್ಜ್ ಇನ್ಸೈಡ್ ಏನಪ್ಪ ನೀವು ಹೇಳ್ತಾ ಇರೋದು? ಸ್ವಲ್ಪ ಕ್ಲಾರಿಟಿಯಿಂದ ಹೇಳ್ತೀರಪ್ಪ ರೋಹನ್ ಚಾಂದ್. ವಾಟ್ ಡಸ್ ಚಾರ್ಜ್ ಇನ್ಸೈಡ್ ಕಂಟೈನ್? ಸೊ ಸಿ ಹಿಯರ್, when a body is charged, both the charge as well as the mass of the body will be changed. ಯಾಕೆ ಅಂತಂದಾಗ, ಸಿ ಹಿಯರ್, ಚಾರ್ಜ್ಲೆಸ್ ಪಾರ್ಟಿಕಲ್ಸ್ ಅನ್ನೋದು ಎಕ್ಸಿಸ್ಟ್ ಆಗಿರುತ್ತೆ, ಆದರೆ ಮಾಸ್ಲೆಸ್ ಪಾರ್ಟಿಕಲ್ಸ್ ಅನ್ನೋದು ಎಕ್ಸಿಸ್ಟ್ ಆಗಿರಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಮೈ ಹಿಯರ್? ಸೊ ಎವರಿ ಪಾರ್ಟಿಕಲ್ ವಿಲ್ ಹ್ಯಾವ್ ಸಮ್ ಮಾಸ್. ಇಸ್ ಇಟ್ ರೈಟ್? ಸೊ ಹಾಗಾಗಿ ನಿಮಗೆ as I said ನೋಮ, when the electron lose ಅನ್ನೋದು ನಡೆಯುತ್ತೋ ಅವಾಗ ಅದು ಪಾಸಿಟಿವ್ಲಿ ಚಾರ್ಜ್ ಆಗಿರುತ್ತೆ. ಎಲೆಕ್ಟ್ರಾನ್ ಗೇನ್ ಆಗಿರುತ್ತೋ ಅದು ನಿಮಗೆ ನೆಗೆಟಿವ್ಲಿ ಚಾರ್ಜ್ಡ್ ಬಾಡಿ ಆಗಿರುತ್ತೆ. ಅದ್ರ ಮೇಲೆ ನಿಮಗೆ ಕೆಲವು ಕ್ವಶನ್ಸ್ ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಸರಿನಾ ರೀ? So let us see what is the next one is, what is the units and dimension of a charge? Units and dimensions of a charge. ಏನು ಯೂನಿಟ್ ಬಗ್ಗೆ ನಾವು ಫಸ್ಟ್ ಡಿಸ್ಕಸ್ ಮಾಡೋಣ. ಸೊ ಸಿ ಹಿಯರ್, ಯೂನಿಟ್ ಅಂದ್ರೆ ಏನು ಓದಿರ್ತಿಲ್ಲ ಫಸ್ಟ್ PUC ಅಲ್ಲಿ? ಯೂನಿಟ್ ಈಸ್ ಅ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ವಿಚ್ ಈಸ್ ಯೂಸ್ಡ್ ಟು ಮೆಜರ್ ಅದರ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಹೇಳ್ತಾರೆ. ಸೊ ವಾಟ್ ಈಸ್ ಯೂನಿಟ್ ಆಫ್ ದಿಸ್ ಅಂತಂದಾಗ, ವಿಲ್ ಗೋ ವಿತ್ ಫಸ್ಟ್ ಒನ್ SI ಯೂನಿಟ್ ಬಗ್ಗೆ ಮಾತಾಡೋಣ. SI ಯೂನಿಟ್ ಆಫ್ ಚಾರ್ಜ್ SI ಯೂನಿಟ್ ಆಫ್ ಚಾರ್ಜ್ ಈಸ್ ಏನ್ ಹೇಳ್ಬೋದು ನಾವಿಲ್ಲಿ ಅಂತಂದಾಗ, ವಿ ಕ್ಯಾನ್ ಸೇ ಇಟ್ ಈಸ್ ಕೂಲಂ ಅಂತ ಕರಿತೀವಿ. SI ಯೂನಿಟ್ ಆಫ್ ದ ಚಾರ್ಜ್ ಈಸ್ ಕೂಲಂ. ಗಾಟ್ ದ ಪಾಯಿಂಟ್ SI ಯೂನಿಟ್ ಆಫ್ ಚಾರ್ಜ್ ಈಸ್ ವಾಟ್ ಹಿಯರ್? ಕೂಲಂ ಅಂತ ಕರಿತೀವಿ. ಹೌ ಇಟ್ ವಿಲ್ ಚಾರ್ಜ್? ಐ ವಿಲ್ ಎಕ್ಸ್ಪ್ಲೈನ್ ಟು ಯು. ಓಕೆ, ಸೊ ನೋ ನೀಡ್ ಟು ವರಿ ಅಬೌಟ್ ದಟ್. I will explain to you. SI unit of the charge is
ಕೂಲಮ್ ಅಂತ ಕರಿತೀವಿ. ಇಲ್ಲ ಅಂತಂದಿದ್ದಾಗ ವಿ ಕ್ಯಾನ್ ಸೇ ಸಿ ಹಿಯರ್ ಆಂಪಿಯರ್ ಸೆಕೆಂಡ್ ಅಂತನೂ ಕರಿತೀವಿ. ಹೌ ಇಟ್ ಈಸ್ ಚಾರ್ಜ್ಡ್ ಅನ್ನೋದು ನಿಮಗೆ ಮೆಥಡ್ಸ್ ಆಫ್ ಚಾರ್ಜಿಂಗ್ ಅಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋ ನೀಡ್ ಟು ವರಿ ಅಬೌಟ್ ದಟ್. ಹೌ ಇಟ್ ವಿಲ್ ಬಿ ಚಾರ್ಜ್ ಅನ್ನೋದು ನಿಮಗೆ ಮೆಥಡ್ಸ್ ಆಫ್ ಚಾರ್ಜಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಆ ಒಂದು ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಸ್ ಇಟ್ ರೈಟ್ ಮಾ? ನೋಟ್ ಮತ್ತೆ ಹೇಳಿ. ನೋಟ್ ಏನ್ ಹೇಳ್ತಾ ಇದಾರೆ ಅಂತಂದಾಗ ಸಿ ಹಿಯರ್ ವೆನೆವರ್ ಎ ಬಾಡಿ, ಒಂದು ಬಾಡಿ ಅನ್ನೋದು ನಿಮಗೆ ಚಾರ್ಜ್ ಆಗಿದೆ ಅಂತಂದರೆ ಆ ಬಾಡಿಗೆ ನಿಮಗೆ ಬಾಡಿ ಅನ್ನೋದು ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಸಿ ಹಿಯರ್ ಚಾರ್ಜ್ ಅನ್ನೋದು ಚೇಂಜ್ ಆಗುತ್ತೆ. ಅಷ್ಟೇ ಅಲ್ಲ ಮಾಸ್ ಅನ್ನೋದು ಸಹ ನಿಮಗೆ ಚೇಂಜ್ ಆಗುತ್ತೆ. ವೆನೆವರ್ ಎ ಬಾಡಿ ಇಸ್ ಚಾರ್ಜ್ಡ್ ಬೋತ್ ಮಾಸ್ ಆಸ್ ವೆಲ್ ಆಸ್ ಚಾರ್ಜ್ ವಿಲ್ ಚೇಂಜ್. ಯಾಕೆ ಅಂತಂದಾಗ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಇಂದ ನಿಮಗೆ ಒಂದು ಬಾಡಿ ಅನ್ನೋದು ಚಾರ್ಜ್ ಆಗುತ್ತೆ. ಒಂದು ಬಾಡಿ ಎಲೆಕ್ಟ್ರಾನ್ ಲೂಸ್ ಮಾಡಿಕೊಂಡ್ರೆ ಅವಾಗ ಅದೇನಾಗುತ್ತೆ, ಆ ಬಾಡಿ ಸ್ವಲ್ಪ ಎಲೆಕ್ಟ್ರಾನ್ಸ್ ಹೋಗುತ್ತಲ್ವ, ಎಲೆಕ್ಟ್ರಾನ್ ಪಾರ್ಟಿಕಲ್ ಮಾಸ್ ಅನ್ನೋದು ಇರುತ್ತೆ. ಹಾಗಾಗಿ ನಿಮಗೆ ದ ಬಾಡಿ ವಿಲ್ ಲೂಸ್ ಸರ್ಟನ್ ಮಾಸ್ ಆಲ್ಸೋ. ಇದು ಪಾಸಿಟಿವ್ ಚಾರ್ಜ್ ಬರುತ್ತೆ, ಅಷ್ಟೇ ಅಲ್ಲ ಮಾಸ್ ಅನ್ನೋದು ಲೂಸ್ ಆಗುತ್ತೆ. ಎಷ್ಟು ಮಾಸ್ ಲೂಸ್ ಆಗಿರುತ್ತೆ ಅಂತಂದ್ರೆ ಎಷ್ಟು ಪಾರ್ಟಿಕಲ್ಸ್ ಲಾಸ್ ಆಗಿರುತ್ತೋ ಅಷ್ಟು ಪಾರ್ಟಿಕಲ್ಸ್ ಮಾಸ್, ಎಲೆಕ್ಟ್ರಾನ್ ಮಾಸ್ ಅನ್ನೋದು ಲೂಸ್ ಆಗಿರುತ್ತೆ. ಗೊತ್ತಾಯ್ತಲ್ವಾ? ಯಾವ ಬಾಡಿ ಅನ್ನೋದು ಎಲೆಕ್ಟ್ರಾನ್ ಗೇನ್ ಮಾಡ್ಕೊಂಡಿರುತ್ತೋ ಆ ಬಾಡಿಗೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಅಷ್ಟೇ ಅಲ್ಲ ಎಲೆಕ್ಟ್ರಾನ್ ಪಾರ್ಟಿಕಲ್ ಮಾಸ್ ಅನ್ನೋದು ಇರುತ್ತಲ್ವಾ ಅದು ಸಹ ಈ ಬಾಡಿಗೆ ಆಡ್ ಆಗುತ್ತೆ ಅಂತ ಹೇಳಿದ್ರೆ ಈ ನೋಟ್ ಪಾಯಿಂಟ್ ಅಂತ ಹೇಳ್ತಾ ಇದೀವಿ. ಓಕೆನಾ ರೀ? ಸೊ ಸಿ ಹಿಯರ್ SI ಯೂನಿಟ್ ಆಫ್ ಚಾರ್ಜ್ ಈಸ್ ಕೂಲಮ್. ಕೂಲಮ್ ಅಂತ ಕರಿಬಹುದು, ಇಲ್ಲ ಆಂಪಿಯರ್ ಸೆಕೆಂಡ್ ಅಂತ ಕರಿತೀವಿ. ಕೂಲಮ್ ಇಲ್ಲ ಅಂತಂದ್ರೆ ಆಂಪಿಯರ್ ಸೆಕೆಂಡ್ ಅಂತ ಹೇಳ್ಬೋದು. ಅಂಡ್ ಲೆಟ್ ಅಸ್ ಸಿ ವಾಟ್ ಇಸ್ ದ CGS ಯೂನಿಟ್ ಮಾ ಹಿಯರ್. ಇದು ನಿಮಗೆ ಎಂಟ್ರೆನ್ಸ್ಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. CGS ಅಲ್ಲಿ ನಿಮಗೆ ಟೂ ಟೈಪ್ಸ್ ನಾವು ಓದಬೇಕಾಗಿರುತ್ತೆ. ಫಸ್ಟ್ ಒನ್ ಈಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಯೂನಿಟ್ ಮಾ ಹಿಯರ್. ಎಲೆಕ್ಟ್ರೋಸ್ಟ್ಯಾಟಿಕ್ ಯೂನಿಟ್ ಅಂತ ಕರಿಬಹುದು, ಇಲ್ಲ ಅಂತಂದ್ರೆ ಫ್ರಾಂಕ್ಲಿನ್ ಅಂತಾನೂ ಕರಿಬಹುದು. ಇಸ್ ಇಟ್ ರೈಟ್ ಮಾ? ಸಂಜು, ಇಫ್ ಬಾಡಿ ಇಸ್ ನೆಗೆಟಿವ್ಲಿ ಚಾರ್ಜ್ಡ್, ನೋಡಿ ಬಾಡಿ ಅನ್ನೋದು ನೆಗೆಟಿವ್ಲಿ ಚಾರ್ಜ್ ಆಗಿದೆ ಅಂತಂದ್ರೆ ಆ ಬಾಡಿಗೆ ಟೋಟಲ್ ಚಾರ್ಜ್ ನೆಗೆಟಿವ್ ಇರುತ್ತೆ. ಅಷ್ಟೇ ಅಲ್ಲ ಅದ್ರ ಮಾಸ್ ಇನ್ಕ್ರೀಸ್ ಆಗಿರುತ್ತೆ. ಗೊತ್ತಾಯ್ತಲ್ವ ಹೇಳ್ತಾ ಇರೋದು? ಯಾಕಂತಂದಾಗ ಎಕ್ಸಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಬಂದು ಸೇರಿರುತ್ತಲ್ವ ಬಾಡಿಯಲ್ಲಿ, ಆ ಪಾರ್ಟಿಕಲ್ ಮಾಸ್ ಅನ್ನೋದು ಆಡ್ ಅಪ್ ಆಗಿರುತ್ತಲ್ವಾ, ಹಾಗಾಗಿ ನಿಮಗೆ ಮಾಸ್ ಆಫ್ ದಟ್ ಬಾಡಿ ವಿಲ್ ಆಲ್ಸೋ ಇನ್ಕ್ರೀಸ್ ಅಂತ ಹೇಳ್ತಾರೆ. ಇಸ್ ಇಟ್ ರೈಟ್? ಸೊ ಎಲೆಕ್ಟ್ರೋಸ್ಟ್ಯಾಟಿಕ್ ಯೂನಿಟ್ ಅಂತ ಕರಿಬಹುದು, ಇಲ್ಲ ಅಂತಂದ್ರೆ ಫ್ರಾಂಕ್ಲಿನ್ ಅಂತಾನೂ ಕರೀತಾರೆ. ಸೊ ಇನ್ ದಿಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಯೂನಿಟ್ ಏನ್ ಹೇಳ್ತಾರೆ ನೋಡಿ ಇಲ್ಲಿ, 1 electrostatic unit is always equals to 1 divided by 3 into 10 to the power of 9 ಕೂಲಂಬ್ ಅಂತ ಕರಿತೀವಿ. ಕೂಲಂಬ್ ಸಿಂಬಲ್ ಏನಪ್ಪಾ ಅಂತಂದ್ರೆ ಕ್ಯಾಪಿಟಲ್ ಲೆಟರ್ ಸಿ ಅಂತ ಹೇಳ್ತಾರೆ. ಕ್ಯಾಪಿಟಲ್ ಲೆಟರ್ ಸಿ. ಇಸ್ ಇಟ್ ರೈಟ್ ಮಾ ಹಿಯರ್? ಸೊ ಸಿ ಹಿಯರ್ 1 electrostatic unit is one of the CGS unit. ಅದರ ವ್ಯಾಲ್ಯೂ ಏನು ಅಂತಂದ್ರೆ 1 divided by 3 into 10 to the power of 9 ಕೂಲಂ. 3 into 10 to the power of 9 ಕೂಲಂ. ಓಕೆನಾ? ಏನಪ್ಪ ಪ್ರೇಮ್, ಅರ್ಥ ಆಗಿಲ್ಲನಪ್ಪ ನಿಮ್ಗಿಲ್ಲ ಏನು ಅಂತ ನೋಡಿ. ಒಂದು ಬಾಡಿ, ಸಿ ಹಿಯರ್ ಹೌ ದ ಪಾಸಿಟಿವ್ ಚಾರ್ಜ್ಡ್ ಬಾಡಿ ಅಂಡ್ ನೆಗೆಟಿವ್ಲಿ ಚಾರ್ಜ್ಡ್ ಬಾಡಿ ಆರ್ ಕ್ಲಾಸಿಫೈಡ್. ಯಾವ ಬಾಡಿ ಆದರೆ ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಳ್ಳುತ್ತೋ, ಅಂದ್ರೆ ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಳ್ಳುತ್ತೆ ಅಂದ್ರೆ ಮೀನಿಂಗ್ ಏನು? ಓಕೆ, ಇಟ್ ವಿಲ್ ಲೂಸ್ ಎಲೆಕ್ಟ್ರಾನ್ಸ್, ಅಂದ್ರೆ ಆ ಬಾಡಿಯಿಂದ ಎಲೆಕ್ಟ್ರಾನ್ಸ್ ಅನ್ನೋದು ಆಚೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಎಲೆಕ್ಟ್ರಾನ್ ಪಾರ್ಟಿಕಲ್ ಹೋಗ್ತಾ ಇದೆ ಅಂತಂದ್ರೆ ಆ ಎಲೆಕ್ಟ್ರಾನ್ಗಿರತಕ್ಕಂಥ ಮಾಸ್ ಅನ್ನೋದು ಈ ಬಾಡಿಯಿಂದ ಕಮ್ಮಿ ಆಗ್ತಾ ಇದೆ ಅಂತ ತಾನೆ ಅರ್ಥ. ಸೊ ಯಾವಾಗ ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಳ್ಳುತ್ತೋ ಈ ಬಾಡಿಗೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಅಷ್ಟೇ ಅಲ್ಲ ಮಾಸ್ ಅನ್ನೋದು ಡಿಕ್ರೀಸ್ ಆಗತ್ತೆ. ಗೊತ್ತಾಯ್ತಲ್ಲ? ಅದೇ ನೆಗೆಟಿವ್ಲಿ ಚಾರ್ಜ್ಡ್ ಬಾಡಿ ನಾವು ಕನ್ಸಿಡರ್ ಮಾಡಿದ್ರೆ ಓಕೆನಾ, ಈ ನೆಗೆಟಿವ್ಲಿ ಚಾರ್ಜ್ಡ್ ಬಾಡಿ ಯಾವಾಗ ಆಗುತ್ತೆ? when the body gain electrons or receive electrons. ಓಕೆನಾ? ಸೊ ಎಲೆಕ್ಟ್ರಾನ್ಸ್ ಅನ್ನೋದು ಬಂದು ಈ ಬಾಡಿಗೆ ಸೇರೋದ್ರಿಂದ ಎಲೆಕ್ಟ್ರಾನ್ ಇರತಕ್ಕಂಥ ಮಾಸ್ ಈ ಬಾಡಿಗೆ ಆಡ್ ಆಗುತ್ತೆ. ಹಾಗಾಗಿ ನೆಗೆಟಿವ್ಲಿ ಚಾರ್ಜ್ಡ್ ಬಾಡಿ ಆಗುತ್ತೆ. ಅಷ್ಟೇ ಅಲ್ಲ ಇದರ ಮಾಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಗೊತ್ತಾಯ್ತಲ್ವಾ? ಸೊ ಅರ್ಥ ಇದೆ? ಲೆಟ್ ಅಸ್ ಸಿ CGS ಯೂನಿಟ್ ಆಫ್ ಚಾರ್ಜ್. CGS ಯೂನಿಟ್ ಅಲ್ಲಿ ನಿಮಗೆ ಎಲೆಕ್ಟ್ರೋಸ್ಟ್ಯಾಟಿಕ್ ಯೂನಿಟ್ ಅಂತ ಕರಿತೀವಿ. ಈ ಒಂದು ಎಲೆಕ್ಟ್ರೋಸ್ಟ್ಯಾಟಿಕ್ ಯೂನಿಟ್ ಅಲ್ಲಿ ಅದರ ವ್ಯಾಲ್ಯೂ ಏನು ಅಂತಂದ್ರೆ 1 divided by 3 into 10 to the power of 9 ಕೂಲಂ ಅಂತ ಕರಿತೀವಿ. This is the relation between electrostatic unit and SI unit. And one more unit is also there in CGS ma.
CGS ಇಲ್ಲಿ ಇನ್ನೂ ಒಂದಿದೆ, ಏನಪ್ಪ ಅಂತಂದರೆ ನೋಡಿ ಇಲ್ಲಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಯೂನಿಟ್ EMU ಅಂತ ಕರಿತೀವಿ. ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಯೂನಿಟ್, electromagnetic unit EMU. And what is electromagnetic unit here ಅಂತಂದ್ರೆ we can, it is absolute coulomb ಅಂತ ಹೇಳ್ತಾರೆ. absolute coulomb. electrostatic unit ನಿಮಗೆ ಸ್ಟಾಟ್ ಕೂಲಮ್ ಅಂತಾನು ಹೇಳ್ಬೋದು. ಇನ್ನೊಂದೇನಾಗತ್ತೆ ನೋಡಿ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಯೂನಿಟ್ ಅಲ್ಲಿ ನಿಮಗೆ ಒನ್ ಅಬ್ಸಲ್ಯೂಟ್ ಕೂಲಮ್ ಹಿಯರ್, one ab coulomb. So I am writing this absolute coulomb here. Absolute coulomb is always equals to 10 coulomb anta ಹೇಳ್ತಾರೆ. 10 coulomb is equals to, okay, one absolute coulomb. So see here, ಅರ್ಥ ಆಗ್ತಾ ಇದೆ, that is about the CGS ಅಂದ್ರೆ ಮೀನಿಂಗ್ ಏನು, ಡಿಫ್ರೆಂಟ್ ಸಿಸ್ಟಮ್ಸ್ ಆಫ್ ಯೂನಿಟ್ಸ್ ಇರುತ್ತೆ ನಿಮಗೆ. ಡಿಫ್ರೆಂಟ್ ಸಿಸ್ಟಮ್ಸ್ ಆಫ್ ಯೂನಿಟ್ಸ್ ಇರುತ್ತೆ, ಒಂದು MKS, ಇನ್ನೊಂದು FPS, ಇನ್ನೊಂದು CGS ಸಿಸ್ಟಮ್ ಆಫ್ ಯೂನಿಟ್ ಅಲ್ಲಿ ಲೆಂತ್ ನ ಸೆಂಟಿಮೀಟರ್ ಮೆಷರ್ ಮಾಡ್ತೀರಾ, ಮಾಸ್ ನ ಗ್ರಾಮಲ್ಲಿ ಮೆಷರ್ ಮಾಡ್ತೀರಾ, ಟೈಮ್ ನ ಸೆಕೆಂಡ್ಸ್ ಅಲ್ಲಿ ಮೆಷರ್ ಮಾಡ್ತೀರಾ. ಅದು FPS ಸಿಸ್ಟಮ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಲೆಂತ್ ನ ಫುಟ್ ಅಲ್ಲಿ ಮೆಷರ್ ಮಾಡ್ತೀರಾ, ಮಾಸ್ ನ ಪೌಂಡ್ ಅಲ್ಲಿ ಮೆಷರ್ ಮಾಡ್ತೀರಾ. ಇಸ್ ಇಟ್ ರೈಟ್ ಮಾ? ಟೈಮ್ ನ ಸೆಕೆಂಡ್ ಅಲ್ಲಿ ಮೆಷರ್ ಮಾಡ್ತೀರಾ. ಸೆಂಟಿಮೀಟರ್, ಗ್ರಾಮ್, ಸೆಕೆಂಡ್ ಸಿಸ್ಟಮ್. ವೆರಿ ಗುಡ್ ಮಾ ಭೂಮಿಕಾ, ಕರೆಕ್ಟ್ ಆಗಿ ಹೇಳಿದ್ದೀರಾ. CGS ಸೆಂಟಿಮೀಟರ್, ಗ್ರಾಮ್, ಸಿಸ್ಟಮ್ ಅಂತ ಹೇಳ್ತಾರೆ. ಗಾಟ್ ದ ಪಾಯಿಂಟ್ ಮಾ ಹಿಯರ್? ಸೊ ಪ್ಲೀಸ್ ಮೇಕ್ ಎ ನೋಟ್ ಆಫ್ ದಿಸ್ ಮಾ ಹಿಯರ್. One ab coulomb, one absolute coulomb is equals to 10 coulomb. The relation between SI and electromagnetic units. ಗೊತ್ತಾಗಿದಲ್ಲಪ್ಪ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು. These are the units of thing ma here. Now let us see what is the dimension of this charge ma here. Dimension of the charge. ಚಾರ್ಜ್ ನಾವು ಜನರಲ್ ಆಗಿ Q, ಕ್ಯಾಪಿಟಲ್ ಲೆಟರ್ Q ಇಲ್ಲ ಸ್ಮಾಲ್ ಲೆಟರ್ Q ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೀರಾ. ಇಸ್ ಇಟ್ ರೈಟ್ ಮಾ? ಸೊ CGS Q ಅನ್ನೋದು ನಿಮ್ಗೆ ಏನಾಗುತ್ತೆ ಅಂತಂದಾಗ ಇಟ್ ಈಸ್ ಈಕ್ವಲ್ಸ್ ಟು ಆಂಪಿಯರ್ ಸೆಕೆಂಡ್ ಅಲ್ವಾ. ಆಂಪಿಯರ್ ಸೆಕೆಂಡ್ ಅಂತಂದ್ರೆ ಇಲ್ಲಿ ಗೆಟ್ A⁴ T⁴ ಅಂತ ಬರೀಬಹುದು. A⁴ T⁴. ಓಕೆ, ವಾಟ್ ಈಸ್ CGS ಮಾ? CGS ಅಂದ್ರೆ ಸೆಂಟಿಮೀಟರ್, ಓಕೆ, ಗ್ರಾಮ್, ಸೆಕೆಂಡ್. ನೀವು ಫಸ್ಟ್ PUC ಅಲ್ಲಿ ಓದಿರ್ತೀರಾ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ಸ್ ಅಲ್ಲಿ. ಓಕೆನಾ? ಮಾನವಿ ಏನೋ ಕೇಳಿದ್ದೀರಾ, ಎಲೆಕ್ಟ್ರಾನ್ ಡೊನೇಟ್ ಮಾಡಿದ್ರೆ ಒಂದು ಪಾಸಿಟಿವ್ ಆಗುತ್ತೆ ಅಲ್ವಾ ಸರ್? ಓಕೆ, ಎಲೆಕ್ಟ್ರಾನ್ ಡೊನೇಟ್ ಮಾಡೋದ್ರಿಂದ ಆ ಬಾಡಿ ಪಾಸಿಟಿವ್ ಚಾರ್ಜ್ ಆಗುತ್ತೆ. ಕರೆಕ್ಟ್ ಮಾ? ಇಸ್ ಇಟ್ ರೈಟ್? ಸೊ ಸಿ ಹಿಯರ್, later we have to understand about the next concept, that is the dimension. ಅರ್ಥ ಇದೆಲ್ಲಪ್ಪ ನಿಮಗೆ? dimension can always be written based on its unit ma, based on its unit ಬಂದ್ಬಿಟ್ಟು ಆಂಪಿಯರ್ ಸೆಕೆಂಡ್ ಆಗಿರೋದ್ರಿಂದ ಡೈಮೆನ್ಷನ್ ಆಫ್ ಚಾರ್ಜ್ ಇಸ್ A⁴ T⁴ ಅಂತ ಬರೀಬಹುದು. ಗಾಟ್ ದ ಪಾಯಿಂಟ್? ಲೇಟರ್ ದೇರ್ ಆರ್ ಅದರ್ ಯೂನಿಟ್ಸ್ ಮಾ ಹಿಯರ್. ಅದರ್ ಯೂನಿಟ್ಸ್ ಅಂದ್ರೆ ಸ್ಮಾಲರ್ ಯೂನಿಟ್ಸ್ ಅಂತ ಕರಿಬಹುದು. ಅದರ್ ಯೂನಿಟ್ಸ್ ಆಫ್ ಚಾರ್ಜ್, ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಮಾ ಹಿಯರ್. ಅದರ್ ಯೂನಿಟ್ಸ್ ಆಫ್ ಚಾರ್ಜ್ ಏನು ಅಂತಂದ್ರೆ ಸಿ ಹಿಯರ್, ಫಸ್ಟ್ ಒನ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಮಿಲ್ಲಿ ಕೂಲಂಬ್. ವಾಟ್ ಈಸ್ ದ ವ್ಯಾಲ್ಯೂ ಆಫ್ 1 milli coulomb? 1 milli ಅಂದ್ರೆ ಏನಪ್ಪ ಇಲ್ಲಿ 10⁻³ ಕೂಲಂಬ್ ಅಂತ ಅರ್ಥ ಮಾಡ್ಕೋಬೇಕು. ಎ ಅಂದ್ರೆ ಆಂಪಿಯರ್, ಯೂನಿಟ್ ಆಫ್ ಕರೆಂಟ್. ಹೇಗ್ ಬರುತ್ತಿದ್ದು ಅಂತಂದ್ರೆ ನೋಡಿ, ಚಾರ್ಜ್ ಇಸ್ ಆಲ್ವೇಸ್ ಈಕ್ವಲ್ಸ್ ಟು ಕರೆಂಟ್ ಇಂಟು ಟೈಮ್ ಅಂತ ಅರ್ಥ. ಓಕೆ, ಕರೆಂಟ್ಗೆ ಯೂನಿಟ್ ಏನೋ ಆಂಪಿಯರ್, ಟೈಮ್ ಯೂನಿಟ್ ಏನೋ ಸೆಕೆಂಡ್. ಗೊತ್ತಾಯ್ತಲ್ವಾ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು? ಎ ರೆಪ್ರೆಸೆಂಟ್ ಆಂಪಿಯರ್ ಮಾ. ನಾನು ಇಷ್ಟು ಮುಂಚೆನೆ ಹೇಳಿದ್ದೆ ನಾನು ನಿಮಗೆ. ಅದರ್ ಯೂನಿಟ್ಸ್ ಆಫ್ ಚಾರ್ಜ್ ಇಸ್ ಮಿಲ್ಲಿ ಕೂಲಂಬ್. ಮಿಲ್ಲಿ ಅಂತಂದ್ರೆ 10⁻³ ಮಾ. ಅಂಡ್ ಸೆಕೆಂಡ್ ಒನ್ ಈಸ್ ಮೈಕ್ರೋ ಕೂಲಂಬ್. ಓಕೆನಾ? ಮೈಕ್ರೋ ಕೂಲಂಬ್ ನೋಡಿ ಇಲ್ಲಿ 1 ಮೈಕ್ರೋ ಕೂಲಂಬ್ ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ? ಮ್ಯೂ ಸಿಂಬಲ್ ಯೂಸ್ ಮಾಡ್ತೀರಾ. 1 μc, ಇಟ್ ಈಸ್ ಆಲ್ವೇಸ್ ಈಕ್ವಲ್ಸ್ ಟು 10⁻⁻⁶ ಕೂಲಂಬ್. ಓಕೆ, ಇಲ್ಲಿ ತುಂಬಾ ಜನ ಮಕ್ಕಳು ಕನ್ಫ್ಯೂಸ್ ಆಗ್ತಾರೆ. ನೋಡಿ ಇಲ್ಲಿ ಎಮ್ ನ ಮ್ಯೂ ಅಂತ ಓದ್ಬಿಡ್ತೀರಾ. ಸೊ ಡೋಂಟ್ ರೀಡ್ ದಟ್ ಮಾ ಹಿಯರ್. ಸೊ ಸಿ ಹಿಯರ್ ನೋಡಿ ಇಲ್ಲಿ 1 milli ಅಂದ್ರೆ ಸ್ಮಾಲ್ ಲೆಟರ್ m, ಕೂಲಂಬ್ ಅಂತ ಬರುತ್ತೆ. 10⁻³ ಕೂಲಂಬ್. ಅದೇ ಮೈಕ್ರೋ ಅಂತಂದಾಗ 1 μ ಸಿಂಬಲ್ ಈಸ್ ಮ್ಯೂ. ಓಕೆ, ತುಂಬಾ ಜನಕ್ಕೆ ಇದು ಗೊತ್ತೇ ಇಲ್ಲ.
ಪ್ಲೀಸ್ ಲರ್ನ್ ಫ್ರಮ್ ದ ಬೇಸಿಕ್ ಮೈಕ್ರೋ ಅಂತಂದ್ರೆ 10⁻⁻⁻6 ಕೂಲಮ್ ಅಂತ ಅರ್ಥ. ಗಾಟ್ ದ ಪಾಯಿಂಟ್? ಓಕೆ. ಲೇಟರ್ ಥರ್ಡ್ ಒನ್ ಈಸ್ ನ್ಯಾನೋ ಕೂಲಮ್. ನ್ಯಾನೋ ಕೂಲಮ್. ವಾಟ್ ಇಸ್ ವ್ಯಾಲ್ಯೂ 1 ನ್ಯಾನೋ ಕೂಲಮ್? ನೋಡಿ ಇಲ್ಲಿ 1 ಸ್ಮಾಲ್ ಲೆಟರ್ ಎನ್ ಸಿ ಅಂತ ಬರಿತೀರಾ, ಅಂದ್ರೆ 10⁻⁻9 ಕೂಲಮ್ ಅಂತ ಅರ್ಥ. 10⁻⁻9 ಕೂಲಮ್. ದಿಸ್ ಇಸ್ ದ ಅದರ್ ಯೂನಿಟ್ಸ್ ಆಫ್ ಚಾರ್ಜ್. ಅದರ್ ಯೂನಿಟ್ಸ್ ಆಫ್ ಚಾರ್ಜ್. ಏನಾದರೂ ಡೌಟ್ಸ್ ಇದ್ರೆ ಪ್ಲೀಸ್ ಆಸ್ಕ್ ಮೈ ಹಿಯರ್. ದಿಸ್ ಇಸ್ ದ ಯೂನಿಟ್ ಆಫ್ ಚಾರ್ಜ್. ಯೂನಿಟ್ ಅಲ್ಲಿ ನಿಮಗೆ SI ಸಿಸ್ಟಮ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ, CGS ಅಲ್ಲೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ. CGS ಅಲ್ಲಿ ಮತ್ತು ಎರಡು ಬರುತ್ತೆ, ಎಲೆಕ್ಟ್ರೋ ಸ್ಟ್ಯಾಟಿಕ್ ಯೂನಿಟ್ ಅಂತ ಒಂದು, ಇನ್ನೊಂದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಯೂನಿಟ್ ಅಂತ ಒಂದು ಬರುತ್ತೆ. ಇಸ್ ಇಟ್ ರೈಟ್? ಅಂಡ್ ಹ್ಯಾವ್ ಗಿವನ್ ದ ರಿಲೇಷನ್ ಬಿಟ್ವೀನ್ CGS ವ್ಯಾಲ್ಯೂ ಅಂಡ್ SI ಸಿಸ್ಟಮ್ ವ್ಯಾಲ್ಯೂ. ಓಕೆ. ನೌ ಲೆಟ್ us see here. Let us understand about what are the properties of charges here. What are the properties of charges? Properties. ಚಾರ್ಜ್ ಪ್ರಾಪರ್ಟೀಸ್ ಬಗ್ಗೆ ನಾವು ಓದಬೇಕಾಗಿರುತ್ತೆ. ಅಂಡ್ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 3 ಮಾರ್ಕ್ಸ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮಿನೇಷನ್ ಹಿಯರ್. ಯಾರೋ ಕೇಳಿದರೆ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು, ಸೊ ಪ್ಲೀಸ್ ಮೇಕ್ ದಟ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 3 ಮಾರ್ಕ್ಸ್ ಆರ್ 2 ಮಾರ್ಕ್ಸ್. ನೋಡಿ, ಯಾವ ಕ್ವಶನ್ ಅಲ್ಲಿ ಈ ಕಾನ್ಸೆಪ್ಟ್ ಪ್ರಾಪರ್ಟೀಸ್ ಆಫ್ ಚಾರ್ಜ್ ಕೇಳಿದ್ದಾರೋ, Q = I × T, ದಟ್ ಇಸ್ ಅ ಫಾರ್ಮುಲಾ. ಚಾರ್ಜ್ ಇಸ್ ಆಲ್ವೇಸ್ ಈಕ್ವಲ್ ಟು ಕರೆಂಟ್ ಇಂಟು ಟೈಮ್ ಅಂತ ಬರುತ್ತೆ. ನಿಮಗೆ ಕರೆಂಟ್ ಡೆಫಿನೇಷನ್ ಅಲ್ಲಿ ಬರುತ್ತೆ, ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ. ನೀವೆಲ್ಲ ಇದು 10th 9th ಅಲ್ಲಿ ಓದಿರ್ತೀರಾ, ಬಟ್ ಮರ್ತೋಗಿರ್ತೀರ. ನೋ ನೀಡ್ ಟು ವರಿ ಅಬೌಟ್ ದಟ್. ಸೊ ಪ್ಲೀಸ್ ರಿವೈಸ್ ದಟ್. ಪ್ರಾಪರ್ಟೀಸ್ ಆಫ್ ಚಾರ್ಜ್ ಇದು ನಿಮಗೆ 3 ಮಾರ್ಕ್ಸ್ ಇಲ್ಲ 2 ಮಾರ್ಕ್ಸ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಬೇಸ್ಡ್ ಆನ್ ದ ವೇಟೇಜ್ ವಿ ಹ್ಯಾವ್ ಟು ರೈಟ್ ದ ಪಾಯಿಂಟ್ಸ್. 2 ಮಾರ್ಕ್ಸ್ ಕೇಳಿದ್ರೆ 2 ಪಾಯಿಂಟ್ ಬರೀರಿ, 3 ಮಾರ್ಕ್ಸ್ ಕೇಳಿದ್ರೆ 3 ಪಾಯಿಂಟ್ ನ ರೆಪ್ರೆಸೆಂಟ್ ಮಾಡಿ. ಓಕೆನಾ? ಪ್ರಾಪರ್ಟೀಸ್ ಆಫ್ ಚಾರ್ಜ್. What are the important properties we have to understand? So see here, first one we have to learn. See here, first one, it is a charge is a scalar quantity anta heltare. Charge is a scalar quantity. So it can be added. It can be added. It can be added. Charge annadendri illi it is a scalar quantity. It is a scalar quantity. Okay na? So see here, it can be added. For example, nodi illi there is a system. There is a system. There is a system which contain the charges Q1 minus Q2 minus Q3 plus Q4, okay, plus Q5 ide antandidaga, what is the total charge of the system? Total charge ಅನ್ನೋದು ಏನಪ್ಪ ಆಗಿರುತ್ತೆ ನಿಮಗೆ ಅಂತಂದ್ರೆ, total charge is always equals to summation of the charge I from 1 to 5 ಅಂತ ಹೇಳ್ತಾರೆ. ಸೊ Q becomes equals to ಏನಪ್ಪ ಆಗುತ್ತೆ ನಮ್ಗೆ ಇಲ್ಲಿ, ಚಾರ್ಜ್ Q1 ಪ್ಲಸ್ ಅಲ್ವಾ, ಮೈನಸ್ Q2 ಮೈನಸ್ Q3 ಪ್ಲಸ್ Q4 ಪ್ಲಸ್ Q5 ಅಂತ ಬರೀಬಹುದು. This is how we can write the total charge. That is, charge is always additive in nature. Additive in nature. Charge is always additive in nature ಅಂತ ಹೇಳ್ತಾರೆ. ವೆರಿ ಗುಡ್ ಮಾ ಅನ್ವಿತಾ. ಓಕೆ, ಉಪಾಧ್ಯಾಯ, ಚಾರ್ಜ್ ಇಸ್ ಕ್ವಾಂಟೈಸ್, ಅಡಿಟಿವ್ ಅಂಡ್ ಕನ್ಸರ್ವ್. ವೆರಿ ಗುಡ್, ವೆರಿ ಗುಡ್ ಮಾ. ದೋಸ್ ಆರ್ ಆಲ್ ಬೇಸಿಕ್ ಪ್ರಾಪರ್ಟೀಸ್ ಅಂತ ಹೇಳ್ತಾರೆ. ಸೊ ಚಾರ್ಜ್ ಈಸ್ ಅಡಿಟಿವ್ ಇನ್ ನೇಚರ್. ಇಲ್ಲಿ ಬರ್ದಿರ್ತೀನಿ ನಾನು ಇಲ್ಲಿ, ಚಾರ್ಜ್ ಈಸ್ ಅಡಿಟಿವ್ ಇನ್ ನೇಚರ್. ಅಡಿಟಿವ್ ಇನ್ ನೇಚರ್. ಇಲ್ಲ ನೇಚರ್ ಏನ್ ಬೇಡ, ಚಾರ್ಜ್ ಇಸ್ ಅಡಿಟಿವ್ ಅಂತ ಬರೆದ್ರೆ ಸಾಕಾಗುತ್ತೆ. ಇಸ್ ಅ ಬೇಸಿಕ್ ಪ್ರಾಪರ್ಟೀಸ್ ಬೇಸಿಕ್ ಪ್ರಾಪರ್ಟೀಸ್. ಅಂಡ್ ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಸೆಕೆಂಡ್ ಒನ್. ಏನಪ್ಪಾ ಅಂತಂದ್ರೆ, ಚಾರ್ಜ್ ಈಸ್ ಕ್ವಾಂಟೈಸ್ಡ್. ಚಾರ್ಜ್ ಈಸ್ ಕ್ವಾಂಟೈಸ್ಡ್ ಅಂತ ಹೇಳ್ತಾರೆ. ವಾಟ್ ಇಸ್ ಮೀನಿಂಗ್ ಕ್ವಾಂಟೈಸೇಷನ್ ಆಫ್ ಚಾರ್ಜ್? ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಅಂದ್ರೆ ಮೀನಿಂಗ್ ಏನು ಅಂತಂದ್ರೆ, ಸಿ ಹಿಯರ್, ಫಾರ್ ದ ಟೋಟಲ್ ಚಾರ್ಜ್ ಆಫ್ ಸಿಸ್ಟಮ್ is always equal to plus or minus n into e ಅಂತ ಬರೀಬಹುದು. ವಾಟ್ ಈಸ್ n ಕಾಲ್ಡ್? n ಅನ್ನೋದು ನಿಮಗೆ ಒಂದು ಇಂಟೀಜರ್ ಇಂಟೀಜರ್ ಅಂತ ಒಂದು ನಂಬರ್ ಅಷ್ಟೇ. ಓಕೆ, n ಈಕ್ವಲ್ ಟು 1 2 3 -1 -2 -3 ಲೈಕ್ ದಟ್ ವಿ ಕ್ಯಾನ್ ರೈಟ್ ಹಿಯರ್. ಚಾರ್ಜ್ ಈಸ್ ರಿಯಲಿಸ್ಟಿಕ್? ಎಸ್ ಕರೆಕ್ಟ್ ರಿಯಲಿಸ್ಟಿಕ್ ಎಕ್ಸಿಸ್ಟ್ ಆಗುತ್ತೆ ನಮ್ಗಲ್ಲಿ. n e ಅಂದ್ರೆ ಏನು ಅಂತಂದಾಗ ವಿ ಕ್ಯಾನ್ ಸೇ e ಈಸ್ ದ ಎಲೆಕ್ಟ್ರಾನಿಕ್ ಚಾರ್ಜ್. Electronic charge. It is a
ಫಂಡಮೆಂಟಲ್ ಚಾರ್ಜ್ ಅಂತ ಹೇಳ್ತಾರೆ. ಇಟ್ ಇಸ್ ಅ ಬೇಸಿಕ್ ಚಾರ್ಜ್ ಅಂತಾನು ಹೇಳ್ಬೋದು. ಇಸ್ ಇಟ್ ರೈಟ್? ನೋಡಿ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಇ ಹಿಯರ್ ಅಂತಂದ್ರೆ 1.6 ಇಂಟು 10⁻⁻19 ಕೂಲಮ್. ಇದು ಎಲೆಕ್ಟ್ರಾನಿಕ್ ಚಾರ್ಜ್. 1.6 ಇಂಟು 10⁻⁻19 ಕೂಲಮ್. ಕರೆಕ್ಟ್ ಮಾ? ಓಕೆ, ವೆರಿ ಗುಡ್ ಕ್ರಿಶ್. ಲೈಕ್ ಚಾರ್ಜ್ ರೆಪಲ್, ಅನ್ಲೈಕ್ ಚಾರ್ಜ್ ಅಟ್ರಾಕ್ಟ್. ಓಕೆ, ಸೊ ಸಿ ಹಿಯರ್ discrete manner. Correct ma? Okay, charge exists in discrete manner. So this is the second property, that is charge is always quantized. Charge is always quantized. That means see here, illon note nanu baritini. For example, just a note ma, just a note. Nodi illi charge q1, first example q1, first example q1 anta barita idini. So see here, q1 is equals to 1 into e ಅಂತಂದ್ರೆ 1.6 ಇಂಟು 10⁻⁻19 ಕೂಲಮ್ ಎಕ್ಸಿಸ್ಟ್ ಆಗತ್ತೆ. ಸೆಕೆಂಡ್ ಒನ್ 2 ಇಂಟು ಇ ಅಂತಂದ್ರೆ 3.2 ಇಂಟು 10⁻⁻19 ಕೂಲಮ್ ಆಗತ್ತೆ. ಥರ್ಡ್ ಎಕ್ಸಾಂಪಲ್ 3 ಇಂಟು ಇ ಅಂತಂದ್ರೆ ಯು ಕ್ಯಾನ್ ರೈಟ್ 4.8 ಇಂಟು 10⁻⁻19 ಕೂಲಮ್. All these charges will exist in nature. All these charges will exist in nature. ಅರ್ಥ ಮಾಡ್ಕೊಂತ ಇರಲ್ವಾ? ಸಪೋಸ್ ನೋಡಿ, ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಇಫ್ ದರ್ ಈಸ್ ಎ ಚಾರ್ಜ್, ದರ್ ಇಸ್ ಎ ಚಾರ್ಜ್, ಲೆಟ್ ಅಸ್ ಸೇ ಇಟ್ ಈಸ್ 1.8 ಇಂಟು 10⁻⁻22 ಕೂಲಮ್ ಅಂತ ಹೇಳಿದ್ದೀನಪ್ಪ. ವಿಲ್ ದಿಸ್ ಚಾರ್ಜ್ ಎಕ್ಸಿಸ್ಟ್? ವಿಲ್ ದ ಚಾರ್ಜ್ ಎಕ್ಸಿಸ್ಟ್? ಹೇಳ್ತೀರಾ? ವಿಲ್ ದ ಚಾರ್ಜ್ ಎಕ್ಸಿಸ್ಟ್? ಸಿ ಹಿಯರ್, ಇದು ನೋಡಿ ಇಲ್ಲಿ 10⁻⁻22 ಅನ್ನೋದು ಇಟ್ ಈಸ್ ಲೆಸ್ ದ್ಯಾನ್ 10⁻⁻19 ಕೂಲಮ್. ಇಸ್ ಇಟ್ ರೈಟ್ ಅನ್ನ? ಸೊ ದಿಸ್ ಟೈಪ್ ಆಫ್ ಚಾರ್ಜ್ ಡು ನಾಟ್ ಎಕ್ಸಿಸ್ಟ್, ಡು ನಾಟ್ ಎಕ್ಸಿಸ್ಟ್. ಯಾಕೆ ಅಂತಂದ್ರೆ ಯೂನಿವರ್ಸ್ ಅಲ್ಲಿ ಇರೋದೇ ಸ್ಮಾಲೆಸ್ಟ್ ಚಾರ್ಜ್. ಸ್ಮಾಲೆಸ್ಟ್ ಚಾರ್ಜ್ ಈಸ್ ವಾಟ್ ಮೈ ಹಿಯರ್? ಸ್ಮಾಲೆಸ್ಟ್ ಚಾರ್ಜ್ ಇಸ್ ಎಲೆಕ್ಟ್ರಾನಿಕ್ ಚಾರ್ಜ್. ಗೊತ್ತಾಯ್ತಾ? ವೆರಿ ಗುಡ್ ಮಾ. 1.8 10⁻22 ಕೂಲಮ್ ಅನ್ನೋದು ಎಕ್ಸಿಸ್ಟ್ ಆಗಲ್ಲ. ಗೊತ್ತಾಯ್ತಲ್ವಾ ಏನ್ ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು? ಪ್ಲೀಸ್ ಮೇಕ್ ಎ ನೋಟ್ ಆಫ್ ದಟ್ ಮಾ ಹಿಯರ್. Please make a note of that. Okay, later we have to understand the third property. What is third property antandaga? We can say charge is always conserved. Charge is always conserved ma. What is the conservation of charge antandre? Charge can neither be created nor be destroyed. Charge na create madakku agalla, destroy madakku agalla, but it can be transferred from one body to another body. Is it right ma? Is it right? So that is called law of conservation of charge anta heltare. Total charge. So see here, in an isolated body, the total charge always remains constant ma. Total charge always remains constant. Always remains constant. Gottadalva? That means Q always remains constant for a given system. For a given system, total charge always remains constant. That is called conservation of charge. Conservation of a charge. ಅರ್ಥ ಮಾಡ್ಕೊಂತ ಇರಲ್ವಾ? ಸೊ ಅಬ್ಸರ್ವ್ ಮಾಡಿ, ಇಲ್ಲಿ ನೋಟ್ ಅಂತ ಒಂದು ಪಾಯಿಂಟ್ ನಿಮಗೆ ಬರ್ಸಿರ್ತೀನಿ. ವಾಟ್ ಈಸ್ ದಟ್ ಅಂತಂದ್ರೆ, ಸಿ ಹಿಯರ್, charge at rest is always equal to charge in motion. ಓಕೆ ನೋಡಿ, ಒಂದು ಚಾರ್ಜ್ ಪಾರ್ಟಿಕಲ್ ಅನ್ನೋದು ರೆಸ್ಟ್ ಅಲ್ಲಿ ಇದ್ದಾಗ ಅದಕ್ಕೆ ಎಷ್ಟು ಚಾರ್ಜ್ ಅನ್ನೋದು ಇರುತ್ತೋ ಅದೇ ಚಾರ್ಜ್ ಪಾರ್ಟಿಕಲ್ ಮೋಷನ್ ಅಲ್ಲಿ ಇದ್ದಾಗೂ ಸಹ ಅಷ್ಟೇ ಚಾರ್ಜ್ ಇರುತ್ತೆ. ಚಾರ್ಜ್ ಅನ್ನೋದು ಬದಲಾವಣೆ ಆಗೋದಿಲ್ಲ. ಇದು ರೈಟ್ ಮಾ? ಚಾರ್ಜ್ ಇಸ್ ಆಲ್ವೇಸ್ conserved. For an isolated body, charge always remains constant anta ಹೇಳ್ತೀವಿ. Charge always remains constant. Is it right? And later we have to understand about what is the fourth point. You can say like charges repel. Like charges repel each other. Like charges repel each other, and unlike charges attract each other anta ಹೇಳ್ತಾರೆ. attract each other. Unlike charges attract each other.
like charges repel each other and unlike charges attract each other. These are the properties of what is it here? Charge anta helbodu. Properties of a charge. Got the point here? Now let us see few important problems based on that here. Nodi illi idu nimge important basic question for entrance as well as for your board examination also. Entrance allu saha ee question na kelidare. What is that? Calculate the number of electrons in charge of 1 coulomb here. Nodi, what is the meaning of this question? 1 coulomb charge ಅಲ್ಲಿ ಎಷ್ಟು electrons ಇದೆ calculate ಮಾಡಿ ಅಂತ ಹೇಳ್ತಾ ಇದ್ದಾರೆ. Okay, therefore see here, what is the charge they have given to you? Observe ಮಾಡಿ ಇಲ್ಲಿ. Solution already type ಮಾಡಿಸಿದ್ದೀನಿ, no need to worry about that. See here, you can say that ಏನು ಹೇಳ್ಬೋದಪ್ಪ ನಾವಿಲ್ಲಿ, observe 1 minute. See here, Q is equals to N into E. We know the formula, no ma. Q is equals to N into E. What is the Q? 1 coulomb anta kottidare. Namu ಬೇಕಾಗಿರೋದು number of electrons is equals to Q by E. Is it right? So substitute ಮಾಡಿ simplify ಮಾಡಿದಾಗ 1 coulomb 1 divided by E ಅಂತಂದ್ರೆ 1.6 into 10 to the power of minus 19 ಅಲ್ವಾ. So if you simplify this value, ಈ 10 power minus 19 ಮೇಲೆ ಹೋಗಿದ್ದಾಗ 10 to the power of plus 19 ಬರುತ್ತೆ, ಡಿವೈಡ್ ಬೈ 1.6 ಅಂತ ಬರುತ್ತೆ. 1 into, ಯಾರಿಗೂ ಕನ್ಫ್ಯೂಷನ್ ಇದ್ರೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನೋಡಿ. n is equals to ನೋಡಿ 1 0 ನಾನು ತಗೊಂಡಿದ್ದಾಗ 10 into ಇಲ್ಲಿ 1 ನಂಬರ್ ಡಿಕ್ರೀಸ್ ಆಗುತ್ತೆ, 10 to the power of 18 ಡಿವೈಡ್ ಬೈ 1.6 ಅಂತ ಬರುತ್ತೆ. ನೋಡಿ ಇಲ್ಲಿ 10 divided by 1.6, 10 divided by 1.6 ಅದರ ವ್ಯಾಲ್ಯೂ ಏನು ಅಂತಂದಾಗ 6.25 ಅಂತ ಬರುತ್ತೆ. ಇಸ್ ಒನ್ ಆಫ್ ದ ಸ್ಟ್ಯಾಂಡರ್ಡ್ ನಂಬರ್ ನೋಡಿ. 1 coulomb ಆಫ್ ಚಾರ್ಜ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ ಅಂತಂದ್ರೆ ಬ್ಲೈಂಡ್ ಆಗಿ ಫಿಕ್ಸ್ ಆಗಬೇಕು. 6.25 into 10 to the power of 18 ಎಲೆಕ್ಟ್ರಾನ್ಸ್ ಅಂತ ಅಂದ್ಬಿಟ್ಟು 18 electron. This is one of the familiar, famous and important basic question. ಅರ್ಥ ಮಾಡ್ಕೊಂತ ಇರಲ್ವಾ? So let us see the next question. ಏನ್ ಹೇಳಿದಾರೆ ನೋಡಿ ಇಲ್ಲಿ. Which of the following charge is not possible which of the following charge is not possible ಅಂತ question ಕೇಳಿದ್ದಾರೆ. We have to select the charge which not possible, that is which do not exist in the nature. So what is the answer for this here? 6.4 into 10 to the power of minus 18 coulomb ಅಂತ ಕೊಟ್ಟಿದ್ದಾರೆ. 6.4 into 10 to the power of minus 18 coulomb ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಅಬ್ಸರ್ವ್ ಮಾಡಿ ಇಲ್ಲಿ ಈ ಒಂದು ಆಪ್ಷನ್ ಅಲ್ಲಿ n ವ್ಯಾಲ್ಯೂ ಏನು ಬರುತ್ತೆ ನೋಡಿ ಇಲ್ಲಿ, Q ಡಿವೈಡ್ ಬೈ E ಅಲ್ವಾ. Q ಅಂತಂದ್ರೆ 6.4 into 10 to the power of minus 18 ಡಿವೈಡ್ ಬೈ 1.6 into 10 to the power of minus 19. 4 times ಹೋಗುತ್ತೆ. You will get 40 ಅಂತ ಬರುತ್ತೆ. 40 is an integer ಅಲ್ವಾ. 40 is an integer. So this charge will exist ಅಂತ ಹೇಳ್ತೀವಿ. And later ಇದನ್ನ ನಾವು ಒಂದ್ಸರಿ ಅಬ್ಸರ್ವ್ ಮಾಡೋಣ. ಇಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅನ್ನೋದು Q by E ಫಾರ್ಮುಲಾ ಅಪ್ಲೈ ಮಾಡಿದ್ದಾಗ 3.2 into 10 to the power of minus 19 ಡಿವೈಡ್ ಬೈ 1.6 into 10 to the power of minus 19. ಇಲ್ಲಿ ಎಷ್ಟು ಬರುತ್ತೆ ನೋಡಿ, ಇಲ್ಲಿ you will get only 2 ಬರುತ್ತೆ. 1.6 2 times 10 power minus 19, 10 power minus 19 will get cancel. N equal to 2. 2 is an integer, is it right? Therefore it will also exist ಅಂತ ಹೇಳ್ತಾರೆ. Okay, and later third one ನಾವು ಒಂದ್ಸರಿ ಚೆಕ್ ಮಾಡೋಣ. N is equals to Q by E. Q ಅಂತಂದ್ರೆ 4 into 10 to the power of minus 19 divided by 1.6 into 10 to the power of minus 19. ಸೊ ಏನ್ರಿ ಬರುತ್ತೆ ನಮ್ಗಿಲ್ಲಿ 4 ಡಿವೈಡ್ ಬೈ 1.6 ಒಂದ್ಸರಿ ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ಮಾಡಿ ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು 4 ಡಿವೈಡ್ ಬೈ 1.6 ಅಂತಂದ್ರೆ ಇದು ಅಪ್ರಾಕ್ಸಿಮೇಟ್ಲಿ ನಿಮಗೆ 2.5 ಸಮಥಿಂಗ್ ಬರುತ್ತೆ. ಇಸ್ ಇಟ್ ಇಂಟೀಜರ್? ಇಟ್ ಈಸ್ ನಾಟ್ ಇಂಟೀಜರ್. ಇಟ್ ಇಸ್ ನಾಟ್ ಅ ಇಂಟೀಜರ್. ಓಕೆ, ಇನ್ ದ ಸೇಮ್ ಮ್ಯಾನರ್ ಆಪ್ಷನ್ ಡಿ ಒಂದ್ಸರಿ ನೋಡೋಣ. ಓಕೆ, ಸೊ ಅಬ್ಸರ್ವ್ ಮಾಡಿ ಇಲ್ಲಿ n is equals to Q by E ನಾವು ಮಾಡಿದ್ದಾಗ 1.6 into 10 to the power of minus 17 divided by 1.6 into 10 to the power of minus 19 ಅಂತಂದ್ರೆ you will get n is equals to 100 ಅಂತ ಬರುತ್ತೆ. So this is
this will exist, this will also exist, this will also exist, but this will not exist. Hence, we can choose option C is our correct answer. 4 into 10 to the power of minus 19 is not possible, is not possible, because we cannot write that charge as integral multiple of basic charge. Sarinari. So that is how we can answer this. Now observe this question. ಏನು ಹೇಳ್ತಾರೆ ನೋಡಿ ಇಲ್ಲಿ. We can say that there is a positively charged conductor of charge 10 coulomb. Now 10 coulomb ಇದೆ ನಿಮಗೆ. 10 coulomb is there. There is a positively charged conductor of charge 10 coulomb. Now ಇದೆಲ್ಲ ಎಕ್ಸ್ಟ್ರಾ ಆಗಿದೆ. Now 10 power 20 electrons are added to it. Are added to it. Observe ಮಾಡಿ. To that object, calculate the final charge on the object. We have to find out the final charge. Final charge. Okay. So how can you simplify this value here? So ನೋಡಿ ಇಲ್ಲಿ, what is the initial charge? So ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಬೇಸಿಕ್ ಇಂದ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ಬೇಸಿಕ್ ಇಂದ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ತುಂಬಾ ಜನಕ್ಕೆ ಇದು ಎಲ್ಲ ಗೊತ್ತಿರಲ್ಲ. What is the initial charge given to you? 10 coulomb. Is it right? So how many electrons are added here? Number of electrons added is equals to 10 to the power of 20. Therefore, we can say that what is the final charge here? Final charge is equals to initial charge plus ಏನಂತ ಹೇಳ್ಬೋದು ನಾವಿಲ್ಲಿ, ಏನು ಬರೀಬಹುದು ನಾವಿಲ್ಲಿ ಅಂತಂದಾಗ charge added. Is it right? What is the how much charge is added here? So first of all find out ಮಾಡ್ಕೊಂಡು charge added is equals to n into e. Is it right Is it right? n ಅಂದ್ರೆ ಏನಪ್ಪ ಇಲ್ಲಿ 10 to the power of 20 into what is electronic charge. ಎಲೆಕ್ಟ್ರಾನ್ ಅನ್ನೋದು ನಿಮಗೆ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ ಆಗಿರುತ್ತೆ. ಎಲೆಕ್ಟ್ರಾನ್ ಅನ್ನೋದು ನಿಮಗೆ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ ಆಗಿರುತ್ತೆ. ಮಹೇಶ್, ಯಾವ್ದು ಅರ್ಥ ಆಗಿಲ್ಲಪ್ಪ ನಿಮಗೆ? C has an answer which is not in the form, which is not in discrete. ಮಹೇಶ್, ಯಾವ್ದು ಅರ್ಥ ಆಗಿಲ್ಲ ನೀಟಾಗಿ ಹೇಳಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. 10 to the power of 20 ಎಲೆಕ್ಟ್ರಾನ್ ಇದು ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್. ಹಾಗಾಗಿ ನಿಮಗೆ ಚಾರ್ಜ್ ಒಂದು ಮೈನಸ್ ಇರುತ್ತೆ. 1.6 into 10 to the power of minus 19 ಬರುತ್ತೆ. ಸೊ ವಾಟ್ ಇಸ್ ದ ಚಾರ್ಜ್ ಆಡೆಡ್? ಹೌ ಮಚ್ ಚಾರ್ಜ್ ಇಸ್ ಆಡೆಡ್ ಹಿಯರ್ ಅಂತಂದ್ರೆ ಯು ವಿಲ್ ಗೆಟ್ minus 16 coulomb ಅಂತ ಬರುತ್ತೆ. 16 coulomb. Therefore, what is the final charge here? What is the final charge? Therefore, we can say final charge is equal to initial charge is equals to 10 ಅಲ್ವಾ? 10 minus ಇಲ್ಲಾಂದ್ರೆ ಪ್ಲಸ್ ಅಲ್ವಾ? ಪ್ಲಸ್ minus 16 ಅಂತ ಬರೆಯೋಣ. How much you will get here? You will get minus 6 coulomb ಅಂತ ಬರುತ್ತೆ. This is the final thing. How that formula came, initial and final. ಅಷ್ಟೇ ಅಲ್ಲ ರೀ, ಇವಾಗ ನಮ್ಮ ಹತ್ರ 100 ರೂಪಾಯಿ ಇದೆ. ಇನ್ನು ಯಾರಾದ್ರೂ ಇನ್ನೊಂದು 10 ರೂಪಾಯಿ ಕೊಟ್ಟಿದ್ದಾರೆ ನಿಮಗೆ. ಅವ್ರ ಟೋಟಲ್ ಎಷ್ಟು ದುಡ್ಡಿದೆ ನಿಮ್ಮ ಹತ್ರ? ಇನಿಷಿಯಲ್ 100 ಪ್ಲಸ್ 10 ಅಂತಂದ್ರೆ 110. ಇಸ್ ಇಟ್ ರೈಟ್ ಆರ್ ನಾಟ್? ಅಷ್ಟೇ ರೀ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ಕ್ಯೂ ಫೈನಲ್ ಇಸ್ ಆಲ್ವೇಸ್ ಈಕ್ವಲ್ ಟು ಕ್ಯೂ ಇನಿಷಿಯಲ್ ಪ್ಲಸ್ ಕ್ಯೂ ಆಡೆಡ್. ಇಸ್ ಇಟ್ ರೈಟ್ ಆರ್ ನಾಟ್? ಸೊ ಪ್ಲೀಸ್ ಥಿಂಕ್ ಮಾಡಿ. ದಟ್ ಇಸ್ ನಾಟ್ ಅ ಫಾರ್ಮುಲಾ. ಜಸ್ಟ್ ಲಾಜಿಕ್ ಆಗಿ ನಿಮಗೆ ಆನ್ಸರ್ ಮಾಡಬಹುದು. ಇಸ್ ಇಟ್ ರೈಟ್? ಇನ್ ದ ಸೇಮ್ ಮ್ಯಾನರ್ ಯು ವಿಲ್ ಗೆಟ್ ದಟ್ ಹಿಯರ್ ಫಾರ್ಮುಲಾನು ಅದೇ ರೀತಿ ನಿಮಗೆ ಬರುತ್ತೆ. ಗಾಟ್ ಇಟ್? ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಇಲ್ಲಿ there are two neutral conductors A and B. Observe ಮಾಡಿ. There is a neutral conductor. What is meaning of neutral conductor here? Neutral conductor ಅಂದ್ರೆ meaning ಏನು ಅಂದ್ರೆ initially there is no charge. ಅಂತ ಅರ್ಥ. ಓಕೆನಾ? And one more thing, that is a B is there. Initially the charge of A and B are 0. Neutral ಅಂದ್ರೆ there is no charge ಅಂತ ಅರ್ಥ. Now read this. 200 electrons are transferred from A to B. Is it right ನೋಡಿ, ನಾನು ಇಲ್ಲಿ ಬರಿತಾ ಇದ್ದೀನಿ ನೀಟಾಗೆ. ಇನಿಷಿಯಲಿ ನ್ಯೂಟ್ರಲ್ ದ ಮೀನಿಂಗ್ ಏನು? ಚಾರ್ಜ್ ಆಫ್ A, charge of B will become equal to 0. Charge of A is equal to charge of B is equal to 0. ಓಕೆನಾ? ನೋಡಿ,
2000 electrons are transferred from A to B. A ಇಂದ ಬಿಗೆ ಎಷ್ಟು ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಗ್ತಾ ಇದೆ? 2000 ಎಲೆಕ್ಟ್ರಾನ್ಸ್ ನಿಮಗೆ ಟ್ರಾನ್ಸ್ಫರ್ ಆಗ್ತಾ ಇದೆ. ನೆಕ್ಸ್ಟ್ ಇನ್ನೇನು ಹೇಳ್ತಾ ಇದೆ ನೋಡಿ ಇಲ್ಲಿ, ದೆನ್ 500 electrons are transferred from B to A. B ಇಂದ ಮತ್ತೆ 500 electrons ಮತ್ತೆ A ಗೆ ಟ್ರಾನ್ಸ್ಫರ್ ಆಗ್ತಾ ಇದೆ. ಹಾಗಿದ್ದಾಗ ಕ್ಯಾಲ್ಕುಲೇಟ್ ದ ಡಿಫರೆನ್ಸ್ ಇನ್ ಚಾರ್ಜ್ ಆಫ್ ದ ಕಂಡಕ್ಟರ್ಸ್. ಓಕೆನಾ? ಇನಿಷಿಯಲ್ ಕೇಸ್ ಫೈನಲ್ ಕೇಸ್ ನೋಡೋಣ ಇಲ್ಲಿ. ಫೈನಲಿ ಸೊ ಅಬ್ಸರ್ವ್ ಮಾಡಿ ಇಲ್ಲಿ, ಎ ಇಂದ ಬಿಗೆ ಎಷ್ಟು ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಗ್ತದಪ್ಪ? 2000 electrons are transferring from A to B, and again from B to A. How many electrons are transferring here? 500 electrons. Is it right or not? Therefore observe madi, what is the difference in charge? Is it right? So think madi illi ಏನು ಆನ್ಸರ್ ಬರುತ್ತೆ ಅಂತ ಅಂದ್ಬಿಟ್ಟು ಪ್ಲೀಸ್ ಥಿಂಕ್ ಅಬೌಟ್ ದಿಸ್ here. ಯಾವಾಗಾದ್ರೆ ಎಲೆಕ್ಟ್ರಾನ್ಸ್ ಅನ್ನೋದು ಎ ಇಂದ ಬಿಗೆ ಹೋಗುತ್ತೋ, ಎ ಅನ್ನೋದು ಎಲೆಕ್ಟ್ರಾನ್ಸ್ ಲಾಸ್ ಮಾಡ್ಕೊಳ್ತಾ ಇದೆ. ಯಾವಾಗ ಎಲೆಕ್ಟ್ರಾನ್ಸ್ ಲಾಸ್ ಮಾಡ್ಕೊಳ್ಳುತ್ತೋ ಅವಾಗ ಏನಾಗುತ್ತೆ? ಎ ವಿಲ್ ಬಿಕಮ್ ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ. ಬಿ ಅನ್ನೋದು ಏನ್ ಮಾಡ್ತಾ ಇದೆ? ಎಲೆಕ್ಟ್ರಾನ್ಸ್ ನ ಗೇನ್ ಮಾಡ್ಕೊತಾ ಇದೆ. ಇಸ್ ಇಟ್ ರೈಟ್? ಸೊ ಬಿ ವಿಲ್ ಬಿಕಮ್ ನೆಗೆಟಿವ್ಲಿ ಚಾರ್ಜ್ಡ್ ಬಾಡಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಬಾ ಇಲ್ಲಿ. ಫಸ್ಟ್ಲಿ ಎ ಅನ್ನೋದು ನಿಮ್ಗೆ ಎ ಇಂದ ಬಿಗೆ ಎಷ್ಟು ಎಲೆಕ್ಟ್ರಾನ್ಸ್ ಹೋಗ್ತಾ ಇದೆ? 200 electrons ಹೋಗ್ತಾ ಇದೆ. ಮತ್ತೆ ಬಿ ಇಂದ ಎಗೆ ವಾಪಸ್ ಎಷ್ಟು ಬರ್ತಾ ಇದೆ ನಿಮಗೆ? 500 electrons ಬರ್ತಾ ಇದೆ. therefore you can write final charge of A becomes equals to plus 1500 ಆಗತ್ತೇನಪ್ಪ ನಿಮಗೆ? ಪ್ಲಸ್ ಚಾರ್ಜ್ ಬರುತ್ತೆ ಬಿಕಾಸ್ ಎ ಈಸ್ ಲೂಸಿಂಗ್ ಎಲೆಕ್ಟ್ರಾನ್ಸ್. ಓಕೆನಾ? 2000 ಹೋಗ್ತಾ ಇದೆ, 500 ಬರ್ತಾ ಇದೆ. 2000 minus 500 you get 1500. What is the charge on B? B is gaining electrons. ಹಾಗಾಗಿ ನೆಗೆಟಿವ್ ಚಾರ್ಜ್ ಬರಬೇಕು ನಿಮ್ಗೆ, ಮೈನಸ್ 500 electrons. 500 into E. Is it right, ma? So this is the thing. Therefore, what is the difference in the charge? That is delta Q is equals to, observe ಮಾಡಿ, QA dash minus QB dash. Is it right or not? So need a note ಮಾಡಿ. What is QA dash here? 1500 E minus QB dash ಅಂತಂದ್ರೆ minus 1500 E. So what is the total answer you will get? You will get 3000 E ಅಂತ ಬರುತ್ತೆ. There is a difference. ಅರ್ಥ ಮಾಡಿಕೊಳ್ಳಿ. Please understand the meaning of this difference. So what is the answer you will get here? ನೋಡಿ ಸೈಡ್ ಅಲ್ಲಿ ಹಾಕಿರ್ತೀನಿ ನಾನು ನಿಮ್ಗೆ. So delta Q becomes equal to think ಮಾಡಿ, 3000 ಅಂದ್ರೆ 3 into 10 to the power of 3 ಬರುತ್ತೆ, into what is electronic charge? 1.6 into 10 to the power of minus 19. So delta Q becomes equals to 4.8 into 10 to the power of minus 16 coulomb. There is a difference in the charge. 3000 E because Q is always equals to N into E alama. Charge is always equals to N into E. Please make a note of that. Another doubt is antandre please ask ma. No need to hesitate. Got the point? So that is about the points we have to keep in our mind. Later we have to understand what is the next concept, that is conductor ಅಂದ್ರೆ ಮೀನಿಂಗ್ ಏನು ಅಂತ ನಮಗೆ ಗೊತ್ತಿರಬೇಕು. What is the meaning of this conductor? Adarsh Patil, explain once again this problem. ಈ ಪ್ರಾಬ್ಲಮ್ ಇನ್ನೊಂದ್ಸರಿ ಬೇಕೇನಪ್ಪ ನಿಮಗೆ? Okay, no need to worry about that. I will explain to you. Think about this ma. There are two neutral conductors. Neutral ಅಂದ್ರೆ ಮೀನಿಂಗ್ ಏನು? ಅದರ ಚಾರ್ಜ್ ಅನ್ನೋದು 0 ಅಂತ ಅರ್ಥ. ನ್ಯೂಟ್ರಲ್ ಅಂದ್ರೆ ಮೀನಿಂಗ್ ಏನು? ಚಾರ್ಜ್ ಅನ್ನೋದು 0. ಇನಿಷಿಯಲಿ ಎರಡು ಕಂಡಕ್ಟರ್ಸ್ಗೆ ಚಾರ್ಜ್ ಅನ್ನೋದು 0. ಐ ವಿಲ್ ಕನ್ಸಿಡರ್ ಟೂ ಕಂಡಕ್ಟರ್ಸ್ A and B. ಇನಿಷಿಯಲಿ ನ್ಯೂಟ್ರಲ್ ಅಂತ ಹೇಳಿರೋದ್ರಿಂದ ಚಾರ್ಜ್ ಆಫ್ A, ಚಾರ್ಜ್ ಆಫ್ B ಎರಡೂ ಈಕ್ವಲ್ ಟು 0 ಅಂತ ಅರ್ಥ ಮಾಡ್ಕೋಬೇಕು. ಓಕೆ,
ನೆಕ್ಸ್ಟ್ ಏನಂತ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ, 2000 ಎಲೆಕ್ಟ್ರಾನ್ಸ್ ಆರ್ ಟ್ರಾನ್ಸ್ಫರ್ಡ್ ಫ್ರಮ್ ಎಲ್ಲಿಂದ, ಎ ಟು ಬಿ. ಎ ಇಂದ ಬಿಗೆ ಎಷ್ಟು ಎಲೆಕ್ಟ್ರಾನ್ಸ್ ಹೋಗ್ತಾ ಇದೆ, 2000 ಎಲೆಕ್ಟ್ರಾನ್ಸ್ ಹೋಗ್ತಾ ಇದೆ. ಇಸ್ ಇಟ್ ರೈಟ್? ಅಂಡ್ ದೆನ್ 500 ಎಲೆಕ್ಟ್ರಾನ್ಸ್ ಆರ್ ಟ್ರಾನ್ಸ್ಫರ್ಡ್ ಫ್ರಮ್ ಬಿ ಟು ಎ. ಫಸ್ಟ್ ಎ ಇಂದ 2000 ಎಲೆಕ್ಟ್ರಾನ್ಸ್ ಬಿಗೆ ಹೋಗ್ತಾ ಇದೆ, ಬಿ ಇಂದ ಎಗೆ 500 ಎಲೆಕ್ಟ್ರಾನ್ಸ್ ರಿಟರ್ನ್ ಬರ್ತಾ ಇದೆ. ಇಸ್ ಇಟ್ ರೈಟ್? ದೇರ್ ಫೋರ್ ವಾಟ್ ಇಸ್ ದ ಚಾರ್ಜ್? ಫೈನಲಿ ಏನಾಗ್ತದೆ ನೋಡಿ ಇಲ್ಲಿ, ಎ ಇಂದ ಬಿಗೆ 2000 ಎಲೆಕ್ಟ್ರಾನ್ಸ್ ಹೋಗ್ತಾ ಇದೆ, ಬಿ ಇಂದ ಎಗೆ 500 ಎಲೆಕ್ಟ್ರಾನ್ಸ್ ಮತ್ತೆ ವಾಪಸ್ ಬರ್ತಾ ಇದೆ. ದೇರ್ ಫೋರ್ ಯಾವ ಬಾಡಿ ಎಲೆಕ್ಟ್ರಾನ್ಸ್ ಲೂಸ್ ಮಾಡ್ಕೊಳ್ತಾ ಇದೆ? ಬಾಡಿ ಎ. ಯಾವ ಬಾಡಿ ಎಲೆಕ್ಟ್ರಾನ್ ಲೂಸ್ ಮಾಡ್ಕೊಳ್ಳುತ್ತೋ ಆ ಬಾಡಿಗೆ ಯಾವ ಚಾರ್ಜ್ ಬರುತ್ತೆ? ಪಾಸಿಟಿವ್ ಚಾರ್ಜ್ ಬರುತ್ತೆ. ಯಾವ ಬಾಡಿ ಎಲೆಕ್ಟ್ರಾನ್ ಗೇನ್ ಮಾಡ್ಕೊಳ್ತಾ ಇದೆ? ಬಾಡಿ ಬಿ. ಅಂದ್ರೆ ಬಾಡಿ ಬಿ ಈಸ್ ಗೇನಿಂಗ್ ಎಲೆಕ್ಟ್ರಾನ್ಸ್, ದೇರ್ ಫೋರ್ ಚಾರ್ಜ್ ಆಫ್ ದ ಬಾಡಿ ಬಿ ಈಸ್ ನೆಗೆಟಿವ್. ಎಷ್ಟು? ಸಿ ಹಿಯರ್, ಚಾರ್ಜ್ ಅಂದ್ರೆ ಫಾರ್ಮುಲಾ ನಮಗೆ n into e. Is it right? Therefore what is the new charge on a? New charge on a ಏನಾಗತ್ತೆ ನೋಡಿ, ಎ ಅನ್ನೋದು ಎಷ್ಟು ಎಲೆಕ್ಟ್ರಾನ್ಸ್ ಲೂಸ್ ಮಾಡ್ಕೊಂಡು ಓವರ್ ಆಲ್ ಆಗಿ ಥಿಂಕ್ ಮಾಡಿ, 2000 ಹೋಗಿ ಮತ್ತೆ 500 ರಿಟರ್ನ್ ಬರ್ತಾ ಇದ್ರೆ ಓನ್ಲಿ 1500 ಎಲೆಕ್ಟ್ರಾನ್ ಮಾತ್ರ ಲೂಸ್ ಮಾಡ್ಕೊಳ್ತಾ ಇದೆ. ದೇರ್ಫೋರ್ ಯಾಕೆಂದ್ರೆ ಪ್ಲಸ್ 1500 ಇ. ಬಾಡಿ ಬಿ ಹೊಸ ಚಾರ್ಜ್, ಬಾಡಿ ಬಿಗೆ ಹೊಸ ಚಾರ್ಜ್ ಎಷ್ಟು? ಮೈನಸ್, ಯಾಕಂದ್ರೆ ಎಲೆಕ್ಟ್ರಾನ್ ಗೇನ್ ಮಾಡ್ಕೊತಾ ಇದೆ. ಸೊ ಮೈನಸ್ 1500 ಇ. ದೇ ಆರ್ ಆಸ್ಕಿಂಗ್ ವಾಟ್ ಇಸ್ ದ ಡಿಫರೆನ್ಸ್. ಡಿಫರೆನ್ಸ್ ಅಂದ್ರೆ ಮೀನಿಂಗ್ ಏನಪ್ಪಾ? ಒನ್ ಮೈನಸ್ ಅದರ್ ಅಂತ ತಾನೇ ಅರ್ಥ. ದೇರ್ಫೋರ್ ಯು ಕ್ಯಾನ್ ಸೇ ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು ನ್ಯೂ ಚಾರ್ಜ್ ಆನ್ ಎ ಮೈನಸ್ ನ್ಯೂ ಚಾರ್ಜ್ ಆನ್ ಬಿ. ವಾಟ್ ಇಸ್ ನ್ಯೂ ಚಾರ್ಜ್ ಆನ್ ಎ? 1500 ಇ ಮೈನಸ್ ವಾಟ್ ಇಸ್ ನ್ಯೂ ಚಾರ್ಜ್ ಆನ್ ಬಿ? ಮೈನಸ್ 1500 ಇ. ಮೈನಸ್ ಇಂಟು ಮೈನಸ್ ಪ್ಲಸ್ ಬರುತ್ತೆ ಇಲ್ಲಿ. ಸೊ ಪ್ಲಸ್ 3000 ಇ. ನಾನು ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ. ಡಿಫರೆನ್ಸ್ ಇನ್ ದ ಚಾರ್ಜ್ ಇಸ್ ಈಕ್ವಲ್ ಟು ನೋಡಿ ಇಲ್ಲಿ 4.8 into 10 to the power of minus 16 ಕೂಲಮ್ ಅಂತ ಬರುತ್ತೆ. ಗಾಟ್ ದ ಪಾಯಿಂಟ್ ಮಾ? Like that we have to analyze the question. Now let us understand about what is a conductor. What is a conductor? Conductor ಅಂದ್ರೆ ಮೀನಿಂಗ್ ಏನು ಅಂತ ಗೊತ್ತಾಗಿರಬೇಕು. ಇದೆಲ್ಲ ನಿಮಗೆ ಎಕ್ಸಾಮ್ ಅಲ್ಲಿ ಏನು ಕೇಳೋದಿಲ್ಲ, ಆದರೆ ಎಂಟ್ರೆನ್ಸ್ ಅಲ್ಲಿ MCQs ಸಾಲ್ವ್ ಮಾಡಬೇಕು ಅಂದ್ರೆ ದೀಸ್ ಥಿಂಗ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಸೊ ವಾಟ್ ಆರ್ ದ ಕಂಡಕ್ಟರ್ಸ್ ಹಿಯರ್ ಅಂತಂದ್ರೆ, ಸಿ ಹಿಯರ್ the materials which has excess number of electrons excess number of electrons such that it allows the flow of charges. That is current to pass through it is called conductor. ಬೆಸ್ಟ್ ಎಕ್ಸಾಂಪಲ್ ಏನಿದಕ್ಕೆ ಅಂತಂದಾಗ ವಿ ಕ್ಯಾನ್ ಸೇ ಮೆಟಲ್ಸ್ ಅಂತ ಹೇಳ್ಬೋದು. ವಿ ಕ್ಯಾನ್ ಸೇ ದೇರ್ ಆರ್ ಮೆಟಲ್ಸ್ ಆರ್ ಬೆಸ್ಟ್ ಎಕ್ಸಾಂಪಲ್ಸ್ ಆಫ್ ಕಂಡಕ್ಟರ್ಸ್. ಕರೆಕ್ಟ್ ಮಾ ಆದರ್ಶ್ ಪಾಟೀಲ್? ಕರೆಕ್ಟ್ ಮಾ. ವಿಚ್ ಅಲೋಸ್ ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಇನ್ ದೆಮ್. ನೋಡಿ ಇಲ್ಲಿ ಯಾವಾಗಾದ್ರೆ ಕಂಡಕ್ಟರ್ ಅಂದ್ರೆ ಮೀನಿಂಗ್ ಏನು? ಯಾವ ಮೆಟೀರಿಯಲ್ ಅಲ್ಲಿ ಲಾರ್ಜ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೋ ಅಷ್ಟೇ ಅಲ್ಲ, ಯಾವ್ದಾದ್ರು ಎಲೆಕ್ಟ್ರಾನ್ ಫ್ಲೋನ ಅಲೋ ಮಾಡುತ್ತೋ ಅಂತ ಒಂದು ಮೆಟೀರಿಯಲ್ಸ್ ಏನಂತ ಕರಿತೀವಿ ನಾವು? ಕಂಡಕ್ಟರ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಮೆಟಲ್ಸ್ ಅಂತ ಹೇಳ್ಬೋದು. ಎಕ್ಸಾಂಪಲ್ ವಾಟ್ ಮಾ? ಮೆಟಲ್ಸ್. ಗಾಟ್ ದ ಪಾಯಿಂಟ್ ಮಾ? ಅಂಡ್ ಹಿಯರ್ ಮೇಕ್ ಎ ನೋಟ್ ದಟ್ ಏನ್ ಹೇಳ್ಬೋದು ನಾವಿಲ್ಲಿ ಅಂತಂದಾಗ, ಸಿ ಹಿಯರ್ ವೆನೆವರ್ ವಿ ಕನ್ಸಿಡರ್ ಎ ಕಂಡಕ್ಟರ್, ಇಫ್ ಐ ಗಿವ್ ಎ ಚಾರ್ಜ್ ಪಾಸಿಟಿವ್ ಚಾರ್ಜ್ ಆಗಿರೋದು ನೆಗೆಟಿವ್ ಚಾರ್ಜ್ ಆಗಿರೋದು ಇದಕ್ಕೆ ನಾನು ಕೊಟ್ಟಿದ್ದಾಗ ಇಟ್ ಆಲ್ವೇಸ್ ರಿಸೈಡ್ಸ್ ಆನ್ ದ ಸರ್ಫೇಸ್ ಆಫ್ ದ ಕಂಡಕ್ಟರ್. ಚೆನ್ನಾಗಿ ಬಿಟ್ಕೊಳ್ಳಿ, ಕಂಡಕ್ಟರ್ ಒಳಗಡೆ ನಿಮ್ಗೆ ಚಾರ್ಜ್ ಅನ್ನೋದು ಹೋಗಲ್ಲ. ಚಾರ್ಜ್ ಆಲ್ವೇಸ್ ರಿಸೈಡ್ಸ್ ಆನ್ ದ ಸರ್ಫೇಸ್. ಗಾಟ್ ದ ಪಾಯಿಂಟ್ ಮಾ? ಸೊ ಇಫ್ ಐ ಗಿವ್ ನೆಗೆಟಿವ್ ಚಾರ್ಜಸ್
If I give negative charges to the conductor, the charges will reside always on the surface, on the surface. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ನಾನ್ ಮೆಟಲ್ಸ್ ಗ್ರಾಫೈಟ್ ಅಲ್ಲೂ ಸಹ ನಿಮಗೆ ಬಿಕಾಸ್ ಆಫ್ ಮೆಥಡ್ಸ್, ಬೇರೆ ಬೇರೆ ಮೆಥಡ್ಗಳಿಂದ ನಿಮಗೆ ಓಕೆ ಕಂಡಕ್ಷನ್ ನಡೆಯುತ್ತೆ ಅಷ್ಟೇ ಗ್ರಾಫೈಟ್. ಓಕೆನಾ ರೀ? ಸೊ ದೀಸ್ ಆರ್ ದ ಪಾಯಿಂಟ್ಸ್ ವಿ ಹ್ಯಾವ್ ಟು ಕೀಪ್ ಇನ್ ಅವರ್ ಮೈಂಡ್. ಇಸ್ ಇಟ್ ರೈಟ್ ಮಾ? ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ what is a non-conductor. Is it right ma? So non-conductor ಅಂದ್ರೆ ಮೀನಿಂಗ್ ಏನು? ನಾನ್ ಕಂಡಕ್ಟರ್ ಅಂತ ಕರಿಬಹುದು, ಇಲ್ಲ ಅಂದ್ರೆ ಡೈಎಲೆಕ್ಟ್ರಿಕ್ ಅಂತ ಕರಿಬಹುದು, ಇಲ್ಲ ಅಂದ್ರೆ ಇನ್ಸುಲೇಟರ್ ಅಂತಾನೂ ಹೇಳಬಹುದು. ಓಕೆ, ಸೊ ವಾಟ್ ಇಸ್ ದಿಸ್ ನಾನ್ ಕಂಡಕ್ಟರ್ ಹಿಯರ್? ಯಾವ ಮೆಟೀರಿಯಲ್ಸ್ ಅಲ್ಲಿ ನಿಮ್ಗೆ ನೆಗ್ಲಿಜಿಬಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೋ, ಇಲ್ಲ ವೆರಿ ಲೆಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೋ ಅಂತ ಒಂದು ಮೆಟೀರಿಯಲ್ಸ್ ನ ನಾನ್ ಕಂಡಕ್ಟರ್ ಅಂತ ಹೇಳ್ತಾರೆ. ದ ಮೆಟೀರಿಯಲ್ಸ್ which has very small number of electrons very small ಅಂದ್ರೆ ನೆಗ್ಲಿಜಿಬಲ್, ಝೀರೋ ಅಂತಾನೆ ಕನ್ಸಿಡರ್ ಮಾಡಬಹುದು ನೀವು ಅದನ್ನ ಬೇಕಾದ್ರೆ. ಓಕೆನಾ? which has very small number of electrons, and do not allow the flow of charges do not allow the flow of electrons or charges, that is current ಯಾವ ಮೆಟೀರಿಯಲ್ಸ್ ಅಲ್ಲಿ ಎಲೆಕ್ಟ್ರಾನ್ ಫ್ಲೋ ಅನ್ನೋದು ಇರೋದಿಲ್ವೋ, ಅಲೋ ಮಾಡೋದಿಲ್ವೋ ಅಂತಹ ಒಂದು ಮೆಟೀರಿಯಲ್ಸ್ ನಾವು ನಾನ್ ಕಂಡಕ್ಟರ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಫಾರ್ ದಸ್ ಏನಪ್ಪಾ ಅಂತಂದ್ರೆ ವುಡ್ ಅಂತ ತಗೋಬಹುದು, ಇಲ್ಲ ಅಂತಂದ್ರೆ ಗ್ಲಾಸ್ ಅಂತಾನೂ ಕನ್ಸಿಡರ್ ಮಾಡಬಹುದು. ಇದು ರೈಟ್ ಮಾ? ವಿಚ್ ಡು ನಾಟ್ ಅಲೋ ದ ಫ್ಲೋ ಆಫ್ ಕರೆಂಟ್ಸ್. ಎಕ್ಸಾಕ್ಟ್ಲಿ ಕರೆಕ್ಟ್ ಮಾ ಪುನೀತ್. ಓಕೆ, ಶ್ರವಣ್ ಕುಮಾರ್ ಎಕ್ಸಾಕ್ಟ್ಲಿ ಕರೆಕ್ಟ್. ವೆರಿ ಗುಡ್ ಕೀಪ್ ಇಟ್ ಅಪ್. ಯು ಹ್ಯಾವ್ ಟು ಆನ್ಸರ್ ಮಾಡ್ತಾ ಇದ್ರೆ ನಮಗೂ ಒಂದು ಸ್ವಲ್ಪ ಜೋಶ್ ಬರುತ್ತೆ, ಖುಷಿ ಬರುತ್ತೆ ನಿಮಗೆ ಪಾಠ ಮಾಡಕ್ಕೆ. ಇಸ್ ಇಟ್ ರೈಟ್? ಸೊ ಪ್ಲೀಸ್ ಥಿಂಕ್ ಅಬೌಟ್ ದಿಸ್. ಎಕ್ಸಾಂಪಲ್ ಫಾರ್ ದಿಸ್ ಇಸ್ wood and glass. Okay, this is an example that is about the non-conductor. And see here, I will make a note that whenever we consider a non-conductor, this is a non-conductor ಆಗಿರಬಹುದು, ಇಲ್ಲ ಡೈಎಲೆಕ್ಟ್ರಿಕ್ ಅಂತಾನು ಹೇಳಬಹುದು. ಇಂಥ ಒಂದು ಇದಕ್ಕೆ ನಾವು ಪಾಸಿಟಿವ್ ಚಾರ್ಜ್ ನಾನು ಕೊಟ್ಟಿದ್ದೀನಿ ಅಂತಂದ್ರೆ, see here, it will locate ಯಾವ ರೀಜಿಯನ್ ಅಲ್ಲಿ ನಾವು ಚಾರ್ಜ್ ನ ಕೊಟ್ಟಿರ್ತೀವೋ ಅದೇ ರೀಜಿಯನ್ ಅಲ್ಲಿ ಹೋಲ್ ವಾಲ್ಯೂಮ್ ಅಲ್ಲಿ ಆಕ್ಯುಪೈ ಮಾಡಿರುತ್ತೆ ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊಂತ ಇರಲ್ವಾ? ನೆಗೆಟಿವ್ ಚಾರ್ಜ್ ಕೊಟ್ಟಿದ್ದೀವಿ ಅಂತಂದ್ರೆ ನೆಗೆಟಿವ್ ಚಾರ್ಜ್ ಸಹ ಬಂದು ನಿಮಗೆ ಒಳಗಡೆ ಆಕ್ಯುಪೈ ಮಾಡುತ್ತೆ. ಓಕೆ, ಇಟ್ ವಿಲ್ ಗೋ ಇನ್ಸೈಡ್ ದ ಮೆಟೀರಿಯಲ್. ಅದೇ ಕಂಡಕ್ಟರ್ಸ್ ಅಲ್ಲಿ ಆಲ್ವೇಸ್ ರಿಸೈಡ್ಸ್ ಆನ್ ದ ಸರ್ಫೇಸ್. ಚೆನ್ನಾಗಿ ಬಿಟ್ಕೊಳ್ಳಿ. whenever we give a charge for a conductor, always resides on the surface. ಅದೇ ನಾನ್ ಕಂಡಕ್ಟರ್ ನಾವು ಚಾರ್ಜ್ ಕೊಟ್ಟಿದ್ದೀನಿ ಅಂತಂದ್ರೆ ಇಟ್ ವಿಲ್ ಗೋ ಇನ್ಸೈಡ್ ದ ಮೆಟೀರಿಯಲ್ ಅಂತ ಹೇಳ್ತೀವಿ. ಗೋ ಇನ್ಸೈಡ್ ದ ಮೆಟೀರಿಯಲ್. ಗಾಟ್ ದ ಪಾಯಿಂಟ್ ಮಾ ಹಿಯರ್? ಅರ್ಥ ಆಯ್ತಲ್ವಾ ಏನ್ ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು? ಓಕೆ, ವೆರಿ ಗುಡ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮಾ ಲೋಹಿತ್. ವೆರಿ ಗುಡ್, ಕೀಪ್ ಇಟ್ ಅಪ್. Next, let us understand about what are the methods of charging. Okay, what are the methods? Different methods of charging. ಒಂದು ಬಾಡಿನ ನಾವು ಯಾವ ರೀತಿ ನಾವು ಚಾರ್ಜ್ ಮಾಡಬಹುದು ಅಂತಂದ್ರೆ ಬೇಸಿಕಲಿ there are 3 important methods. What are they ಅಂತಂದ್ರೆ there is a friction, conduction and induction ಅಂತ ಹೇಳ್ತಾರೆ. friction, conduction and induction. ಅರ್ಥ ಆಯ್ತಲ್ವಾ ಹೇಳ್ತಾರೆ ಅಂತ? ಸೊ ದಿಸ್ ಆರ್ ದ ಥಿಂಗ್ಸ್ ಹಿಯರ್. ಫ್ರಿಕ್ಷನ್ ಅಂದ್ರೆ ಏನು, ಕಂಡಕ್ಷನ್ ಅಂದ್ರೆ ಏನು, ಇಂಡಕ್ಷನ್ ಅಂದ್ರೆ ಏನು ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಸ್ ಇಟ್ ರೈಟ್ ಮಾ? ಇದು ನಾನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗಿದ್ದಾಗ ಇಟ್ ವಿಲ್ ಟೇಕ್ ಮೋರ್ ದ್ಯಾನ್ 10 to 15 minutes ಆಗುತ್ತೆ. ನಮ್ಮ ಸೆಷನ್ ನಿಮ್ಗೆ 8 o'clock ಆದ್ಮೇಲೆ ಲೈವ್ ಅನ್ನೋದು ಕಟ್ ಆಗುತ್ತೆ. ಹಾಗಾಗಿ ಐ ವಿಲ್ ಎಕ್ಸ್ಪ್ಲೈನ್ ದಿಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಅಂದ್ರೆ ಟುಮಾರೋಸ್ ಕ್ಲಾಸ್ ಅಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ನೋಟ್ಸ್ ನಿಮಗೆ PW ಆ್ಯಪ್ ಅಲ್ಲಿ ಸಿಗುತ್ತೆ. ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಫಿಸಿಕ್ಸ್ ಕ್ಲಾಸ್ನ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇಸ್ ಇಟ್ ರೈಟ್ ಮಾ? ಅರ್ಥ ಆಗಿದೆ ಎಲ್ಲ ಪಾಯಿಂಟ್ಸ್ ನಿಮ್ಗೆ ಏನು ಅಂತ ಅಂದ್ಬಿಟ್ಟು ನಮಗೆ ಇನ್ನೂ ಕೆಲವು ಪಾಯಿಂಟ್ ನ ಕವರ್ ಮಾಡ್ತೀನಿ ಅಂತ ಅಂದ್ಬಿಟ್ಟು DPP ಅಲ್ಲಿ ನಿಮಗೆ ಈ ಮೆಥಡ್ಸ್ ಆಫ್ ಚಾರ್ಜಿಂಗ್ ಮೇಲೂ ಸಹ ನಿಮಗೆ ಕೆಲವು ಕ್ವಶನ್ಸ್ ನ ಆಡ್ ಮಾಡಿಬಿಟ್ಟಿದ್ದೀನಿ. ಸಾಧ್ಯವಾದಷ್ಟು ಆನ್ಸರ್ ಮಾಡಿ, ಇಲ್ಲ ಅಂತಂದ್ರೆ ಸೊಲ್ಯೂಷನ್ ಇರುತ್ತೆ. ನೋ ನೀಡ್ ಟು ವರಿ. ಅರ್ಥ ಆಗ್ತದಲ್ಲ ಹೇಳ್ತಾರೆ ಅಂತ?
ಸೊ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ಸೆಷನ್, ದಟ್ ಈಸ್ ಮೆಥಡ್ಸ್ ಆಫ್ ಚಾರ್ಜಿಂಗ್. ಇಲ್ಲಿಂದ ಶುರು ಮಾಡ್ಕೊಳ್ಳೋಣ ನಾಳೆ ಕ್ಲಾಸಲ್ಲಿ. ನಿಮಗೆ ಮೆಥಡ್ಸ್ ಆಫ್ ಚಾರ್ಜಿಂಗ್ ಇಂದ ನಾವು ಶುರು ಮಾಡೋಣ, ಸರಿನಾ ರೀ? ಸೊ ವಿಲ್ ಮೀಟ್ ಯು ಇನ್ ದ ಟುಮಾರೋಸ್ ಸೆಷನ್. ಇಸ್ ಇಟ್ ರೈಟ್? ಅಂಟಿಲ್ ದೆನ್ ಕೀಪ್ ಲರ್ನಿಂಗ್, ಡೋಂಟ್ ವೇಸ್ಟ್ ದ ಟೈಮ್ ಹಿಯರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್.